ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲ ಸಹೋದರ ಸಹೋದರಿಗೂ ನನ್ನ ವಂದನೆಗಳು. ನಿಮಗೆ ತುಂಬ ಕಷ್ಟ ಆಗ್ತಾ ಇರ್ಬೋದು, ಕಾರಣ ಕಳೆದ ವಾರ ಕೂಡ ಸಭೆಯಾಗಿ ನಾವು ಕೂಡಿ ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಈ ವಾರ ಕೂಡ ನಾವು ಕೂಡಿ ಬರಲಿಕ್ಕೆ ಸಾಧ್ಯವಾಗದಂಥ ಒಂದು ಪರಿಸ್ಥಿತಿ ಇದೆ. ಆದರೂ ತೊಂದರೆ ಇಲ್ಲ. ಶರೀರದಲ್ಲಿ ನಾವು ದೂರ ಇದ್ದರೂ ಆತ್ಮದಲ್ಲಿ ನಾವು ಒಟ್ಟಾಗಿದ್ದೇವೆ. ಒಂದಾಗಿ ಸೇರಿ ಆತ್ಮದಲ್ಲಿ ನಾವು ಆರಾಧಿಸಬಹುದು, ಪ್ರಾರ್ಥಿಸಬಹುದು ಮತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡಬಹುದು. ಆದಿ ಸಭೆಯಲ್ಲಿ ಕೂಡ ಇಂಥ ಅನುಭವಗಳು ಬಂದಿದೆ. ಚಿಕ್ಕ ಚಿಕ್ಕ ಸಭೆಗಳಿತ್ತು. ಆ ಸಮಯದಲ್ಲಿ ಮನೆಗಳಲ್ಲಿ ಸೇರಿ ಅವರು ಆರಾಧನೆ ಮಾಡ್ತಾಯಿದ್ರು. ಸಭೆಗೆ ಹಿಂಸೆ ಬಂದಂಥ ಒಂದು ಸಂದರ್ಭದಲ್ಲಿ ಸಭೆಗಳು ವಿಶ್ವಾಸಿಗಳು ಚದುರಿಸಲ್ಪಟ್ಟರು. ಅವರಿಗೆ ಈಗಿರುವ ರೀತಿಯ ಒಂದು ಅನುಕೂಲತೆಗಳು ಇರಲಿಲ್ಲ. ನಮಗೆ ಹೇಗೆ ಈಗ ಒಳ್ಳೆಯ ಒಂದು ಈ ಸೋಷಿಯಲ್ ಮೀಡಿಯಾದ ಮೂಲಕವಾಗಿ, ಟಿ ವಿಯ ಮೂಲಕವಾಗಿ ನಾವು ದೇವರ ವಾರ್ತೆ ಕೇಳ್ಬೋದು, ಆರಾಧನೆ ನಾವು ಮಾಡ್ಬೋದು. ಇಂಥ ಒಂದು ಅನುಕೂಲತೆಗಳು ಆ ಆದಿ ಸಭೆಯ ವಿಶ್ವಾಸಗಳಿಗೆ ಇರಲಿಲ್ಲ. ದೇವರಿಗೆ ಸ್ತೋತ್ರ ಹೇಳಬೇಕು. ಅವರಿಗೆ ಇಲ್ಲದಂಥ ಒಂದು ಒಳ್ಳೆಯ ಒಂದು ಸವಲತ್ತುಗಳನ್ನು ದೇವರು ನಮಗೆ ಒದಗಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ದೇವರಿಗೆ ನಾವು ವಂದನೆ ಹೇಳೋಣ. ಪ್ರಿಯರೇ, ಈ ಸಮಯದಲ್ಲಿ ಸ್ವಲ್ಪ ಸಮಯ ಅನ್ಯ ಭಾಷೆ ಮಾತನಾಡಿ ಒಂದು ಹಾಡನ್ನು ಹಾಡಿ ನಂತರ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ದೇವರು ನಮಗೆ ಕೂಡ ಇದ್ದಾನೆ ಎಲ್ಲ ಸಮಯದಲ್ಲಿಯೂ ಕೂಡ. ರಮಕ ಸೆಕೆ ತುರಬಲ ಶೇಂಡ ರೆಮಲಾಕ ತುರುಂದೋ ಕೊರೊಟು ಲಿಮಕ ಸೆಕೆ ತುರಬಲ ಶಬತ ಗಬತ ಲೆಕೆ ತುರೋ ಕೇಬೆ ಕೇಬೆ ರೆಬೆ ಲೆಮೆ ಸೆಕೆ ಬಬ ರಕ ಸುಖ ತೆರೆಬೋ ಬಕೂರ ಮಲ ಸೊಕ್ಕೋ ಅರ್ಬೋಲಕ ಸೆಕೆ ತುರಂದೆ ಶಿಬ್ರಾಂದ ಲೆಮಾತುರು ಅರ್ಕೋತ ಲಕರ ತುಲೇತ ಶಾಟರ ಮಲಕ ತುರ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ನಾವೊಂದು ಹಾಡನ್ನು ಹಾಡಿ ದೇವ್ರ ಮಹಿಮೆಪಡಿಸುವ. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಯೇಸು ಒಳ್ಳೆಯವನು, ಯೇಸು ಉತ್ತಮನು, ಸಹಾಯಕ್ಕೆ ಕೊರತೆ ಇಲ್ಲ. ಯೇಸು ಒಳ್ಳೆಯವನು, ಯೇಸು ಉತ್ತಮನು, ಸಹಾಯಕ್ಕೆ ಕೊರತೆ ಇಲ್ಲ. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಪಾಪದಲ್ಲಿ ಇದ್ದಂತ ನನ್ನ ಪರಿಶುದ್ಧ ಮಾಡಿದನು. ಪಾಪದಲ್ಲಿ ಇದ್ದಂತ ನನ್ನ ಪರಿಶುದ್ಧ ಮಾಡಿದನು. ತವಕದಿ ಇದ್ದಂತ ನನ್ನ ತನ್ನ ಕರುಣೆಯಿಂದ ಬೇಡಿಸಿದನು. ತವಕದಿ ಇದ್ದಂತ ನನ್ನ ತನ್ನ ಕರುಣೆಯಿಂದ ಬೇಡಿಸಿದನು. ಉನ್ನತ ದೇವರು ನನ್ನೊಂದಿಗಿರಲು ಕಳವಳಗೊಳ್ಳದಿರು. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಆದಿನದಿ ತನ್ಪಾದದಿ ಕುಳಿತ ಅನ್ನಾಳ ಜಪ ಕೇಳಿದ. ಆದಿನದಿ ತನ್ಪಾದದಿ ಕುಳಿತ ಅನ್ನಾಳ ಜಪ ಕೇಳಿದ. ಅನಾಥೆಯಾಗಿ ಇದ್ದಂತ ಗರಳ ಆಧರಿಸಿದ. ಅನಾಥೆಯಾಗಿ ಇದ್ದಂತ ಗರಳ ಆಧರಿಸಿದ. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಯೇಸು ನಿನ್ನ ಮುಂದೆ ಹೋಗಲು ನೀ ಯೋರ್ದಾನ ದಾಟಿ ಹೋಗುವೆ. ಯೇಸು ನಿನ್ನ ಮುಂದೆ ಹೋಗಲು ನೀ ಯೋರ್ದಾನ ದಾಟಿ ಹೋಗುವೆ. ನಂಬಿಕೆಯು ನಿನಗಿದ್ದರೆ ಆ ಯೆರಿಕೋವ ಬೀಳಿಸುವೆ.
ನಂಬಿಕೆಯು ನಿನಗಿದ್ದರೆ ಆ ಯೆರಿಕೋವ ಬೇಡಿಸುವೆ. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಯೇಸು ಒಳ್ಳೆಯವನು, ಯೇಸು ಉತ್ತಮನು, ಸಹಾಯಕ್ಕೆ ಕೊರತೆಯಿಲ್ಲ. ಯೇಸು ಒಳ್ಳೆಯವನು, ಯೇಸು ಉತ್ತಮನು, ಸಹಾಯಕ್ಕೆ ಕೊರತೆಯಿಲ್ಲ. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ರಿಮಕ ಸಕತುರಬಲ ಶೆಕೆರೆ ಮೆಲಕ ತರಂದಲ ಶಬರ ಬರ ಬರಬಾ ಕೊರೊತ್ತೊಲಿ ಮೆಕೆತುರು ಶೆಕೆರಿ ಬಲಕ ತರಂದಲೆ ಶೆಕೆರೆ ಬಕರೆ ರಬಲಂದೆ. ಹಲ್ಲೆಲೂಯಾ. ಆರಾಧನೆ ಆರಾಧನೆ, ಓ ಡ್ಯಾಡಿ ಆರಾಧನೆ, ಓ ಡ್ಯಾಡಿ ಆರಾಧನೆ. ಕೊರೊಂಟೊಲೆ ಮೆಸೆಕೆತುರು ರಕಟರ ರಿಬೆಸೆಕೆತುರೆ ಬಲ ಶೆಕೆಟೆರೆ ಮೆಂತಲೆ ಕುರಂತಲೆ ಬ್ರಂತಲೆ. Hallelujah. We worship you, Lord. We adore you, Lord. Hallelujah. Reketere bele shekere balakatore ambatere gambatare rakate rakatare remeseketuri balaba. Thank you, Lord. Hallelujah. Hosanna. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ಬಂದಿದ್ದೇವೆ. ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತಾ ಇದ್ದೇವೆ ಅಪ್ಪ. ನಿನ್ನ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ಬಂದಿದ್ದೇವೆ. ವಾರದ ಮೊದಲನೇ ದಿವಸದ ಆರಾಧನೆಗಾಗಿ ಕರ್ತನೆ ನಾವೆಲ್ಲರೂ ಕೂಡಿ ಬಂದಿದ್ದೇವೆ ಸ್ವಾಮಿ. ಒಂದು ವೇಳೆ ಶರೀರದಲ್ಲಿ ಸಭೆಯಾಗಿ ನಮಗೆ ಕೂಡಲಿಕ್ಕೆ ಇಲ್ಲಿ ಸಾಧ್ಯವಾಗಲಿಕ್ಕವಾದರೂ ಕರ್ತನೆ, ಅನೇಕ ನಮ್ಮ DJ ಬೆತ್ತ ಸಭೆಯ ವಿಶ್ವಾಸಗಳು ಮಾತ್ರವಲ್ಲ, ಲೋಕದ ಕಟ್ಟ ಕಡೆಯಲ್ಲಿರುವಂಥ ಅನೇಕ ದೇವಜನರು ಕರ್ತನೆ, ನಮ್ಮ ಸೇವೆ ಜೊತೆಯಲ್ಲಿ ಕನೆಕ್ಟ್ ಆಗಿರುವಂಥ ಅನೇಕರು ಕರ್ತನೆ, ಈ ಒಂದು ವಾಕ್ಯವನ್ನು ಕರ್ತನೆ ಕೇಳುವಂತೆ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಜೊತೆಯಲ್ಲಿ ಕರ್ತನೆ ನಿನ್ನ ಮಾತನಾಡಬೇಕಾಗಿ ಕರ್ತನೆ ಕೇಳ್ಕೊಳ್ತಾನೆ. ವಚನದ ಮೂಲಕ ಪರಲೋಕದ ಆಲೋಚನೆ ಕೊಟ್ಟು ಬಲಪಡಿಸಬೇಕಾಗಿ ಕರ್ತನೆ ಕೇಳ್ಕೊಳ್ತಾ ಇದ್ದೇವೆ ಸ್ವಾಮಿ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತೇವೆ. ನಮ್ಮ ಮುದ್ದು ರಕ್ಷಕನಾದ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆದ ದೇವರೇ, ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಂತೋಷವಾಗಿದ್ದೀರಾ? ಲೈವ್ ಆಗಿ ನಿಮ್ಮ ಮನೆಗಳಲ್ಲಿ ಈ ವಾಕ್ಯವನ್ನು ಕೇಳುವುದಕ್ಕೆ ದೇವರು ನಿಮಗೆ ಒಳ್ಳೆಯ ಅವಕಾಶ ಇವತ್ತು ಕೊಟ್ಟಿದ್ದಾನೆ. ಖಂಡಿತವಾಗಿ ದೇವರು ನಿಮ್ಮೊಟ್ಟಿಗೆ ಇವತ್ತು ಮಾತಾಡ್ತಾನೆ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ. ಈಗ ಎಲ್ಲರೂ ನಿಮ್ಮ ಸತ್ಯವೇದ ತೆರೆಯಿರಿ. ವಿಮೋಚನ ಕಾಂಡ 15ನೇ ಅಧ್ಯಾಯ 22ರಿಂದ 27ನೇ ವಾಕ್ಯಗಳನ್ನು ನಾವು ಓದುವ. ನಮ್ಮ ಮಧ್ಯದಲ್ಲಿ ಪ್ರಿಯ ಟೀಚರ್ ಇದ್ದಾರೆ, ಅವರು ವಾಕ್ಯ ಓದ್ತಾರೆ. ವಿಮೋಚನಗಳ 15, 22ರಿಂದ 27. ಬಳಿಕ ಮೋಶೆಯು ಇಸ್ರಾಯೇಲರನ್ನು ಕೆಂಪು ಸಮುದ್ರದ ಬಳಿಯಿಂದ ಪ್ರಯಾಣ ಮಾಡಿಸಲು ಅವರು ಶೂರಿನ ಅರಣ್ಯದೊಳಗೆ 3 ದಿನ ನಡೆದು ಹೋದರು. ಅಲ್ಲಿ ಅವರಿಗೆ ನೀರು ಸಿಕ್ಕಲೇ ಇಲ್ಲ. ತರುವಾಯ ಮಾರಾ ಎಂಬ ಸ್ಥಳವನ್ನು ಸೇರಿದರು. ಆದರೆ ಆ ಸ್ಥಳದ ನೀರು ಕಹಿಯಾಗಿದ್ದರಿಂದ ಅವರಿಗೆ ಅದನ್ನು ಕುಡಿಯುವುದಕ್ಕಾಗದೆ ಹೋಯಿತು. ಅದರಿಂದಲೇ ಆ ಸ್ಥಳಕ್ಕೆ ಮಾರಾ ಎಂದು ಹೆಸರಾಯಿತು. ಜನರು ನಾವೇನು ಕುಡಿಯಬೇಕೆಂದು ಮೋಶೆಯ ಮೇಲೆ ಗುಣುಗುಟ್ಟುತ್ತಿರಲು ಮೋಶೆಯು ಯೆಹೋವನನ್ನು ಪ್ರಾರ್ಥಿಸಿದನು. ಆಗ ಯೆಹೋವನು ಅವನಿಗೆ ಒಂದು ಗಿಡವನ್ನು ತೋರಿಸಿದನು. ಅದನ್ನು ಆ ನೀರಿನಲ್ಲಿ ಹಾಕಿದಾಗ ನೀರು ಸಿಹಿಯಾಯಿತು. ಅಲ್ಲಿ ಯೆಹೋವನು ಇಸ್ರಾಯೇಲರಿಗಾಗಿ ಒಂದು ನಿಯಮವನ್ನು ನಿರ್ಣಯ ಮಾಡಿ ಅವರನ್ನು ಪರೀಕ್ಷಿಸಿ ಹೀಗಂದನು: ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತ್ಯರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನೂ ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ತರುವಾಯ ಅವರು ಏಲೀಮಿಗೆ ಬಂದರು. ಅಲ್ಲಿ 12 ನೀರಿನ ಒರತೆಗಳು 70 ಖರ್ಜೂರದ ಮರಗಳು ಇದ್ದದರಿಂದ ಆ ನೀರಿನ ಬಳಿಯಲ್ಲಿ ಇಳುಕೊಂಡರು. ವಿಮೋಚನ ಕಾಂಡ 15, 22ರಿಂದ 27 ವಾಕ್ಯ ಅಂತ ಹೇಳಿದ್ದೆ ನಾನು. ಈ 22ರಿಂದ 27ನೇ ವಾಕ್ಯಗಳನ್ನು ನಾವು ಧ್ಯಾನ ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೇವೆ ಪ್ರಿಯರೇ. ಇಲ್ಲಿ ನಾವು ನೋಡುವಂಥದ್ದು ಇಸ್ರೇಲ್ ಜನರ ಕುರಿತಾಗಿ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಇಸ್ರೇಲ್ ಜನರು 430 ವರ್ಷಗಳ ಕಾಲ ನಾನು ಹೇಳಿದ ವಾಕ್ಯಗಳನ್ನು
ಮಾತ್ರ ಓದಬೇಕು, ಅದನ್ನು ಸ್ಪಷ್ಟವಾಗಿ ಕೇಳಬೇಕು, ಸ್ಪಷ್ಟವಾಗಿ ಅದೇ ವಾಕ್ಯಗಳನ್ನು ಓದಬೇಕು. ಹಲ್ಲೆಲೂಯಾ. ಇಸ್ರಾಯೇಲ್ ಜನರು 430 ವರ್ಷಗಳವರೆಗೆ ಐಗುಪ್ತ ದೇಶದ ಒಂದು ದಾಸತ್ವದಲ್ಲಿ ಇರುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಆ ದಾಸತ್ವದಲ್ಲಿ ಇದ್ದಂಥ ಒಂದು ಸಂದರ್ಭದಲ್ಲಿ ದೇವರಿಗೆ ಮೊರೆ ಇಡ್ತಾ ಇದ್ದಾರೆ ಸತತವಾಗಿ, ದೇವರೇ ಈ ಒಂದು ಗುಲಾಮಗಿರಿಯಿಂದ, ಈ ದಾಸತ್ವದ ನೊಗದಿಂದ ನಮ್ಮನ್ನು ಬಿಡುಗಡೆ ಮಾಡು ಎಂಬುದಾಗಿ ದೇವರು ನೋಡಿ ಅವರು ಮೊರೆ ಇಡ್ತಾ ಇದ್ದರು. ದೇವರು ನೋಡಿಕೊಂಡು ಅವರು ಕೂಗುತ್ತಾ ಇದ್ದರು. ಅದನ್ನು ವಿಮೋಚನೆ ಕಡೆ 2:23-25 ವಾಕ್ಯದಲ್ಲಿ ನಾವು ಓದ್ತೇವೆ. ದೇವರು ಅವರ ಮೊರೆಯನ್ನು ಕೇಳಿ ಅವರ ಕಡೆಗೆ ಲಕ್ಷ್ಯ ಕೊಟ್ಟನೆಂಬುದಾಗಿ ಆ ವಾಕ್ಯ ಭಾಗದಲ್ಲಿ ಓದ್ತೇವೆ. ಅದರ ನಿಮಿತ್ತ ವಿಮೋಚನೆ ಕಡೆ 3ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದುವಾಗ, ಮಿದ್ಯಾನಿನ ಬೆಟ್ಟದಲ್ಲಿ ಮೋಶೆಗೆ ಉರಿಯುವ ಪೊದೆಯ ಮೂಲಕವಾಗಿ ದೇವರು ಸ್ಪಷ್ಟವಾಗಿ ಮಾತನಾಡಿದನು. ಐಗುಪ್ತ ದೇಶಕ್ಕೆ ಆತನು ಹೋಗಬೇಕಾಗಿತ್ತು. ದೇವರ ಜನರನ್ನು ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ ಒಂದು ರಕ್ಷಕನಾಗಿ ಅವನು ಮತ್ತು ಅವನ ಅಣ್ಣನಾದ ಆರೋನನ್ನು ಹೋಗಬೇಕೆಂಬುದಾಗಿ ದೇವರು ಅವನಿಗೆ ಅಲ್ಲಿ ಒಂದು ಸೇವೆಯನ್ನು ನೇಮಕ ಮಾಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ದೇವರು ಹೇಳಿದನು ವಿಮೋಚನ ಕಾಂಡ 3ನೇ ಅಧ್ಯಾಯ 7-8 ವಾಕ್ಯ ಓದಿ. ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಐಗುಪ್ತದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆಯ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಹಿವ್ವಿಯರು, ಎಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. 7ನೇ ವಾಕ್ಯ ಓದಿ. ಅಲ್ಲಿ ಏನ್ ಹೇಳ್ತಪ್ಪ ದೇವರು? ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರಾವಸ್ಥೆಯನ್ನು ನೋಡಿದ್ದೇನೆ. ಇವತ್ತು ನಿಮ್ಮ ದುರಾವಸ್ಥೆಯನ್ನು ದೇವರು ನೋಡ್ತಾ ಇದ್ದಾನೆ. ನನ್ನ ದುರಾವಸ್ಥೆಯನ್ನು ದೇವರು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ಈ ಕೊರೋನಾ ಎಂಬಂತಹ ಈ ವೈರಸ್ ಮೂಲಕ ಬಂದಂಥ ರೋಗದ ನಿಮಿತ್ತವಾಗಿ ಇವತ್ತು ನಾವೆಲ್ಲರೂ ನಮ್ಮ ಮನೆಯೊಳಗಿದ್ದೇವೆ. ಹೊರಗೆ ಹೋಗಲಿಕ್ಕೆ ಸಾಧ್ಯವಾಗದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೂ ಕೂಡ ಇರುವಂಥ ಮನೆಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಕೂತು ಆರಾಧನೆ ಮಾಡ್ತಾ ಇದ್ದೇವೆ. ಲೈವಲ್ಲಿ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೇವೆ. ಆ ದೇವರು ಹೇಳುವಂಥ ಒಂದು ಮಾತೇನೆಂದರೆ, ನಿಮ್ಮ ದುರಾವಸ್ಥೆಯನ್ನು ದೇವರು ನೋಡಿದ್ದಾನೆ. ದೇವರು ನಮ್ಮ ದುರಾವಸ್ಥೆಯನ್ನು ನೋಡುವಂಥ ದೇವರು, ನೋಡಿ ಸುಮ್ಮನಿರುವಂಥ ದೇವರಲ್ಲ. ಒಂದೊಂದು ತಿಳ್ಕೋಬೇಕು. ಇವತ್ತು ನಿಮ್ಮ ಕಷ್ಟ, ನಿಮ್ಮ ದುಃಖ, ನಿಮ್ಮ ನೋವು, ನಿಮ್ಮ ಅವಶ್ಯಕತೆ, ನಿಮ್ಮ ಕೊರತೆ ಎಲ್ಲವನ್ನು ದೇವರು ನೋಡ್ತಾ ಇದ್ದಾನೆ. ದೇವ್ರಿಗೆ ಗೊತ್ತುಂಟು. ನಾವು ಅನೇಕ ಯೋಚಿಸ್ತೇವೆ, ದೇವರಿಗೆ ನನ್ನ ಕಷ್ಟ ಕಾಣ್ತಾ ಇಲ್ಲ, ನನ್ನ ಸಮಸ್ಯೆ ದೇವರ ದೃಷ್ಟಿಗೆ ಕಾಣ್ತಾ ಇಲ್ಲ ಎಂಬುದಾಗಿ ಅನೇಕ ಸಲ ನಾವು ಹೇಳ್ತೇವೆ, ಗುಣಗುಡ್ತೇವೆ. ದೇವರು ಹೇಳ್ತಾ ಇದ್ದಾನೆ, ನನ್ನ ಜನರ ದುರಾವಸ್ಥೆಯನ್ನು ನೋಡಿದ್ದೇನೆ. ಮುಂದೆ ಓದಿ 7ನೇ ವಾಕ್ಯ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ನಾವು ಇಡುವಂತ ಮೊರೆ ಕೂಡ ದೇವರಿಗೆ ಕೇಳಿಸ್ತಾ ಇದೆ. ನೀವೊಂದು ವೇಳೆ ಮೊರೆ ಇಡ್ತಾ ಇರ್ಬೋದು, ದೇವರೇ ಏನು ಮಾಡುವಂಥದ್ದು. ಈಗ ನನಗೆ ಯಾರೊಬ್ಬರು ಹೀಗೆ ಹೇಳಿದರು, ಈ ಒಂದು 3 ತಿಂಗಳುಗಳ ಕಾಲ ಈ ರೀತಿಯಲ್ಲಿ ಹೋಗಬಹುದು ಎಂಬುದಾಗಿ. ಗೊತ್ತಿಲ್ಲ, ಅವರಿಗೆ ಯಾರೋ ಸುಮ್ಮನೆ ಹೇಳಿದ್ದಾರೆ, ಸತ್ಯ ಸಂಗತಿ ನಮಗೆ ಗೊತ್ತಿಲ್ಲ. ನಾನು ಹೇಳಿದೆ, ಸುಮಾರು 200-300 ಜನರು ಆಶ್ರಮದಲ್ಲಿ ನಮ್ಮ ಇದ್ದಾರೆ, ಮಕ್ಕಳು ಸಮೇತವಾಗಿ. ನಮಗೆ ಈಗಾಗಲೇ ಆಹಾರದ ಕೊರತೆ ಉಂಟಾಗಿದೆ, ಸಾಮಾನಿನ ಕೊರತೆ ಉಂಟಾಗಿದೆ. ಇನ್ನೂ 2-3 ತಿಂಗಳಿಂದ ನಾವು ಏನು ಮಾಡುವಂಥದ್ದು? ಇಲ್ಲಿವರೆಗೆ ನಮಗೆ ಯಾವುದೇ ರೀತಿಯ ಸಹಾಯಗಳು ಸರ್ಕಾರದಿಂದ ದೊರಕಲಿಲ್ಲ. ನಾವು ಏನು ಮಾಡುವಂಥದ್ದು? ಆದರೆ ಒಂದು, ನಮ್ಮ ಮೊರೆಯನ್ನು ಕೇಳುವ ಒಬ್ಬ ದೇವರಿದ್ದಾನೆ. ನನ್ನ ಮತ್ತು ನಿಮ್ಮ ಮೊರೆಯನ್ನು ಕೇಳುವಂಥ ಒಬ್ಬ ದೇವರಿದ್ದಾನೆ. ಆತನ ದೃಷ್ಟಿಗೆ ಯಾವುದೂ ಕೂಡ ಮರೆಮಾಚಲ್ಪಟ್ಟಿಲ್ಲ. ಹಲ್ಲೆಲೂಯಾ. ದೇವರು ಒದಗಿಸುವಂಥ ದೇವರು. ರೈಟ್ ಟೈಮಲ್ಲೇ ದೇವರ ನಾವು ಖಂಡಿತವಾಗಿ ಕೈ ಬಿಡಲ್ಪಟ್ಟವರಲ್ಲ. ದೇವರ ಕೈ ಬಿಡುವುದೇ ಇಲ್ಲ. ನಮ್ಮ ಅವಶ್ಯಕತೆಯನ್ನು ರೈಟ್ ಟೈಮಲ್ಲಿ ಸರಿಯಾದ ಸಮಯದಲ್ಲಿ ಸಂಧಿಸುವಂಥ ದೇವರು. ಓಕೆ, ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ದೇವರೇನು ಹೇಳ್ತಿದ್ದಾನೆ? ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ನನ್ನ ನೋಡಿ ದೇವರು ಹೇಳುವಂಥದ್ದು, ನಿಮ್ಮ ದುಃಖವನ್ನು, ಅವರ ದುಃಖವನ್ನೆಲ್ಲ ನಾನು ಬಲ್ಲೇನಂತ ದೇವರು ಹೇಳ್ತಿದ್ದಾನೆ. ಇವತ್ತು ನೀವು ಸುರಿಸುವಂಥ ಕಣ್ಣೀರು, ನಿಮ್ಮ ವೇದನೆ, ನಿಮ್ಮ ನೋವು, ಇವೆಲ್ಲವನ್ನು ದೇವರು ಬಲ್ಲವನಾಗಿದ್ದಾನೆ. ದೇವರು ಗೊತ್ತಿದೆ ಅಂತ ದೇವರು ಹೇಳ್ತಾ ಇದ್ದಾನೆ.
ಮತ್ತೆ ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಚಿಯರು, ಹಿವ್ವಿಯರು, ಯೆಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ದೇವರು ಹೇಳುವಂತ ಮಾತೇನು ಗೊತ್ತುಂಟ? ಅವತ್ತು ಐಗುಪ್ತದಲ್ಲಿರುವಂತ ತನ್ನ ಜನರನ್ನು ಬಿಡಿಸುವುದಕ್ಕಾಗಿ ಇಳಿದು ಬಂದ ಹಾಗೆ ನನ್ನನ್ನು ನಿನ್ನನ್ನು ಬಿಡಿಸುವುದಕ್ಕಾಗಿ ದೇವರು ಇಳಿದು ಬಂದಿದ್ದಾನೆ. ಅಲ್ಲಲುಯ್ಯ. ದೇವರ ಅನೇಕ ಪ್ರಸನ್ನತೆಗಳು ಉಂಟು. ನಮ್ಮ ಒಳಗಿರುವಂಥ ದೈವಿಕವಾದ ತ್ರೈಕ ದೇವರ ಪ್ರಸನ್ನತೆ ಕೂಡ ಹೊಂದಿದೆ. ಇಳಿದು ಬರುವಂಥ ಒಂದು ಸಾನ್ನಿಧ್ಯ ಕೂಡ ಇದೆ. ಅಲ್ಲಲುಯ್ಯ. ವಿಧ ವಿಧವಾದಂಥ ಸಾನ್ನಿಧ್ಯಗಳನ್ನು ನಾವು ದೇವ್ರನ್ನ ನೋಡ್ಕೋಬೋದು. ದೇವರು ಇಳಿದು ಬರುವುದಾದರೆ ಏನು ನಡೀತದೆ ಗೊತ್ತುಂಟ? ಕೀರ್ತನೆ ಪುಸ್ತಕ 97:5 ವಾಕ್ಯ ಓದುವ, ಸರ್ವಭೌಮ ಯೆಹೋವನ ಮುಂದೆ ಪರ್ವತಗಳು ಮೇಣದಂತೆ ಕರಗಿ ಹೋಗುತ್ತವೆ. ವಾಕ್ಯ ಏನಿರ್ತದೆ? ಸರ್ವ ಬಹುಮ ಯೆಹೋವನ ಮುಂದೆ ಪರ್ವತಗಳು ಮೇಣದಂತೆ ಸಿಕ್ಕಿದ್ದು. ಸಾರ್ವಭೌಮ ಯೆಹೋವನ ಎದುರಿನಲ್ಲಿ ಪರ್ವತಗಳು ಮೇಣದಂತೆ ಕರಗಿ ಹೋದವು. ಆಮೆನ್. ಇವತ್ತು ನಿನ್ನ ಮುಂದಿರುವಂತ ಪರ್ವತ ಅದು ಕರಗಿ ಹೋಗಬೇಕು. ಅದು ವ್ಯಾಧಿ ಎಂಬ ಪರ್ವತ ಆಗಿರ್ಬೋದು, ರೋಗ ಎಂಬಂಥ ಪರ್ವತ ಆಗಿರ್ಬೋದು, ಸಾಲ ಎಂಬಂಥ ಪರ್ವತ ಆಗಿರ್ಬೋದು, ಕಣ್ಣೀರಿನ ಅನೇಕ ಪರ್ವತಗಳು ನಿನ್ನ ಮುಂದೆ ಇರ್ಬೋದು. ಹಲ್ಲೆಲೂಯಾ. ಆದರೆ ದೇವರ ವಾಕ್ಯ ಹೇಳ್ತದೆ, ಸರ್ವ ಭೌಮ ಯೆಹೋವನ ಮುಂದೆ ಪರ್ವತಗಳು ಮೇಣದಂತೆ ಕರಗಿ ಹೋಗುತ್ತವೆ. ಈ ಪರ್ವತ, ನಿನ್ನ ಮುಂದಿರುವಂಥ ಪರ್ವತ ಕರಗುವ ಹಾಗೆ ದೇವರು ಮಾಡ್ತಾನೆ, ಆತ ಸಾನ್ನಿಧ್ಯದ ಮೂಲಕವಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡುವುದಾದರೆ ದೇವರು ಅವನು ಬಿಡುಗಡೆ ಮಾಡುವುದಕ್ಕಾಗಿ ಪರಲೋಕದಿಂದ ಇಳಿದು ಬರುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ಅದ ನಂತರವಾಗಿ ನೋಡ್ತೇವೆ, ಮೋಶೆ ಆರೋನರನ್ನು ಐಗುಪ್ತ ದೇಶಕ್ಕೆ ದೇವರು ಕಳಿಸಿದ. ವಿಧ ವಿಧವಾದ ಪಿಡುಗುಗಳು, 10 ವಿಧವಾದ ಪಿಡುಗುಗಳನ್ನು, ಉಪದ್ರವಗಳನ್ನು ಆ ದೇಶಕ್ಕೆ ಕಳುಹಿಸಿ ಆತನ ಜನರನ್ನು ಆತನು ಬಿಡಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಒಂದೇ ಉದ್ದೇಶ, ತನ್ನ ಜನರು ತನ್ನನ್ನು ಆರಾಧಿಸಬೇಕು. ಎರಡನೇದಾಗಿ ಅವರು ಹಾಲು ಜೇನು ಹರಿಯುವಂಥ ಉತ್ತಮ ದೇಶಕ್ಕೆ ಅವರು ಹೋಗಬೇಕೆಂಬುದು ಅದು ದೇವರ ಚಿತ್ತವಾಗಿತ್ತು ಪ್ರಿಯರೇ. ಇವತ್ತು ನನ್ನಿಂದ ನಿನ್ನಿಂದ ದೇವರು ಬಯಸುವಂಥದ್ದು ನಾನು ಮತ್ತು ನೀವು ಆರಾಧಿಸಬೇಕೆಂಬುದಾಗಿ. ಯಾಕೆಂದರೆ ಏಷ್ಯ 43:7 ಹೇಳ್ತದೆ, ಆತನನ್ನು ಮಹಿಮೆ ಪಡಿಸುವುದಕ್ಕಾಗಿ ದೇವರು ನನ್ನನ್ನು ನಿಮ್ಮನ್ನು ಉಂಟು ಮಾಡಿದ್ದಾನೆ. ಮಾತ್ರವಲ್ಲ, ಏಷ್ಯ 43:20 ಹೇಳ್ತದೆ, ಆತನು ಸ್ತುತಿಸುವುದಕ್ಕಾಗಿ ದೇವರು ನನ್ನನ್ನು ನಿಮ್ಮನ್ನು ಉಂಟು ಮಾಡಿದನೆಂಬುದಾಗಿ ಆ ವಾಕ್ಯಗಳಲ್ಲಿ ನಾವು ಓದ್ತೇವೆ. ಆತನಿಗಾಗಿ ನಾವು ಉಂಟು ಮಾಡಲ್ಪಟ್ಟವರು. ಆದ ಕಾರಣ ಆತನು ಆರಾಧನೆಯನ್ನು ಎದುರು ನೋಡ್ತಾ ಇದ್ದ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಇದ್ದರೂ ಕೂಡ ಒಟ್ಟಾಗಿ ಸೇರಿ ಕುಟುಂಬವಾಗಿ ದೇವರನ್ನು ಆರಾಧನೆ ಮಾಡಿ ಪ್ರಿಯರೇ. ಆರಾಧನೆಯು ನಾವು ದೇವರಿಗೆ ಯೋಗ್ಯವಾದದ್ದು ಕೊಡುವಂಥದ್ದು, ಅದೊಂದು ಗೌರವ, ಅದೊಂದು ಹಾನರ್. ಯಾಕಂದರೆ ಕೀರ್ತನೆ 50:23 ಹೇಳ್ತದೆ, ಯಾರು ಸ್ತುತಿ ಸ್ತೋತ್ರ ಯಜ್ಞವನ್ನು ನನಗೆ ಸಮರ್ಪಣೆ ಮಾಡುತ್ತಾರೋ ಅವರೇ ನನ್ನನ್ನು ಗೌರವಿಸ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಮತ್ತು ಇಲ್ಲಿ ಏನಾಯ್ತು ಅಂದರೆ ದೇವರು ಅವರನ್ನು ಬಿಡುಗಡೆ ಮಾಡಿದ. ವಿಮೋಚನ ಕಾಂಡ 12ನೇ ಅಧ್ಯಾಯ 40-42 ವಾಕ್ಯ ಓದುವುದಾದರೆ, 430 ವರ್ಷಗಳ ನಂತರವಾಗಿ ದೇವ ಜನರು ಆ ದೇಶದಿಂದ ಬಿಡುಗಡೆ ಹೊಂದ್ತಾ ಇದ್ದಾರೆ. ಓದಿ, ಸಿಕ್ಕಿದ್ರೆ ವಾಕ್ಯ. ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ವಾಸವಾಗಿದ್ದು 430 ವರ್ಷ. 430 ವರ್ಷಗಳು ಕಳೆದ ನಂತರ ಅದೇ ದಿವಸದಲ್ಲಿ ಯೆಹೋವನ ಸೈನ್ಯಗಳೆಲ್ಲ ಐಗುಪ್ತ ದೇಶವನ್ನು ಬಿಟ್ಟು ಹೊರಟು ಹೋದವು. ಯೆಹೋವನು ಆ ರಾತ್ರಿಯಲ್ಲಿಯೇ ಅವರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡಿದ್ದರಿಂದ ಅವರು ಈ ರಾತ್ರಿಯಲ್ಲಿ ಆತನ ಘನಕ್ಕಾಗಿ ಜಾಗರಣೆಯನ್ನು ಮಾಡಬೇಕು. ಇಸ್ರಾಯೇಲರೆಲ್ಲರೂ ತಲತಲಾಂತರಕ್ಕೂ ಯೆಹೋವನಿಗೆ ಈ ಜಾಗರಣೆಯನ್ನು ಮಾಡಬೇಕು. ಆಮೆನ್. ಇಲ್ಲಿ ದೇವರು 430 ವರ್ಷಗಳ ಗುಲಾಮಗಿರಿಯಿಂದ ತನ್ನ ಜನರನ್ನು ಅಲ್ಲಿ ಬಿಡಿಸಿ ಹಾಲು ಜೇನು ಹರಿಯುವಂಥ ಕಾನಾನ್ ದೇಶಕ್ಕೆ ನಡೆಸುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ. ನಾವು ರಕ್ಷಣೆ ಹೊಂದಿದಾಗ ಪಾಪವಿಂದ ದಾಸತ್ವದಿಂದ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಅಲ್ಲಲಿಯ ಸೈತಾನನ ಬಂಧನಗಳಿಂದ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಅಲ್ಲಲಿಯ ಅದಕ್ಕೆ ಇವತ್ತು ನಾವು ಕೊಲೊಸ್ಸೆ 1:13 ಹೇಳಿದ ಪ್ರಕಾರವಾಗಿ ತಂದೆಯಾದ ದೇವರು ಸೈತಾನನ ಅಂಧಕಾರದ ದೊರೆತನದಿಂದ ನಮ್ಮನ್ನು ಬಿಡಿಸಿ ತನ್ನ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿದ್ದಾನೆ. ಆಲ್ರೆಡಿ ಬೆಳಕಿನ ರಾಜ್ಯದಲ್ಲಿ ಸೇರಿಸಲ್ಪಟ್ಟಿದ್ದೇವೆ. ಇವತ್ತು ನಮ್ಮ ದೃಷ್ಟಿ ಪರಮ ಕಾನಾನ್ ಆಗಿದೆ, ಪರಲೋಕವಾಗಿದೆ ನಮ್ಮ ದೃಷ್ಟಿ. ಅದಕ್ಕೆ ಯೇಸು ಹೇಳಿದ್ದು ಯೋಹನನ ಸುವಾರ್ತೆ 14ನೇ ಅಧ್ಯಾಯ 1-3 ವಾಕ್ಯದಲ್ಲಿ, ನೀವು ಕಳವಳಗೊಳ್ಳಬಿದ್ದೀರಿ, ನನ್ನಲ್ಲಿ ನಂಬಿಕೆ ಇಡಿರಿ, ನನ್ನ ತಂದೆಯಲ್ಲಿ ನಂಬಿಕೆ ಇಡಿರಿ. ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ,
ನಾನು ಹೋಗಿ ನಿಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡ್ತೇನೆ, ತಿರುಗಿ ಬಂದು ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, ಯಾಕಂದರೆ ನಾನಿರುವಲ್ಲಿ ನೀವು ಇರಬೇಕೆಂಬುದಾಗಿ ಯೇಸು ಹೇಳಿದ್ದಾನೆ. ಇವತ್ತು ರಕ್ಷಣೆ ಹೊಂದಿದಂಥ ದೇವಜನರ ದೃಷ್ಟಿಯು ಅದು ಪರಲೋಕ, ಅದು ಪರಮ ಕಾನನಾಗಿರುತ್ತದೆ ಪ್ರಿಯರೇ. ನಾವು ಹೇಗೆ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಹೋಗುತ್ತಿರುವಂಥ ದೇವಜನ ಜೀವಿತದಲ್ಲಿ ಅನೇಕ ಹೋರಾಟಗಳು ಬಂದವು, ಅನೇಕ ಸಮಸ್ಯೆಗಳು ಬಂದವು. ಇವತ್ತು ರಕ್ಷಣೆ ಹೊಂದಿ ಪರಲೋಕವನ್ನು ದೃಷ್ಟಿಸಿಕೊಂಡು ಹೋಗುವಂಥ ದೇವಜನ ಜೀವಿತದಲ್ಲಿಯೂ ಕೂಡ ಅನೇಕ ತಡೆಗಳು, ಅನೇಕ ವಿರೋಧಗಳು, ಹಿಂಸೆಗಳನ್ನು, ಸಮಸ್ಯೆಗಳು ತಂದಾಗ ಸೈತಾನನು ನಂಬಿಕೆ ಜೀವಿತದಿಂದ ಹಿಂಜಾರುವಂತೆ ಮಾಡುತ್ತಾನೆ ಪ್ರಿಯರೇ. ಅಲ್ಲಲ್ಲಿಯ ನಂಬಿಕೆ ದೃಢವಾಗಿ ನಿಲ್ಲಬೇಕು ನಾವು. ಯಾಕಂದರೆ ಆ ಪುಸ್ತಕತೆ 14ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ, ಆಕ್ಟ್ಸ್ ಆಫ್ ಅಪೋಸ್ಟಲ್ ಚಾಪ್ಟರ್ 14:22 ವಾಕ್ಯದಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ನಾವು ಬಹು ಸಂಕಟಗಳನ್ನು ಆಡುವುದರ ಮೂಲಕವಾಗಿ ದೇವರಾಜ್ಯವನ್ನು ಪ್ರವೇಶ ಮಾಡಬೇಕೆಂಬುದಾಗಿ ಅಲ್ಲಿ ಆತನು ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಯೋಹನ್ನನ ಸುವಾರ್ತೆ 16ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ಆ ವಾಕ್ಯ ಓದಿ. ಜಾನ್ 16:33, ಈ ಲೋಕದಲ್ಲಿ ನಿಮಗೆ ಕಷ್ಟಗಳುಂಟು, ಸಂಕಟಗಳುಂಟು, ಧೈರ್ಯವಾಗಿರಿ, ನಾನು ಈ ಲೋಕವನ್ನು ಜಯಿಸಿದ್ದೇನೆ. ಕೊನೆಯ ವಾಕ್ಯ 16ನೇ ಅಧ್ಯಾಯ 33ನೇ ವಾಕ್ಯ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಬೇಕೆಂದು ದೇವರು ಯಾಕೆ ಸ್ವಾಮಿ ಇದನ್ನು ಹೇಳ್ತಾ ಇದ್ದಾನೆ? ಕಷ್ಟಗಳು ಬರ್ತದೆ, ಸಮಸ್ಯೆಗಳು ಬರ್ತದೆ, ವಿರೋಧಗಳು ಬರ್ತದೆ, ಹೋರಾಟಗಳು ಬರ್ತದೆ, ತಡೆಗಳು ಬರ್ತದೆ. ಆದರೆ ಯೇಸು ಯಾಕೆ ವಾಕ್ಯ ಹೇಳಿದಾನೆಂದರೆ, ಈ ಮಾತನ್ನು ಪ್ರೋಸೆಸ್ ಯಾಕೆ ಹೇಳಿದಾನೆಂದರೆ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಬೇಕೆಂದು. ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದ. ಲೋಕದಲ್ಲಿ ನಿಮಗೆ ಯಾರಿಗೆ ಹೇಳ್ತಾ ಇದ್ದೇನೆ ಸ್ವಾಮಿ? ತನ್ನ ಶಿಷ್ಯರಿಗೆ, ತನ್ನ ನಂಬಿದಂಥ ತನ್ನ ಮಕ್ಕಳಿಗೆ ಹೇಳುವಂಥ ಮಾತಿದು. ಈ ಲೋಕದ ನಿಮಗೆ ಕಷ್ಟಗಳುಂಟು, ಸಂಕಟಗಳುಂಟು, ಸಮಸ್ಯೆಗಳುಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಒಂದು ವೇಳೆ ಯೇಸು ಜಯಿಸಿರುವುದಾದರೆ ನಾನು ಮತ್ತು ನೀವು ಜಯಿಸ್ತೇವೆ. 1 ಯೋಹನ 5ನೇ ಅಧ್ಯಾಯ 4ನೇ ವಾಕ್ಯ ಹೇಳ್ತದೆ, ಲೋಕವನ್ನು ಜಯಿಸುವಂಥದ್ದು ಅದು ನನ್ನ ಮತ್ತು ನಿಮ್ಮ ನಂಬಿಕೆ ಎಂಬುದಾಗಿ ಆ ವಾಕ್ಯದಲ್ಲಿ ಓದ್ತೇವೆ. ಸಿಕ್ಕಿದ್ರೆ ಆ ವಾಕ್ಯವನ್ನು ಓದಬಹುದು. 1 John chapter 5:4, ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ, ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ. ಲೋಕವನ್ನು ನಾವು ಯಾರಿಂದ ಹುಟ್ಟಿದ್ದೇವೆ? ನಾವು ದೇವರಿಗೆ ಹುಟ್ಟಿದ್ದೇವೆ. ಜಾನ್ ಚಾಪ್ಟರ್ 1:12-13 ಏನು ಹೇಳ್ತದೆ? ಯಾರ್ಯಾರು ಕರ್ತನ ದೇಶ ಸ್ವಾಮಿಯನ್ನು ರಕ್ಷಕನ ಒಡೆಯನಾಗಿ ಅಂಗೀಕಾರ ಮಾಡಿದರು, ಆತನ ಹೆಸರನ್ನು ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಅವರು ಹುಟ್ಟಿದ್ದು ಕಾಮದಿಂದ ಆಗಲಿ ಪುರುಷ ಸಂಕಲ್ಪದಿಂದ ಆಗಲಿ ಅಲ್ಲ, ಅವರು ಹುಟ್ಟಿದ್ದು ದೇವರಿಂದಲೇ. ನಾವು ದೇವರಿಗೆ ಹುಟ್ಟಿದ್ದೇವೆ, ದೇವರಿಂದ ಹುಟ್ಟಿದ್ದೇವೆ, ದೇವರ ಬೀಜಕ್ಕೆ ನಾವು ಹುಟ್ಟಿದ್ದೇವೆ. ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ದೇವರಿಂದ ಹುಟ್ಟಿದ್ದರಿಂದ ನಾನು ಮತ್ತು ನೀವು ಈ ಲೋಕವನ್ನು ಜಯಿಸುತ್ತೇವೆ, ಬರುವಂಥ ಸವಾಲುಗಳನ್ನು ಜಯಿಸುತ್ತೇವೆ, ಶರೀರವನ್ನು ಜಯಿಸುತ್ತೇವೆ, ಸೈತಾನ ಲೋಕವನ್ನು ಜಯಿಸುತ್ತೇವೆ. ಅಲ್ಲಲ್ಲಿ ಅದು ಲೋಕವನ್ನು ಜಯಿಸುವಂಥದ್ದು ಅದು ನಮ್ಮ ನಂಬಿಕೆ ಎಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನಾವು ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ಹಾಗಾದರೆ ಇಸ್ರೇಲ್ ಜನರು 430 ವರ್ಷಗಳ ನಂತರವಾಗಿ ದೇವರ ಕೃಪೆಯಿಂದ ಅವರು ಬಿಡುಗಡೆ ಹೊಂದಿಕೊಂಡು ಅವರು ಕಾನಾನ್ ದೇಶವನ್ನು ದೃಷ್ಟಿಸಿಕೊಂಡು ಮುಂದಕ್ಕೆ ಅವರು ಹೋಗ್ತಾ ಇದ್ದಾರೆ. ವಿಮೋಚನಗಾಡ 13ನೇ ಅಧ್ಯಾಯ 17ನೇ ವಾಕ್ಯದಿಂದ ಓದುವುದಾದರೆ, ದೇವರೇ ಸ್ವತಃ ಅವರು ನಡೆಸಿಕೊಂಡು ಹೋಗ್ತದೆ. ಸಿಕ್ಕಿದ್ರೆ ಓದ್ಬೋದು 17-18 ವಾಕ್ಯ. 13ನೇ ಅಧ್ಯಾಯ 17-18 ವಾಕ್ಯ. ಫರೋಹನು ಇಸ್ರಾಯೇಲರಿಗೆ ಹೋಗುವುದಕ್ಕೆ ಅಪ್ಪಣೆ ಕೊಟ್ಟಾಗ ಫಿಲಿಷ್ಟಿಯರ ದೇಶದೊಳಗನ ಮಾರ್ಗ ಹತ್ತಿರವಿದ್ದರೂ ದೇವರು ಆ ದಾರಿಯಲ್ಲಿ ಅವರನ್ನು ನಡೆಸದೆ ಕೆಂಪು ಸಮುದ್ರದ ಬಳಿಯಲ್ಲಿರುವ ಮರಳು ಕಾಡಿನ ದಾರಿಯಲ್ಲಿಯೇ ಸುತ್ತಾಗಿ ನಡೆಸಿಕೊಂಡು ಹೋದನು. ಆತನು ಈ ಜನರಿಗೆ ಯುದ್ಧ ಪ್ರಾಪ್ತವಾದರೆ ಅವರು ಧೈರ್ಯಗೆಟ್ಟು ಐಗುಪ್ತ ದೇಶಕ್ಕೆ ಹಿಂದಿರುಗಾರು ಅಂದುಕೊಂಡನು. ಇಸ್ರಾಯೇಲರು ಯುದ್ಧ ಸನ್ನದ್ಧರಾಗಿ ಐಗುಪ್ತ ದೇಶದಿಂದ ಹೊರಟರು. ಆಮೆನ್. ಇಲ್ಲಿ ದೇವರು ಸುತ್ತು ಬಳಸಿ ಅವರನ್ನು ಕರ್ಕೊಂಡು ಹೋಗ್ತಾರೆ. ಹತ್ತಿರದ ಒಂದು ದಾರಿ ಇದ್ರೂ ಕೂಡ ಸುತ್ತು ಬಳಸಿ ಅವರು ನಡೆಸಿಕೊಂಡು ಹೋಗುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಲ್ಲಲ್ಲಿಯ ಕೆಲವೊಮ್ಮೆ ದೇವರು ಹತ್ತಿರದ ದಾರಿ ಇದ್ರೂ ಕೂಡ ನಮ್ಮನ್ನು ಸುತ್ತು ಬಳಸಿ ಕರ್ಕೊಂಡು ಹೋಗ್ತಾರೆ. ದೇವರಿಗೊಂದು ಪ್ಲ್ಯಾನ್ ಇದೆ, ದೇವರಿಗೊಂದು ಪ್ಲ್ಯಾನ್ ಇರ್ತದೆ, ಯೋಜನೆ ನಮ್ಮ ಕುರಿತಾಗಿ ಒಂದು ಯೋಜನೆ ಇರ್ತದೆ. ಆ ಯೋಜನೆಯನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸುವುದಕ್ಕಾಗಿ ನಮ್ಮನ್ನು ಹತ್ರ ಕೆಲವೊಮ್ಮೆ ಸುತ್ತು ಬಳಸಿ ಕರ್ಕೊಂಡು ಹೋಗುತ್ತಾನೆ. ಇಲ್ಲಿ ಇಸ್ರೇಲ್ ಜನರನ್ನು ಸುತ್ತು ಬಳಸಿ ಕರ್ಕೊಂಡು ಹೋದ. ವಿಮೋಚನ ಕಾಂಡ 14ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ,
ಕೆಂಪು ಸಮುದ್ರದ ಮುಂದಕ್ಕೆ ಅವರು ಬಂದು ನಿಲ್ತಾ ಇದ್ದಾರೆ. ಮುಂದಕ್ಕೆ ಹೋಗಲಿಕ್ಕೆ ಮಾರ್ಗ ಇಲ್ಲ, ಎಲ್ಲ ರಸ್ತೆಗಳು ಮಾರ್ಗಗಳು ಬಂದಾಗಿದೆ. ಹಿಂದುಗಡೆ ಹಿಂದಟ್ಟಿ ಬರುವಂಥ ಫರೋನ ಸೈನ್ಯವನ್ನು ಅಲ್ಲಿ ಕಾಣ್ತಾ ಇದ್ದೇವೆ. ಅವ್ರು ನಾಶ ಮಾಡೋದಕ್ಕಾಗಿ ಫರೋನ ಸೈನ್ಯ ಬಂದಿದೆ. ಏನು ಮಾಡಬೇಕಂತ ಮೋಶೆಗೂ ಅರ್ಥ ಆಗ್ತಾ ಇಲ್ಲ, ಆರೋನನಿಗೆ ಅರ್ಥ ಆಗ್ತಾ ಇಲ್ಲ, ಇಸ್ರೇಲ್ ಜನರಿಗೂ ಅರ್ಥ ಆಗ್ತಾ ಇಲ್ಲ, ಏನು ಮಾಡಬೇಕೆಂಬುದು ಗೊತ್ತಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಿಂತಿದ್ದಾರೆ. ಅನೇಕ ಸಮಯಗಳಲ್ಲಿ ರಕ್ಷಣೆ ಹೊಂದಿದ ನಂತರವಾಗಿ ಕೆಲವೊಮ್ಮೆ ಮಾರ್ಗಗಳು ಮುಚ್ಚಲ್ಪಟ್ಟ ಸ್ಥಿತಿಯನ್ನು ನಾವು ನಿಂತಿರಬಹುದು. ಹಿಂದೆ ಹೋಗ್ಲಿಕ್ಕೂ ಅಲ್ಲ, ಮುಂದೆ ಹೋಗ್ಲಿಕ್ಕೂ ಅಲ್ಲ, ಎಲ್ಲ 4 ದಿಕ್ಕುಗಳಿಂದಲೂ ಮಾರ್ಗಗಳು ಮುಚ್ಚಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ನಾವು ನಿಲ್ತೇವೆ. ಆದರೆ ಒಂದು ತಿಳ್ಕೋಬೇಕು, ಈ ಕೆಂಪು ಸಮುದ್ರದ ಬಳಿಯಲ್ಲಿ 14ನೇ 10ನೇ ವಾಕ್ಯ ವಿಮೋಚನ ಕಾಂಡದಲ್ಲಿ ಎಕ್ಸೋಡಸ್ 14:10 ಓದುವುದಾದ್ರೆ ಅವರು ಭಯಪಟ್ಟರು. ಅವ್ರು ನೋಡಿ ಭಯಪಟ್ಟರು. ಫರೋನು ಸಮೀಪಿಸುತ್ತಿರುವಾಗ ಇಸ್ರಾಯೇಲರು ಕಣ್ಣೆತ್ತಿ ತಮ್ಮ ಹಿಂದೆ ಹೊರಟು ಬಂದಿದ್ದ ಐಗುಪ್ತರನ್ನು ಕಂಡು ಬಹಳ ಭಯಪಟ್ಟವರಾಗಿ ಯೆಹೋವನಿಗೆ ಮೊರೆಯಿಟ್ಟರು. ಹಲ್ಲೆಲೂಯಾ. ಬಹಳ ಭಯಪಟ್ಟು ದೇವರಿಗೆ ಮೊರೆ ಇಡ್ತಾರೆ, ಗುಣಗುಟ್ಟಿಗೆ ಪ್ರಾರಂಭ ಮಾಡಿದರು. ಇಲ್ಲಿ ಐಗುಪ್ತದ ಸಮಾಧಿ ಇಲ್ಲ ಅಂತ ಇಲ್ಲಿ ಕರ್ಕೊಂಡು ಬಂದಿಯ ನಮ್ಮ ಸಾಯಿಸ್ಲಿಕ್ಕೆ ಎಂಬುದಾಗಿ. ಕಷ್ಟಗಳು ಬರುವಾಗ ನಾವೇನು ಮಾಡ್ತೇವೆ? ಗುಣಗುಟ್ಟುತ್ತೇವೆ. 14, 13, 14 ವಾಕ್ಯದಲ್ಲಿ, ಅದೇ ಅಧ್ಯಾಯದಲ್ಲಿ ಎಕ್ಸೋಡಸ್ 14 ವಾಕ್ಯದಲ್ಲಿ ನೋಡ್ತೇವೆ. ದೇವರವರಿಗೆ ಒಂದು ವಾಗ್ದಾನ ಕೊಡ್ತಾ ಇದ್ದಾನೆ, ಇನ್ನು ನೋಡಿದ ಐಗುಪ್ತರನ್ನು ನೀವೆಂದಿಗೂ ನೋಡುವುದಿಲ್ಲ, ಯೆಹೋವನು ನಿಮಗಾಗಿ, ನೀವು ಸುಮ್ಮನೆ ಯೆಹೋವನು ನಿಮಗೆ ಯುದ್ಧ ಮಾಡು. ಸಿಕ್ಕಿದ್ರೆ ಓದಬಹುದು ಆ ವಾಕ್ಯವನ್ನು. ಇನ್ನು ಮೇಲೆ ನಿಮ್ಮ ಮಕ್ಕಳು ಇದು ಯಾತಕ್ಕೆ 14, 13, 14. ಆದರೆ ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು 13ನೇ ವಾಕ್ಯ ಓದಲಿಲ್ಲ, 14ನೇ 13, 14 ವಾಕ್ಯ. ಆದರೆ ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದನು. ಸುಮ್ಮನಿರಿ. ಹಲ್ಲೆಲೂಯಾ. ದೇವರು ನನಗಾಗಿ ನಿಮಗಾಗಿ ಯುದ್ಧ ಮಾಡುತ್ತಾನೆ. ಇಲ್ಲಿಯವರೆಗೆ ಎಂದಟ್ಟಿ ಬಂದ ಶತ್ರುವನ್ನು ನಾವೆಂದಿಗೂ ಕಾಣಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿಯಲ್ಲಿ ದೇವರು ಕ್ರಿಯೆ ಮಾಡ್ತಾನೆ. ಯೆಶಾಯನ ಪುಸ್ತಕ 41ನೇ ಅಧ್ಯಾಯದಲ್ಲಿ ನಾವು 12ನೇ ವಾಕ್ಯದಿಂದ 12ನೇ ವಾಕ್ಯ ಓದಿದ್ರೆ, ನಿಮ್ಮ ವೈರಿಯನ್ನು ಹುಡುಕಿದ್ರು ಅವನು ಸಿಗುವುದಿಲ್ಲ ಅಂತ ಹೇಳ್ತದೆ. ನಿಮ್ಮ ವೈರಿಯನ್ನು ಹುಡುಕಿದ್ರು ಸಿಗುವುದಿಲ್ಲ ಅಂತ ಆ ವಾಕ್ಯ ಭಾಗದಲ್ಲಿ ನೀವು ಓದಿದ ಮೇಲೆ ಗೊತ್ತಾಗ್ತದೆ ಪ್ರಿಯರೇ. ಅಲ್ಲಿ ದೇವರು ಏನು ಮಾಡಿದ? ತನ್ನ ಜನರಿಗಾಗಿ ಒಂದು ಅದ್ಭುತ ಮಾಡಿದ. ಕೆಂಪು ಸಮುದ್ರವನ್ನು ದೇವರು ಅವರಿಗಾಗಿ ಒಂದು ವಿಭಾಗ ಮಾಡಿದ. ವಿಮೋಚನೆಗಳ 15ನೇ ಬರುವಾಗ, ಎಕ್ಸೋಡಸ್ ಚಾಪ್ಟರ್ 15ಗೆ ಬರುವಾಗ 1ರಿಂದ 20ನೇ ವಾಕ್ಯದಲ್ಲಿ ಮೀರಿಯಾಮ ಎಲ್ಲ ಇಸ್ರೇಲ್ ಜನರು ಸೇರಿ ದಮ್ಮಡಿ ಬಡಿಯುತ್ತಾ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸಿದರು. ಅದು ರಕ್ಷಣೆ ಹೊಂದಿದ ದೇವ ಜನರು ಆರಾಧಿಸುವಂಥ ಆರಾಧನೆಗೆ ಒಂದು ಗುರುತಾಗಿದೆ. ಎಷ್ಟು ಸಂತೋಷ! ಅದ್ಭುತ ಮಾಡಿದಾಗ, ಬಿಡುಗಡೆಗಳು ನಡೆದಾಗ ಎಷ್ಟು ಸಂತೋಷವಾಗ್ತದೆ ನಮಗೆ. ಆ ಸಂತೋಷ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಆದರೆ ನಾವು 22ನೇ ವಾಕ್ಯದಿಂದ ಓದ್ತೇವೆ. ಏನಾಯ್ತು ಅಲ್ಲಿ? ಹಲ್ಲೆಲೂಯಾ. 22ನೇ ವಾಕ್ಯ ಓದಿ. ಬಳಿಕ ಮೋಶೆಯು ಇಸ್ರಾಯೇಲರನ್ನು ಕೆಂಪು ಸಮುದ್ರದ ಬಳಿಯಿಂದ ಪ್ರಯಾಣ ಮಾಡಿಸಲು ಅವರು ಶೂರಿನ ಅರಣ್ಯದೊಳಗೆ 3 ದಿನ ನಡೆದು ಹೋದರು. 3 ದಿನ ಅವರು ನಡೆದು ಹೋಗ್ತಾ ಇದ್ದಾರೆ. ಮೋಶೆಗೆ ಅವರನ್ನು ಶೂರಿನ ಅರಣ್ಯದೊಳಗೆ ಪ್ರಯಾಣ ಮಾಡಿಸ್ತಾ ಇದ್ದಾನೆ. ಶೂರ್ ಎಂಬುದಾಗಿ ಹೇಳಬೇಕಾದ್ರೆ ಅದರ ಅರ್ಥ ಅರೇಬಿಯಾದ ಅಡವಿ, ಅರೇಬಿಯಾದ ಅರಣ್ಯ, ಅರೇಬಿಯಾದ ಮರುಭೂಮಿ. ಶೂರ್ ಅಂದರೆ ಅರೇಬಿಯಾದ ಮರುಭೂಮಿ ಎಂಬುದಾಗಿ ಅರ್ಥ ಬರ್ತದೆ. ಮೋಶೆ ಎಲ್ಲಿಂದ ನಡೆಸ್ತಾ ಇದ್ದಾನೆ? ಅವರನ್ನು ಮರುಭೂಮಿಯಲ್ಲಿ ನಡೆಸ್ತಾ ಇದ್ದಾನೆ, ಅಡವಿಯಲ್ಲಿ ನಡೆಸ್ತಾ ಇದ್ದಾನೆ. ಒಂದು ಚೆನ್ನಾಗಿ ನಾವು ತಿಳ್ಕೋಬೇಕು, ದೇವ ಜನರಿಗೆ ಕೆಲವೊಮ್ಮೆ ಅಡವಿಯ ಅನುಭವಗಳು ಬಂದೇ ಬರ್ತದೆ. ಯೇಸು ಸ್ವಾಮಿಯನ್ನು ಕೂಡ ದೇವರಾತ್ಮನು ಅಡವಿಯ ಅನುಭವದಲ್ಲಿ ನಡೆಸಿದ್ದಾನೆ. ಕೆಲವೊಂದು ಉಪದೇಶಗಳು, ನವೀನ ಉಪದೇಶಗಳು ಇವತ್ತು ನೋಡ್ತೇವೆ. ನಾವು ದೇವರಿಗೆ ಹುಟ್ಟಿದ್ದರಿಂದ ಹಲ್ಲೆಲೂಯಾ, ನಾವು ಜಯಶಾಲಿಗಳು, ನಮಗೆ ಕಷ್ಟಗಳು ಬರುವುದಿಲ್ಲ, ಸಂಕಟಗಳು ಬರುವುದಿಲ್ಲ ಎಂಬುದಾಗಿ ಅರಿಕೆ ಮಾಡೋದು ಒಳ್ಳೆಯದು, ಖಂಡಿತವಾಗಿ ಒಳ್ಳೆಯದು. ಅದು ಯೇಸು ಸ್ವಾಮಿ ಕಷ್ಟಗಳು ಬಂದಿದೆ. ಸ್ವತಃ ಯೇಸು ಸ್ವಾಮಿಗೆ ಕಷ್ಟ ಬಂದು ಆತನ ಜೊತೆಯಲ್ಲಿದ್ದಂಥ 12 ಜನ ಶಿಷ್ಯರಿಗೆ ಶಾರೀರಿಕವಾದಂಥ ಹಿಂಸೆ, ಕಷ್ಟ, ಸಮಸ್ಯೆ, ಹೋರಾಟಗಳು ಬಂದಿವೆ.
ಹಲ್ಲೆಲೂಯಾ. ಆದಿ ಸಭೆ ವಿಶ್ವಾಸಿಗಳಿಗೂ ಕ್ರೈಸ್ತ ವಿಶ್ವಾಸಿಗಳಿಗೂ ಕಷ್ಟ, ಹಿಂಸೆ, ಬಾಧೆ, ಸಂಕಟಗಳು ಬಂದಿದೆ. ಅದರ ನಂತರ ಹಾದು ಬಂದ ಕ್ರೈಸ್ತ ಸಭೆಗೂ ಕೂಡ ಹಿಂಸೆ ಬಂದಿದೆ, ಕಷ್ಟ ಬಂದಿದೆ, ಸಮಸ್ಯೆಗಳು ಬಂದಿದೆ, ಬಿರುಗಾಳಿ ಓಪಾದಿಯಲ್ಲಿ ಇವೆಲ್ಲ ಬಂದಿದೆ. ಆದರೆ ನಂಬಿಕೆಯಲ್ಲಿ ಅವರು ದೃಢವಾಗಿ ನಿಂತ ಕಾರಣ ಅವೆಲ್ಲವನ್ನು ಜಯಿಸುವುದಕ್ಕೆ ಅವರಿಗೆ ಸಾಧ್ಯವಾಯಿತು. ಯಾರ ನಂಬಿಕೆ ನಿಲ್ಲೋಕ್ಕೆ ಸಾಧ್ಯ? ವಾಕ್ಯದಲ್ಲಿ ಯಾರು ನಿಲ್ತಾರೋ ಅವರು ಮಾತ್ರ ಈ ಎಲ್ಲ ಸಮಸ್ಯೆಗಳನ್ನು ಜಯಿಸುವುದಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಆದರೆ ಕ್ರೈಸ್ತ ವಿಶ್ವಾಸಿಗಳಿಗೆ ಕಷ್ಟನೇ ಬರಲ್ಲ, ಸಮಸ್ಯೆನೇ ಬರಲ್ಲ, ರೋಗನೇ ಬರಲ್ಲ, ಹೋರಾಟನೇ ಬರಲ್ಲ ಎಂಬುದಾಗಿ ಯಾರು ಹೇಳುವುದಾದರೆ ಹಲ್ಲೆಲೂಯಾ, ಅದು ನಿಜವಾದ ಒಂದು ಸತ್ಯ, ಒಂದು ಸರಿಯಾದಂಥ ಉಪದೇಶ ಅಲ್ಲೆಂಬುದಾಗಿ ನಾವು ತಿಳಿದುಕೊಳ್ಳತಕ್ಕದ್ದು. ಇಲ್ಲಿ ಮೋಶೆ ದೇವ ಜನರನ್ನು ಶೂರಿನ ಅರಣ್ಯ ನಡೆಸಿಕೊಂಡು ಹೋಗ್ತಾ ಇದ್ದಾನೆ. ಅರಣ್ಯ ಎಂಬುವಂಥದ್ದು, ಮರುಭೂಮಿ ಎಂಬುವಂಥದ್ದು, ಅದು ಒಬ್ಬ ಕ್ರೈಸ್ತ ವಿಶ್ವಾಸ ಜೀವಿತದಲ್ಲಿ ಬರುವಂಥ ಹೋರಾಟಗಳನ್ನು, ಸಮಸ್ಯೆಗಳನ್ನು, ಒಂದು ಯುದ್ಧವನ್ನು ಅದು ಸೂಚಿಸುವಂಥದ್ದಾಗಿದೆ. ನಾವು ಲೂಕನ ಪುಸ್ತಕ 4ನೇ ವಾಕ್ಯದಲ್ಲಿ ಓದುವಾಗ ಪವಿತ್ರಾತ್ಮನು ಸ್ವತಃ ಯೇಸು ಸ್ವಾಮಿಯನ್ನು ಅಡವಿಗೆ ನಡೆಸ್ತಾ ಇದ್ದಾನೆ ನೋಡಿ. ಅದು ಕೂಡ ವಾಕ್ಯ ಹೇಳ್ತದೆ, ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಯೇಸು ಪವಿತ್ರಾತ್ಮ ಭರಿತನಾಗಿ ಯೋರ್ದಾನ್ ಹೊಳೆಯಿಂದ ಹಿಂದಿರುಗಿ ದೇವರಾತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ ಸೈತಾನಿಂದ ಶೋಧಿಸಲ್ಪಟ್ಟನು. ಯಾವಾಗ ಶೋಧನೆ ತರ್ತಾನೆ ಸೈತಾನ ಗೊತ್ತುಂಟ? ನೀನು ಎಷ್ಟು ಕಷ್ಟದಲ್ಲಿರುವಾಗ, ಎಷ್ಟು ಹೋರಾಟದಲ್ಲಿ ಹೋಗುವಾಗ, ಹೆಚ್ಚು ಉಪದ್ರವದಲ್ಲಿ ಹೋಗುವಾಗ, ಹೆಚ್ಚಾದ ದುಃಖದ ನೋವಿಂದ ಹೋಗುವಾಗ ಶೋಧಕನಲ್ಲಿ ಬಂದೇ ಬರ್ತಾನೆ. ಅಲ್ಲಲ್ಲಿ ಯಾಕೆ ಗೊತ್ತುಂಟ? ನಿನ್ನ ನಂಬಿಕೆಯಿಂದ ಬೀಳಿಸುವುದಕ್ಕಾಗಿ, ನಂಬಿಕೆ ಜೀವಿತದಿಂದ ಹಿಂಜಾರುವಂತೆ ಮಾಡುವುದಕ್ಕೋಸ್ಕರವಾಗಿ ಸೈತಾನ ಬಂದು ಹೇಳ್ತಾನೆ, ಎಲ್ಲಿದ ನಿನ್ನ ದೇವರು? ಎಷ್ಟು ಪ್ರಾರ್ಥನೆ ಮಾಡಿದಿ, ಎಷ್ಟು ಚಪ್ಪಾಳೆ ತಟ್ಟಿದಿ, ಎಷ್ಟು ಬೇತೇಲ್ ಚರ್ಚ್ ಅಂತ ಓಡ್ತಾ ಇದ್ದಿ, ಏಸುಪುರ ಅಂತ ಓಡ್ತಾ ಇದ್ದಿ, ಎಲ್ಲ ಕೂಟಕ್ಕೆ ಹೋಗ್ತಾ ಇದ್ದಿ, ದೇವರು ನಿನ್ನ ಪ್ರಾರ್ಥನೆ ಕೇಳಿದ್ನ? ಏನು ಲಾಭ ಸಿಕ್ಕಿತು ನಿನಗೆ? ನಿನ್ನ ರೋಗ ಸೌಖ್ಯ ಆಗಲಿಲ್ಲ, ನಿನ್ನ ಸಮಸ್ಯೆ ಪರಿಹಾರ ಆಗಲಿಲ್ಲ, ನಿನ್ನ ವೇದನೆ ಬಿಟ್ಟು ಹೋಗಲಿಲ್ಲ. ಅನೇಕ ವಿಧವಾಗಿ ಸೈತಾನ ಏನು ಮಾಡ್ತಾನೆ? ಶೋಧನೆ ತರ್ತಾನೆ. ಅವಾಗ ನಮಗೆ ಅನ್ನಿಸ್ತದೆ, ಹೌದು ನಾನು ಹೋಗಲಿಲ್ಲ, ನನ್ನ ಸಮಸ್ಯೆ ಹೋಗಲಿಲ್ಲ, ನನ್ನ ಬಂಧನ ಬಿಚ್ಚಲ್ಪಡಲಿಲ್ಲ, ನನ್ನ ನೋವು ನೀಗಲ್ಪಡಲಿಲ್ಲ, ಇನ್ಯಾಕೆ ದೇವ್ರನ್ನ ಪ್ರಾರ್ಥಿಸಬೇಕು, ಇನ್ಯಾಕೆ ಆರಾಧನೆಗೆ ನಾನು ಹೋಗಬೇಕು? ಆ ರೀತಿಯ ಕೆಲವು ಪ್ರಶ್ನೆಗಳು ಸೈತಾನು ನಮ್ಮ ಮೈಂಡಲ್ಲಿ ಹಾಕಿ ನಮ್ಮ ನಂಬಿಕೆಯನ್ನು ಚಂಚಲಪಡಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಒಂದೆರಡು ವಾಕ್ಯ ಓದುವ. ಕೀರ್ತನೆ ಪುಸ್ತಕ 42 ಅಧ್ಯಾಯದ 3ನೇ ಮತ್ತು 10ನೇ ವಾಕ್ಯ ಓದಿಕೊಳ್ಳಿ. ಬುಕ್ ಆಫ್ ಸ್ಯಾಮ್ಸ್ 42, 3 and 10 ವರ್ಸ್. ನಿನ್ನ ದೇವರು ಎಲ್ಲಿ ಎಂದು ಜನರು ಯಾವಾಗಲೂ ನನ್ನನ್ನು ಗೇಲಿ ಮಾಡುವುದರಿಂದ ಹಗಲಿರುಳು ನನಗೆ ಕಣ್ಣೀರೇ ಆಹಾರವಾಯಿತು. ಎರಡು ಒಂದೇ ವಾಕ್ಯ. ನಿನ್ನ ದೇವರು ಎಲ್ಲಿ ಎಂದು ಜನರು ಗೇಲಿ ಮಾಡುವಾಗ ಹಗಲಿರುಳು ನನಗೆ ಕಣ್ಣೀರ ಆಹಾರವಾಯಿತು. ನಿನ್ನ ಶೋಧನೆಗಳು ಬರುವಾಗ, ಉಪದ್ರವ ಜೀವಿತದಲ್ಲಿ ಬರುವಾಗ ಆಗಲೇ ಸೈತಾನ ಬರುವುದು. ಆಗಲೇ ಸೈತಾನ ಅಂದರೆ ಕೊಂಬನಿಟ್ಟುಕೊಂಡು, ಕಪ್ಪು ರೂಪ ಇಟ್ಟುಕೊಂಡು, 2 ಕೋರೆ ಹಲ್ಲು ಇಟ್ಟು ನಿನ್ನ ಬಳಿ ಬರಲ್ಲ. ನಿನ್ನ ಸ್ನೇಹಿತರ ಮೂಲಕ ಬರ್ತಾನೆ, ನಿನ್ನ ನೆರೆಕೆರೆಯವರ ಮೂಲಕ ಬರ್ತಾನೆ, ನಿನ್ನ ಹೆಂಡತಿಯ ಮೂಲಕ ಬರ್ಬೋದು, ರಕ್ಷಣೆ ಹೊಂದದ ಗಂಡನ ಮೂಲಕ ಬರ್ಬೋದು, ರಕ್ಷಣೆ ಹೊಂದದ ಮಕ್ಕಳ ಮೂಲಕ ಬರ್ಬೋದು, ಈವನ್ ರಕ್ಷಣೆ ಹೊಂದಿದ ವಿಶ್ವಾಸಿಗಳ ಮೂಲಕವೇ ಮಾತಾಡ್ಬೋದು. ಹೇಗಾದರೂ ಆತನು ಬಂದೇ ಬರ್ತಾನೆ. ಯೇಸು ಸ್ವಾಮಿಯ ಬಳಿಗೆ ಬಂದಿರುವುದಾದರೆ ನಿನ್ನ ಬಳಿಗೂ ಬರ್ತಾನೆ. ನಾವು ಲೂಕನ ಪುಸ್ತಕ 4ನೇ 3ನೇ ವಾಕ್ಯ ಹೇಳ್ತದೆ, ಅವನ ಹೆಸರು ಶೋಧಕನು. ಅವನು ಕೊಡಲ್ಪಟ್ಟಂಥ ಹೆಸರನಾಗಿ ಅನೇಕ ಹೆಸರುಗಳುಂಟು ಸೈತಾನಿಗೆ, ಆದರೆ ಒಂದು ಹೆಸರು ಶೋಧಕನು, ಶೋಧಿಸುವವನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದ ಕಾರಣ ನೋಡಿ, ಸೈತಾನ ಬರುವುದು ರೈಟ್ ಟೈಮಲ್ಲಿ, ಅದು ಕೂಡ ನೀನು ಮರುಭೂಮಿಯ ಅನುಭವದಲ್ಲಿ ನಡೆಯುವಾಗ ಅವನು ಬರ್ತಾನೆ. ನೋಡಿ, ಯೋಬನ ಪುಸ್ತಕ 2ನೇ ಅಧ್ಯಾಯ 9-10 ವಾಕ್ಯದಲ್ಲಿ ಓದ್ತೇವೆ. ಯೋಬ ಎಲ್ಲ ಕಳ್ಕೊಂಡು ಬಿಟ್ಟ. ಆಸ್ತಿ ನಷ್ಟವಾಯಿತು, ಆರೋಗ್ಯ ನಷ್ಟವಾಯಿತು, ಮಕ್ಕಳು ಸತ್ತು ಹೋದರು, ಒಂದರ ಮೇಲೆ ಒಂದು ಶಾಕ್ಗಳು,
ಒಂದರ ಮೇಲೆ ಒಂದು ಆಘಾತಗಳು ಅವನ ಜೀವಿತದಲ್ಲಿ ಬಿರುಗಾಳಿ ಬಡಿದಾಗಿ ಬರ್ತಾ ಇವೆ. 3 ಜನ ಸ್ನೇಹಿತರು ಬಂದರು, ಅವರು ಒಂದು ಎನ್ಕರೇಜ್ ಆತನಿಗೆ ಕೊಡ್ತಾ ಇಲ್ಲ. ಅಂತ ಒಂದು ಸಂದರ್ಭದಲ್ಲಿ ಅವನ ಹೆಂಡತಿ ಏನು ಹೇಳ್ತಾಳೆ ಗೊತ್ತುಂಟಾ? ಓದಿ. ಹೀಗಿರುವಲ್ಲಿ ಹಾ. ಅವನ ಹೆಂಡತಿ ಅವನಿಗೆ, ಹಾ. ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ? ನಿನ್ನ ಯಥಾರ್ಥತ್ವವನ್ನು ಇನ್ನು ಬಿಡಲಿಲ್ವೋ? ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದನು. ದೇವನ್ ದೂಷಿ ಸಾಯಿ ಎಂಬುದಾಗಿ ಹೇಳ್ತಾ ಇದ್ದಾಳೆ. ಆಗ ಯೋಬನು ಆಕೆಗೆ, ಆಗ ಯೋಬನ ಆಕೆಗೆ, ಮೂರ್ಖಳು ಮಾತಾಡಿದಂತೆ ನೀನು ಮಾತನಾಡುತ್ತಿ. ಮೂರ್ಖಳು ಮಾತಾಡ್ತೀನಿ, ಮಾತಾಡಬೇಡ. ದೇವರ ಹಸ್ತದಿಂದ ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ, ದೇವರ ಹಸ್ತವನ್ನು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ, ಕೆಟ್ಟದನ್ನು ಹೊಂದಬಾರದು ಕೆಟ್ಟದನ್ನು ಹೊಂದಬಾರದು ಎಂದು ಹೇಳಿದನು. ಎಂದು ಹೇಳಿದನು. ನೋಡಿ, ಅವನಿಗೆ ಒಂದು ವಿವೇಚನೆ ಇತ್ತು. ಅವನಿಗೆ ಸ್ಪಷ್ಟವಾಗಿ ಗೊತ್ತಾಯ್ತು, ಇದು ಮಾತಾಡುವಂಥದ್ದು ನನ್ನ ಹೆಂಡತಿ ಅಲ್ಲ, ಸೈತಾನ ಇವಳ ಮೂಲಕ ಮಾತಾಡ್ತಾ ಇದ್ದಾನೆ. ನನ್ನ ನಂಬಿಕೆಯನ್ನು ಕೆಡಿಸುವುದಕ್ಕೋಸ್ಕರವಾಗಿ, ನನ್ನ ಕುಗ್ಗಿಸುವುದಕ್ಕೋಸ್ಕರವಾಗಿ ಸೈತಾನ ನನ್ನ ಹೆಂಡತಿ ಮೂಲಕ ಮಾತಾಡ್ತಾನೆಂದ ಅವನು ವಿವೇಚಿಸಿ ತಿಳ್ಕೊಂಡ. ಅನೇಕರು ನಿಮ್ಮೊಟ್ಟಿಗೆ ಉಪದ್ರವ ಕಾಲದಲ್ಲಿ ಬಂದು ಮಾತಾಡ್ತಾರೆ. ಒಳ್ಳೆದಿರುವಾಗ ನೀವು ಮಾತಾಡಲ್ಲ ಬಂದು, ಆದರೆ ಶೋಧನೆಯಲ್ಲಿ ನೋವಿನಲ್ಲಿ ಹಾದು ಹೋಗುವಾಗ ಖಂಡಿತವಾಗಿ ಸೈತಾನನು ಕೆಲವೊಬ್ಬರನ್ನು ನಿಮ್ಮ ಬಳಿಗೆ ಕಳಿಸಿಬಿಡ್ತಾನೆ. ಆಗ ನಾವು ಅವರಿಗೆ ಹಲಲಿಯ ಮೌನವಾಗಿರಬೇಕು, ಏನು ಮಾತಾಡ್ಲಿಕ್ಕೆ ಹೋಗಬಾರ್ದು. ಕಾರಣ ಏನು ಗೊತ್ತುಂಟ? ಸ್ವಲ್ಪ ಸಮಯ ಮೌನವಾಗಿದ್ದರೆ ಸ್ವಲ್ಪ ಸಮಯ ನಂತರವಾಗಿ ದೇವರೇ ಒಂದು ಹಲಲಿಯ ಸಾಕ್ಷಿಯನ್ನು ನಮ್ಮ ಜೀವಿತದಲ್ಲಿ ಎಬ್ಬಿಸುವಾತನಾಗಿದ್ದಾನೆ. ಇಲ್ಲಿ ಸೈತಾನನು ಅರಣ್ಯದಲ್ಲಿ ನಡೆಯುವಾಗಲೇ ಸ್ವಾಮಿಯ ಬಳಿಗೆ ಅತ್ತೆ ಬಂದನು. ನಮ್ಮ ಜೀವಿತದಲ್ಲಿ ಕೂಡ ಸೈತಾನ ಇದೇ ಸಮಯ ನಂಬಿಕೆ ಕೆಡಿಸುವುದಕ್ಕಾಗಿ. ಅದಕ್ಕೆ ಚೆನ್ನಾಗಿ ದೇವರ ಮಕ್ಕಳು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ದೃಷ್ಟಿ ಪರಮ ಕಾನನ್, ಪರಲೋಕ ನಿತ್ಯ ಜೀವವಾಗಿದೆ. ಅಲ್ಲಿಗೆ ನಾವು ಹೋಗಬೇಕಾದ. ಅದಕ್ಕೆ ರೋಮಪುರದ ಪತ್ರಿಕೆ 8:18 ವಾಕ್ಯ ಹೇಳ್ತದೆ, ಇಂದಿನ ಕಷ್ಟಗಳನ್ನು ಮುಂದಿನ ಮಹಿಮೆಯ ಜೀವಿತಕ್ಕೆ ಹೋಲಿಸಿ ನೋಡುವುದಾದರೆ ಇಂದಿನ ಕಷ್ಟಗಳು ಏನೂ ಅಲ್ಲ. ಅಂಥ ಒಂದು ಮಹಿಮೆಯ ಜೀವಿತವನ್ನು ನನಗಾಗಿ ನಿಮಗೋಸ್ಕರವಾಗಿ ಕರ್ತನಾದ ಯೇಸು ಸ್ವಾಮಿ ನಿತ್ಯತ್ವದಲ್ಲಿ ಸಿದ್ಧ ಮಾಡಿಟ್ಟಿದ್ದಾನೆ. ಅದನ್ನು ಕೆಡಿಸುವುದಕ್ಕಾಗಿ, ಅದನ್ನು ಇಲ್ಲದಂತೆ ಮಾಡುವುದಕ್ಕೋಸ್ಕರವಾಗಿ ಸೈತಾನನು ಅವನಿಗೆ ಸಾಧ್ಯವಾಗುವ ರೀತಿಯಲ್ಲಿ ಆತನು ಹೋರಾಡ್ತಾನೆ. ಪ್ರಿಯರೇ, ಈ ಮರುಭೂಮಿಯ ಅನುಭವದಲ್ಲಿ ಪವಿತ್ರಾತ್ಮನೇ ಕರ್ಕೊಂಡು ಹೋಗ್ತಾ ಇದ್ದಾನೆ. ಗೊತ್ತುಂಟಾ? ಯಾಕಂದರೆ ಪವಿತ್ರಾತ್ಮನು ತರಬೇತಿ ಕೊಡಲಿಕ್ಕೆ ಇಷ್ಟಪಡ್ತಾನೆ. ಒಂದು ತರಬೇತಿ ನಮಗೆ ಕೊಡ್ತಾನೆ. ನಂಬಿಕೆ ಜೀವಿತದಲ್ಲಿ ಒಂದು ತರಬೇತಿಯನ್ನು ನಮಗೆ ಕೊಡಲಿಕ್ಕೆ ಆತನು ಇಷ್ಟಪಡ್ತಾ ಇದ್ದಾನೆ. ನಾವು ಧರ್ಮೋಪದೇಶ ಕಾಂಡ 8ನೇ ವಾಕ್ಯ ಓದಿಕೊಳ್ಳುವ, ಅಲ್ಲಿ ಇಸ್ರೇಲರನ್ನು ಕಷ್ಟಕ್ಕೆ ಒಳಪಡಿಸಿ ಅವರ ಮನೋಭಾವವನ್ನು ದೇವರು ಪರೀಕ್ಷೆ ಮಾಡಿದೆ ಎಂಬುದಾಗಿ. ಡ್ಯೂಟರನಮಿ ಚಾಪ್ಟರ್ 8:2, 5ನೇ ಪುಸ್ತಕ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ಒಳಪಡಿಸಿ ಆ ಕಷ್ಟದಲ್ಲಿ ದೇವರ ಜೊತೆ ನಿಲ್ತೇವಾ, ಸೈತಾನೊಂದಿಗೆ ನಿಲ್ತೇವಾ, ದೇವರಿಗೆ ವಿರುದ್ಧವಾಗಿ ಗುಣಗುಡ್ತೇವಾ, ದೇವರನ್ನು ಸ್ತುತಿ ಮಾಡ್ತೇವಾ, ದೇವರು ನಮ್ಮ ಮನೋಭಾವವನ್ನು ಪರೀಕ್ಷೆ ಮಾಡ್ತಾನೆ. ಅಥವಾ ಸಭೆಯನ್ನು ಬಿಟ್ಟು ಹೋಗ್ತೇವಾ, ಸಭೆಯಲ್ಲಿ ನಿಲ್ತೇವಾ, ವಾಕ್ಯಕ್ಕಾಗಿ ನಿಲ್ತೇವಾ, ವಾಕ್ಯ ಬಿಟ್ಟು ಹೋಗ್ತೇವಾ, ದೇವರ ಮನೋಭಾವವನ್ನು ಪರೀಕ್ಷೆ ಮಾಡ್ತಾನೆ. ಪ್ರಿಯರೇ, ಹಾಗಾದರೆ ಒಂದು ಅರಣ್ಯದ ಅಥವಾ ಒಂದು ಅಡವಿಯ ಅಥವಾ ಮರುಭೂಮಿಯ ಅನುಭವವು ದೇವರಾತ್ಮನೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಸ್ವಾಮಿಯನ್ನು. ಅದೇ ಸಮಯದಲ್ಲಿ ಸೈತಾನ ಬರುವುದನ್ನು ಅಲ್ಲಿ ನಾವು ಕಾಣ್ತೇವೆ. ಹಾಗಾದರೆ ನೀನು ಒಂದು ಕಷ್ಟದಲ್ಲಿ ದುಃಖದಲ್ಲಿದ್ದೀಯಾ? ನೀನು ಯೋಚನೆ ಮಾಡ್ತಾ ಇರ್ಬೋದು, ನಾನು ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದೆ, ಇಷ್ಟೆಲ್ಲ ದೇವರು ನೋಡಿ ಆರಾಧನೆ ಮಾಡಿದೆ, ನಾನು ಈ ರೀತಿಯಲ್ಲಿ ಈಗ ಮಲಗಿದ್ದೇನೆ ರೋಗದಲ್ಲಿ, ನನ್ನ ಕೆಲಸ ಹೋಯಿತು, ನನ್ನ ಬಿಸ್ನೆಸ್ ಹಾಳಾಯಿತು, ನನ್ನ ಮಗನಿಗೆ ಸರಿಯಾದ ವರ ಸಿಗ್ತಾ ಇಲ್ಲ, ವಧು ಸಿಗ್ತಾ ಇಲ್ಲ, ಮಕ್ಕಳಿಗೆ ಸರಿಯಾದ ಸೀಟ್ ಸಿಗ್ತಾ ಇಲ್ಲ, ಸಾಲದ ಮೇಲೆ ಸಾಲ ಆಗಿಬಿಟ್ಟಿದೆ, ನನಗೆ ಸಹಾಯ ಮಾಡೋರು ಯಾರಿಲ್ಲ, ಯಾಕೆ ದೇವರು ನನ್ನ ಕೈ ಬಿಟ್ಟಿದ್ದಾನೆ, ಯಾಕೆ ದೇವರಿಂದ ನನಗೆ ಸಹಾಯ ಸಿಗ್ತಾ ಇಲ್ಲ ಎಂಬುದಾಗಿ ಯೋಚನೆ ಮಾಡ್ತಾ ಇರಬಹುದು. ಇದೇ ಸಂದರ್ಭದಲ್ಲಿ ಸೈತಾನನು ಕೂಡ ಬಂದು ನಿನ್ನ ಮನಸ್ಸಲ್ಲಿ ಅಂಥ ಆಲೋಚನೆಗಳನ್ನು ಹಾಕುತ್ತಾನೆ. ಕಾರಣ ಏನು ಗೊತ್ತುಂಟಾ? ಸೈತಾನನು ಬಯಸುವಂಥದ್ದು ದೇವರ ಪ್ರೀತಿಯಿಂದ ನಿನ್ನ ಅಗಲಿ ಹೋಗಬೇಕು, ನಂಬಿಕೆ ಜೀವಿತವನ್ನು ಬಿಟ್ಟು ಹೋಗಬೇಕೆಂಬುದಾಗಿ ಸೈತಾನನು ಹೋರಾಡ್ತಾ ಇದ್ದಾನೆ.
ಆದ ಕಾರಣ ನಿನ್ನ ಜೀವಿತ ಏನು ಕಳ್ಕೊಂಡ್ರೂ ಪರವಾಗಿಲ್ಲ, ನಂಬಿಕೆಯನ್ನು ಬಿಟ್ಟು ಬಿಡಬಾರ್ದು. ನಂಬಿಕೆಯಲ್ಲಿ ದೃಢವಾಗಿ ಕೊನೆಯವರೆಗೆ ನಿಲ್ಲುವುದಾದರೆ ಹಾಲೆಲೂಯಾ, ನಾವು ಒಂದು ದಿವಸ ಪರಲೋಕ ರಾಜ್ಯದಲ್ಲಿ ನಾವು ಸೇರಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಇಲ್ಲಿ ವಿಮೋಚನಕಾಂಡ 15:22 ವಾಕ್ಯನ ಪುನಃ ಓದಿಕೊಳ್ಳೋಣ. ಎಕ್ಸೋಡಸ್ ಚಾಪ್ಟರ್ 15:22. ಬಳಿಕ ಮೋಶೆಯು ಇಸ್ರಾಯೇಲರನ್ನು ಕೆಂಪು ಸಮುದ್ರದ ಬಳಿಯಿಂದ ಪ್ರಯಾಣ ಮಾಡಿಸಲು ಅವರು ಶೂರಿನ ಅರಣ್ಯದೊಳಗೆ 3 ದಿನ ನಡೆದು ಹೋದರು. ಎಷ್ಟು ದಿವಸ ನಡೆದು ಹೋಗ್ತಾ ಇದ್ದಾರೆ ಅವರು? 3 ದಿನ ನಡೆದು ಹೋದರು. ಶೂರಿನ ಅರಣ್ಯದೊಳಗೆ 3 ದಿನ ಅವರು ನಡೆದುಕೊಂಡು ಹೋಗ್ತಾ ಇದ್ದಾರೆ. ಅವರ ಉಪದ್ರವದ ಸಮಯ ಕೇವಲ 3 ದಿವಸ. ಆ ಪರೀಕ್ಷೆ ಸಮಯ 3 ದಿವಸ ಮಾತ್ರ. 3 ದಿನ ದೇವರ ಲೆಕ್ಕ ಮಾಡಿ ಇಟ್ಟಿದ್ದಾನೆ. ನಾವು ದೇವರ ವಾಕ್ಯದಲ್ಲಿ ಓದುವುದಾದರೆ ಸ್ವಲ್ಪ ಸಮಯದ ಒಂದು ಕಷ್ಟಗಳು ದೇವರ ವಾಕ್ಯದಲ್ಲಿ ಓದ್ತೇವೆ. ಇಲ್ಲಿ 3 ದಿವಸ ಎಂಬುದಾಗಿ ದೇವರು ಸ್ಪಷ್ಟವಾಗಿ ದೇವರಲ್ಲಿ ಏನು ಮಾಡಿದ್ದಾನೆ, ಲೆಕ್ಕ ಹಾಕಿದ್ದಾನೆ. ನಾವು 1 ಪೇತ್ರ 5:10 ವಾಕ್ಯ ಓದುವ. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ವಾಕ್ಯ ಹೇಳುತ್ತದೆ, ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಹೌದಾ? 10ನೇ ವಾಕ್ಯ ಪುನಃ ಓದಿ. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. 1 ಪೇತ್ರ 1ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯ ಒಟ್ಟಾಗಿ ಓದುವ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ಏನಿರ್ತದೆ? ಸ್ವಲ್ಪ ಕಾಲ. ಎಲ್ಲ ರೆಡಿ? ಸದ್ಯಕ್ಕೆ ಸ್ವಲ್ಪ ಕಾಲ ಇಕ್ಕಟ್ಟಿನ ಸಮಯ, ಸ್ವಲ್ಪ ಕಾಲ ಹೋರಾಟದ ಸಮಯ, ಸ್ವಲ್ಪ ಕಾಲ ಬಾಧೆಯ ಸಮಯ, ಸ್ವಲ್ಪ ಕಾಲ ನೋವಿನ ಸಮಯ, ಸ್ವಲ್ಪ ಕಾಲ ಪರೀಕ್ಷೆ ಸಮಯ, ಸ್ವಲ್ಪ ಕಾಲ. ವಾಕ್ಯ ಸ್ವಲ್ಪ ಕಾಲ ಪರ್ಮನೆಂಟ್ ಅಲ್ಲ, ಸ್ವಲ್ಪ ಕಾಲ ನಿತ್ಯಕ್ಕೂ ಅಲ್ಲ, ಸ್ವಲ್ಪ ಕಾಲ. ಓಕೆ, ಕಂಟಿನ್ಯೂ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು. ದೇವರ ಚಿತ್ತಾನುಸಾರ. ಎಲ್ಲರೇ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ. ದೇವರ ಚಿತ್ತ ಇಲ್ಲದೆ ಅಲ್ಲ. ರೋಮಪುರದ ಪತ್ರಿಕೆ 8ನೇ ಅಧ್ಯಾಯ 28 ವಾಕ್ಯ ಹೇಳ್ತದೆ, ದೇವರು ತನ್ನ ಪ್ರೀತಿಸುವವರ ಹಿತ ಮತ್ತು ಸಂಕಲ್ಪದ ಮೇಲೆ ಯಾರು ಕರೀತಾನೋ ಅವರ ಹಿತಕ್ಕಾಗಿ ಎಲ್ಲವನ್ನು ಒಳ್ಳೆಯದನ್ನೇ ಮಾಡ್ತಾನೆ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ. ಆತನ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ. ಅಂದ್ರೆ ಒಳ್ಳೆದಕ್ಕಾಗಿ ಮಾಡ್ತಾನೆ. 1 ಪೇತ್ರ 1ನೇ ಅಧ್ಯಾಯ 6ನೇ ವಾಕ್ಯ ಪುನಃ ಓದಿ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ. ಹಾಗಾದ್ರೆ ನಾವು ಪಡುವಂತ ಕಷ್ಟ ದೇವರ ಚಿತ್ತಕ್ಕನುಸಾರವಾದದ್ದು. ದೇವರ ಚಿತ್ತ ಅದರಲ್ಲಿ ಇದೆ. ದೇವರು ನಮ್ಮ ತರಬೇತು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪೌಲನ ಜೀವಿತ ನೋಡುವುದಾದ್ರೆ ಕೆಲವರು ಹೇಳ್ತಾರೆ ದೇವರ ಮಕ್ಕಳಿಗೆ ಕಷ್ಟನೇ ಬರುವುದಿಲ್ಲ. 2 ಕೊರಿಂಥಿಯನ್ಸ್ ಚಾಪ್ಟರ್ 11:21-28 ವರೆಗೆ ಓದುವುದಾದ್ರೆ ಪೌಲನಿಗೆ ಸಂಭವಿಸಿದಂಥ ಉಪದ್ರವಗಳು, ಪೌಲನಿಗೆ ಸಂಭವಿಸಿದ ಕಷ್ಟಗಳು, ಪೌಲನಿಗೆ ಸಂಭವಿಸಿದಂಥ ಹೋರಾಟಗಳ ಕುರಿತಾಗಲಿ ಬರೆಯಲ್ಪಟ್ಟಿದೆ. ಸ್ಪಷ್ಟವಾಗಿ ಆ ವಾಕ್ಯಗಳನ್ನು ಓದುತ್ತೇವೆ. ಪೌಲನಿಗೆ ಸಂಭವಿಸಿದ ಅನೇಕ ಹೋರಾಟಗಳ ಕುರಿತಾಗಿ ಸತ್ಯವೇದದಲ್ಲಿ ನಾವು ನೋಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಪ್ರಿಯರೇ. ಅಲ್ಲಲ್ಲಿ ಪೌಲನಿಗೆ ಮಾತ್ರವಲ್ಲ, ಎಲ್ಲ ಅನೇಕರು ರಕ್ತ ಸಾಕ್ಷಿಗಳಾಗಿ ಶಿಷ್ಯರು ಸತ್ತು ಹೋಗಿದ್ದಾರೆ. ಆದಿ ಸಭೆಯಲ್ಲಿ ಅನೇಕರು ರಕ್ತ ಸಾಕ್ಷಿಗಳಾಗಿ ಸತ್ತಿದ್ದಾರೆ. ಹಿಂಸೆ ಅವರಿಗೆ ಉಂಟಾಗಿದೆ, ನೋವುಗಳು ಬಂದಿದೆ, ವಿಧ ನೋವುಗಳು ಬಂದಿದೆ. ದೇವರ ವಾಕ್ಯ ಹೇಳ್ತದೆ 1 ಕೊರಿಂಥ 10:13 ವಾಕ್ಯ, ನಿಮಗೆ ಸಹಿಸಲಿಕ್ಕೆ ಅಸಾಧ್ಯವಾದ ಶೋಧನೆಯನ್ನು ಆತನು ಬರಗೊಡಿಸುವುದಿಲ್ಲ. ಶೋಧನೆ ಬಂದಾಗ ಸಹಿಸುವುದಕ್ಕೆ ಶಕ್ತಿಯನ್ನು, ಅದರ ಹೊರಗೆ ಬರುವಂತ ಮಾರ್ಗವನ್ನು ಸಿದ್ಧ ಮಾಡ್ತಾ. ಸಿಕ್ಕಿದ್ರೆ ಓದಿ. ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು.
ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ದೇವರ ಚಿತ್ತಾನುಸಾರವಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ದೇವರ ಚಿತ್ತಾನುಸಾರ. ಕೆಲವರು ವಾಕ್ಯವನ್ನು ಅಲ್ಲಲ್ಲಿ ಮಾತ್ರ ಹೇಳ್ತಿರ್ತಾರೆ. ಸತ್ಯವೇದದ ಎಲ್ಲ ವಾಕ್ಯಗಳನ್ನು ಸರಿಯಾದ ರೀತಿ ಓದಬೇಕು. ಪುನಃ 6ನೇ ವಾಕ್ಯ ಆರಂಭದಿಂದಲೇ ಓದಿ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರು ಆ ಪದವಿಯನ್ನು ಆಲೋಚಿಸಿ ಯಾವ ಪದವಿ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಅವಾಗಲೇ ರೋಮ 8:18 ಇಂದಿನ ಕಷ್ಟಗಳನ್ನು ಮುಂದಿನ ಮಹಿಮಾ ಜೀವಿತಕ್ಕೆ ಹೋಲಿಸುವುದಾದರೆ ಇಂದಿನ ಕಷ್ಟಗಳು ಏನೂ ಅಲ್ಲ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತೇವೆ. ಇನ್ನೊಂದು ವಾಕ್ಯ ಓದಿ. ನಾವು ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 2-4 ವಾಕ್ಯ ಓದುವ. ಯಾಕೋಬ ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 1-4. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರೀಕ್ಷೆಯು ಅಥವಾ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು. ನಂಬಿಕೆಗೆ ಏನುಂಟಾಗ್ತದೆ? ಪರೀಕ್ಷೆ ಉಂಟಾಗುತ್ತದೆ. ಯೋಬನ ನಂಬಿಕೆಗೆ ಪರಿಶೋಧನೆ ಉಂಟಾಯಿತು. ನಾವು ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 11ನೇ ವಾಕ್ಯ ಓದುವಾಗ ಯೋಬನ ಪರೀಕ್ಷೆ ಕುರಿತು ಬರೆಯಲ್ಪಟ್ಟಿದೆ. ಓದಿ ಆ ವಾಕ್ಯವನ್ನು. ಯಾಕೋಬ 5:11. ಜೇಮ್ಸ್ ಚಾಪ್ಟರ್ 5:11. ತಾಳಿಕೊಂಡಿರುವವರನ್ನು ಧನ್ಯರೆಂದು ತಾಳಿಕೊಳ್ಳುವವರನ್ನು ಧನ್ಯರೆಂಬುದಾಗಿ ಹೇಳ್ತಾರಲ್ಲ. ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ ಕರ್ತನು ಕರುಣಾಸಾಗರನು ದಯಾಳುವಾಗಿದ್ದಾನೆಂದು ತಿಳಿದಿದ್ದೀರಷ್ಟೇ. ಯೋಬನ ಜೀವಿತದಲ್ಲಿ ಎಲ್ಲ ಕಳ್ಕೊಂಡು ಆತನು ಒಬ್ಬಂಟಿಗಾಗಿ ನಿಂತ. ಈವನ್ ಆರೋಗ್ಯ ಕೂಡ ಕಟ್ಟಿ ಹೋಯ್ತು. ಎಲ್ಲರೂ ಕೈ ಬಿಟ್ಟರು. ಅಂಥ ಪರಿಸ್ಥಿತಿ ಅವನಿಗೆ ಬಂತು. ಆದರೆ ನಂಬಿಕೆ ಮಾತ್ರ ಆತನು ಬಿಡಲಿಲ್ಲ. ಯೋಬನೊಂದು ಮಾತನ್ನು ಹೇಳ್ತಾನೆ. ಯೋಬನ ಪುಸ್ತಕ 42 ಅಧ್ಯಾಯದ 2ನೇ ವಾಕ್ಯದಲ್ಲಿ ಆತನು ಹೇಳ್ತಾ ಇದ್ದಾನೆ, ನೀನು ಸಕಲವನ್ನು ನಡೆಸಬಲ್ಲೆ ಎಂದು ಯಾವ ಸಂಕಲ್ಪವನಿಗೆ ಅಸಾಧ್ಯವಲ್ಲವೆಂತಲೂ ತಿಳಿದಿದೆ ಅಂತ ಅರಿಕೆ ನೋಡಿ. ಇಲ್ಲಿ ಸಿಕ್ಕಿದ್ರೆ ಓದಿ ಅದನ್ನು. ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಅಂತಲೂ ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ. ಕೀರ್ತನೆ 91:1 ಏನ್ ಹೇಳ್ತದೆ? ಪರಾತ್ಪರನ ಮೊರೆಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆಟ್ಟಿರುವ ದೇವರೆಂದು ಹೇಳುವೆನು. ಹಲ್ಲೆಲೂಯಾ. ಭಕ್ತನಲ್ಲಿ ಹೇಳ್ತಿರುವಂಥದ್ದನ್ನು ಅಲ್ಲಿ ಕಾಣ್ತೇವೆ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 2ನೇ ವಾಕ್ಯಕ್ಕೆ ಪುನಃ ಬರುವ. ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 1-2 ಪುನಃ ಓದುವ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು. ನಂಬಿಕೆಗೆ ಏನುಂಟಾಗ್ತದೆ? ಪರೀಕ್ಷೆ ಇದೆ, ಪರಿಶೋಧನೆ ಇದೆ. ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಅನೇಕ ಹೇಳ್ತೇವೆ ಯೇಸುಗಾಗಿ ನಾವು ಸಾಯ್ತೇವೆ, ಸಾಯ್ಲಿಕ್ಕೆ ರೆಡಿ. ಅನೇಕರು ಹೇಳ್ತಾರೆ ಜೀವ ಹೋದ್ರು ಕ್ರಿಸ್ತನನ್ನು ಬಿಡುವುದಿಲ್ಲ, ಯೇಸುವನ್ನು ಬಿಡುವುದಿಲ್ಲ, ಆತನಿಗಾಗಿ ಜೀವಿಸ್ತಾನೆ, ಕೊನೆಯವರೆಗೆ ನಂಬಿಕೆಯಲ್ಲಿ ಗಟ್ಟಿಯಾಗಿ ನಿಲ್ತೇನೆ ಎಂಬುದಾಗಿ ಅನೇಕರು ಹೇಳ್ತಾರೆ. ಆದರೆ ಪರೀಕ್ಷೆಗಳು ಬರುವಾಗ, ಪರಿಶೋಧನೆಗಳು ಬರುವಾಗ, ನೋವುಗಳು ಬರುವಾಗ ಅನೇಕರು ನಂಬಿಕೆಯನ್ನು ಬಿಟ್ಟು ಹೋಗ್ತಾರೆ. ನಂಬಿಕೆಯಲ್ಲಿ ಅವರು ತಣ್ಣಗಾಗಿ ಹೋಗುತ್ತಾರೆ. ದಾನಿಯೇಲನ ಪುಸ್ತಕ 3ನೇ ಅಧ್ಯಾಯವನ್ನು ಓದುವಾಗ ನಾವಲ್ಲಿ ಆ ರಾಜನು ನೆಬೂಕದ್ನೆಚ್ಚರ ಅರಸನು ದೊಡ್ಡ ಮೂರ್ತಿ ಮಾಡಿಬಿಟ್ಟು 27 ಮೀಟರ್ ಉದ್ದ, ಎತ್ತರ 6 ಮೀಟರ್ ಅಗರ ದೊಡ್ಡ ಮೂರ್ತಿ ಮಾಡಿ ಇದೇ ದೇವರಿಂದ ಆರಾಧಿಸಿರಿ. ಆದರೆ ಶದ್ರಕ್, ಮೆಷಕ್, ಅಬೇದ್ನೆಗೋ ಅವರ ಒರಿಜಿನಲ್ ಹೆಸರು, ನಿಜವಾದ ಹೆಸರು ಅನನ್ಯ, ಮಿಶಾಯೇಲ್, ಅಜರ್ಯ. ಅವರು ಸತ್ಯ ದೇವರನ್ನು ತಿಳಿದವರು, ಸತ್ಯವನ್ನು ಅರಿತವರು. ಅವರು ಯಾವ ಮೂರ್ತಿಗೂ ಅಡ್ಡ ಬಿದ್ದವರಲ್ಲ. ಮೂರ್ತಿಗೆ ಅಡ್ಡ ಬೀಳಬೇಕು ಬಾರದೆಂಬುದಾಗಿ 2ನೇ ಆಜ್ಞೆ ಹೇಳ್ತದೆ. ವಿಮೋಚನೆಗಳ 20ನೇ ಅಧ್ಯಾಯ ನಾವು 4ರಿಂದ 6ನೇ ವಾಕ್ಯದಲ್ಲಿ ಓದುವುದಾದ್ರೆ ಗೊತ್ತಾಗ್ತದೆ. ಆದ ಕಾರಣ ಅವರು ದೇವರ ಆಜ್ಞೆಯನ್ನು ತಿಳ್ಕೊಂಡವರು. ಒಂದು ವೇಳೆ ರಾಜನ ಹೇಳಿದ ಯಾರು ಆ ಮೂರ್ತಿಗೆ ಅಡ್ಡ ಬಿಡುವುದಿಲ್ಲ, ಉರಿಯುವಂಥ ದಗದಗನೆ ಉರಿಯುವಂಥ ಅವಿಗೆಯಲ್ಲಿ ಜೀವಂತವಾಗಿ ಅವ್ರನ್ನ ಹಾಕಲ್ಪಡ್ತದೆ ಎಂಬುದಾಗಿ. ಆದರೆ ಶದ್ರಕ್, ಮೆಷಕ್, ಅಬೇದ್ನೆಗೋ ಆ ಮೂರ್ತಿಗೆ ಅಡ್ಡ ಬೀಳಲಿಕ್ಕೆ ಹೋಗಲಿಲ್ಲ. ನಂಬಿಕೆಗೋಸ್ಕರ ದೃಢವಾಗಿ ನಿಂತರು. ನನ್ನಂತ ಏನೇನು ಗೊತ್ತುಂಟ, ಎಷ್ಟೋ ಯಹೂದರಲ್ಲಿದ್ದರು. ಆ ಎಲ್ಲ ಕಾಂಪ್ರಮೈಸ್ ಮಾಡಿರಬಹುದು. ಅನೇಕರು
ಆ ಮೂರ್ತಿಗೆ ರಾಜನ ಹೇಳುವಾಗ ಜೀವ ಭಯದಿಂದ ನಮಸ್ಕಾರ ಮಾಡಿರಬಹುದು. ಅನೇಕರಿಗೆ ಜೀವ ಭಯ ಇದೆ. ಕೊರೋನಾದ ನಿಮಿತ್ತ ಇವತ್ತು ಅನೇಕರ ಜೀವ ಭಯ ಬಂದು ಬಿಟ್ಟಿದೆ. ಅನೇಕರು ಮನೆ ಒಳಗಡೆ ಸೇರಿಕೊಂಡಿದ್ದಾರೆ. ಕ್ಲಿನಿಕ್ಗಳು ಬಂದಾಗಿವೆ ಅಂತೆ, ನರ್ಸಿಂಗ್ ಹೋಮ್ಗಳು ಕೆಲವು ಬಂದಾಗಿದೆ ಅಂತ ಕೇಳಲ್ಪಟ್ಟಿದ್ದೆ ನಾನು. ಅಲ್ಲಲ್ಲಿ ಈ ಜೀವ ಭಯ. ಆದರೆ ಯೇಸು ಸ್ವಾಮಿ ಇಬ್ರಿಯ 2:14 ವಾಕ್ಯ ಹೇಳ್ತದೆ, ಮರಣದ ಭಯದಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ಲೋಕಕ್ಕೆ ಆತನು ಬಂದನು. ಮರಣದ ದಾಸತ್ವದಿಂದ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ, ಮರಣದ ಭಯದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಯೇಸು ಈ ಲೋಕಕ್ಕೆ ಬಂದನೆಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಯಾಕೆಂದರೆ 2 ತಿಮೋಥೆ 1:7 ವಾಕ್ಯ ಹೇಳ್ತದೆ, ನಾವು ಹೊಂದಿದ ಆತ್ಮ ಹೇಳಿತನದ ಆತ್ಮವಲ್ಲ, ಬಲ, ಪ್ರೀತಿ, ಶಿಕ್ಷಣದ ಆತ್ಮವಾಗಿದೆ. ಬಲದ ಆತ್ಮ, ಪ್ರೀತಿಯ ಆತ್ಮ, ಶಿಕ್ಷಣ, ಅದು ನಮಗೆ ಟೀಚ್ ಮಾಡುವಂಥ ಆತ್ಮ, ಉಪದೇಶ ಮಾಡುವಂಥ ಆತ್ಮ. ಆ ಆತ್ಮ ನಾವು ಹೊಂದಿಕೊಂಡವದ್ದೇವೆ, ಹೇಳಿತನದ ಆತ್ಮ ಅಲ್ಲ ಎಂಬುದಾಗಿ ವಾಕ್ಯ ಭಾಗದಲ್ಲಿ ನಾವು ನೋಡಲಿಕ್ಕೆ ನಮಗೆ ಸಾಧ್ಯ. ಅಲ್ಲಲ್ಲಿಯ. ಆದರೆ ಇಲ್ಲಿ ಶತಕೋಶಕ ಅಭ್ಯರ್ಥಿಗೆ ಏನು ಹೇಳ್ತಾ ಇದ್ದಾರೆ? ನಂಬಿಕೆಗೋಸ್ಕರ ಸಾಯುವುದಕ್ಕೆ ಅವರು ತಯಾರಾಗಿದ್ದಾರೆ. ಕಾರಣ ಏನು? ಸತ್ತ ಕೂಡಲೇ ಪರಲೋಕಕ್ಕೆ ಹೋಗ್ತೇವೆ ಅಂತ ಗೊತ್ತುಂಟು, ನಿತ್ಯತ್ವಕ್ಕೆ ಹೋಗ್ತೇವೆ ಅಂತ ಅವ್ರಿಗೆ ಗೊತ್ತುಂಟು. ಯೇಸೊಂದು ಮಾತನ್ನು ಹೇಳ್ತಾನೆ, ಯೋಹನನ ಸುವಾರ್ತೆ 12ನೇ ಅಧ್ಯಾಯ 25ನೇ ವಚನ. ಯಾರ್ದು ಓದಿ? ಬುಕ್ ಆಫ್ ಜಾನ್ ಗಾಸ್ಪಲ್ ಚಾಪ್ಟರ್ 12:25. ಯೋಹನ ಸುವಾರ್ತೆ 12:25. ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು, ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳಕೊಳ್ಳುವನು, ಅದನ್ನು ಕಳ್ಕೊಳ್ತಾನೆ. ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಹಗೆ ಮಾಡುವವನು, ತನ್ನ ಪ್ರಾಣ ಹಗ್ಗೆ ಮಾಡ್ತಾನೆ. ಅಂದ್ರೆ ದೇವರಿಗೋಸ್ಕರವಾಗಿ, ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು. ಜೀವಕ್ಕಾಗಿ ಕಾಪಾಡ್ತಾನೆ. ನಂಬಿಕೆ ನಿಮಿತ್ತವಾಗಿ ನಿನ್ನ ಪ್ರಾಣ ಕಳ್ಕೊಳ್ಳುವುದಕ್ಕೆ ನೀನು ಸಿದ್ಧನಾಗುವುದಾದ್ರೆ, ನಂಬಿಕೆಯ ನಿಮಿತ್ತವಾಗಿ ಕೆಲವೊಂದು ಸಹಿಸುವುದಕ್ಕೆ ಸಿದ್ಧನಾಗಿರುವುದಾದ್ರೆ ಪರಲೋಕದಲ್ಲಿ ನಿನಗೆ ಪ್ರತಿಫಲ ಇದೆ. ಇದು ಶದ್ರಕ್, ಮೇಷಕ್, ಅಬೇದ್ನೆಗೋ ಅಂದರೆ ಅಜರ್ಯ, ಮಿಶಾಯಲ ಮತ್ತು ಅನನ್ಯ, ಈ 3 ಜನರಲ್ಲಿ ಕಾಣ್ತೇವೆ. ಎಲ್ಲ ಯೆಹೂದ್ಯರು ಆ ಮೂರ್ತಿಗೆ ಅಡ್ಡ ಬಿಡುವಾಗ ನಂಬಿಕೆಗೋಸ್ಕರ ದೃಢವಾಗಿ ನಿಂತರು. ಒಂದನ್ನು ತಿಳ್ಕೊಳ್ಳಿ, ಸಭೆಯಲ್ಲಿ 2 ವಿಧವಾದಂಥ ಗುಂಪುಗಳಿವೆ. 2 ಗುಂಪುಗಳು ರಕ್ಷಣೆ ಹೊಂದಿದ್ದಾವೆ, 2 ಗುಂಪುಗಳು ದೀಕ್ಷೆ ತೆಗೆದುಕೊಂಡಿದ್ದಾವೆ, 2 ಗುಂಪುಗಳು ಆರಾಧನೆಗೆ ಬರ್ತವೆ, 2 ಗುಂಪುಗಳು ವಾಕ್ಯ ಕೇಳ್ತವೆ. ಆದರೆ ನಂಬಿಕೆಗೋಸ್ಕರ ನಿಲ್ಲುವಂಥದ್ದು ಒಂದು ಗುಂಪು ಮಾತ್ರ. ಇನ್ನೊಂದು ಗುಂಪು ವಾಕ್ಯ ಕೇಳಿದವರೇ ಆದರೂ ಕೂಡ ವಾಕ್ಯಕ್ಕಾಗಿ ನಿಲ್ಲಲ್ಲ. ಅನೇಕರು ಪರೀಕ್ಷೆಗಳು ಬರುವಾಗ ಸೋತು ಹೋಗುತ್ತಾರೆ, ಹಿಂಜಾರಿ ಹೋಗುತ್ತಾರೆ, ದೇವರನ್ನು ಬಿಟ್ಟು ಹೋಗುತ್ತಾರೆ, ನಂಬಿಕೆಯಿಂದ ಹಿಂಜಾರಿಯುತ್ತಾರೆ, ಲೋಕಕ್ಕೆ ತಿರುಗಿ ಹೋಗುತ್ತಾರೆ. ಅವ್ರು ನಿಲ್ಲಲ್ಲ, ದೃಢವಾಗಿ ನಿಲ್ಲಲ್ಲ ನಂಬಿಕೆಯ ಜೀವಿತಕ್ಕೋಸ್ಕರ. ಈ ವಾಕ್ಯ ನನಗೆ ದೇವರು ಪ್ರೇರೇಪಣೆ ಕೊಡ್ತಾ ಇದ್ದಾನೆ. ಕಾರಣ ನನಗೆ ಗೊತ್ತುಂಟ, ಅನೇಕರ ಪ್ರೀತಿಯು ತಣ್ಣಗಾಗಲಿಕ್ಕೆ ಹೋಗುತ್ತದೆ, ಅನೇಕರ ನಂಬಿಕೆಯು ತಣ್ಣಗಾಗಲಿಕ್ಕೆ ಹೋಗುತ್ತಾ ಇದೆ. ಕಾರಣ ಕೆಲವು ಪರಿಸ್ಥಿತಿಗಳು. ಒಳ್ಳೆಯ ದೇವರು ಈ ಪರೀಕ್ಷಾ ಕಾಲ, ಸಭೆಗೆ ಒಂದು ಪರೀಕ್ಷಾ ಕಾಲ. ಕೊರೋನಾ ವೈರಸ್ ಮೂಲಕವಾಗಿ ಒಂದು ಪರೀಕ್ಷಾ ಕಾಲ ಬಂದು ಬಿಟ್ಟಿದೆ. ನಿನ್ನ ನಂಬಿಕೆಯನ್ನು ಪರೀಕ್ಷಿಸಲಾಗುತ್ತದೆ. ಎಷ್ಟು ದೇವರು ನೀನು ಯೇಸುವನ್ನು ಪ್ರೀತಿ ಮಾಡ್ತೀಯಾ, ಎಷ್ಟರ ಮಟ್ಟಿಗೆ ದೇವರ ವಾಕ್ಯಕ್ಕಾಗಿ ನಿಲ್ತೀಯಾ. ಅಲ್ಲಲ್ಲಿಯ ಈ ಪರೀಕ್ಷಾ ಕಾಲ ಇದು. ಈ ಪರೀಕ್ಷಾ ಕಾಲದಲ್ಲಿ ನೀನು ಸೋತು ಹೋಗಬಾರದು. ದೃಢವಾಗಿ ನಿಲ್ಲಬೇಕು. ನೀನು ನಂಬಿಕೆಗೋಸ್ಕರ ನಿಲ್ಲುವಂಥವನಾಗಿರಬೇಕು. ಅಲ್ಲಲ್ಲಿಯ ಪ್ರತಿಫಲ ಪರಲೋಕದಲ್ಲಿದೆ. ಇಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಸಾಯುವುದಕ್ಕೆ ಸಿದ್ಧರಾದರು, ಆದರೆ ಮೂರ್ತಿಗೆ ಅಡ್ಡ ಬೀಳ್ತಾ ಇಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಯೇ, ಕಾಂಪ್ರಮೈಸ್ ಮಾಡಬೇಡ, ನಂಬಿಕೆಯಲ್ಲಿ ಕಾಂಪ್ರಮೈಸ್ ಮಾಡಬಾರ್ದು. ಸತ್ರು ಪರವಾಗಿಲ್ಲ, ನಂಬಿಕೆಗೋಸ್ಕರ ದೃಢವಾಗಿ ಸಾಯುವವರೆಗೆ ನೀನು ದೃಢವಾಗಿ ನಂಬಿಗಸ್ತ ನಿಲ್ಲಬೇಕು. ಪ್ರಕಟಣೆ ಪುಸ್ತಕ 2:10 ವಾಕ್ಯ ಓದಿ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 2:10 ಏನು ಹೇಳ್ತದೆ? 10 ದಿವಸಗಳ ಕಾಲ ನಿನಗೆ ಸಂಕಟ ಇದೆ. ಹಲ್ಲೆಲೂಯ. ಸಾಯುವವರೆಗೂ ಓದಿ. ನಿನಗೆ ಸಂಭವಿಸುತ್ತಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಬಾಧೆಗಳಿಗೆ ನೋಡಿ, ನಿನಗೆ ಸಂಭವಿಸುತ್ತಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಕೊರೋನಾ ಬಾಧೆಯೋ ದೇವರ ಮಕ್ಕಳನ್ನು ತಟ್ಟುವುದಿಲ್ಲ. ಅದರ ನಿಮಿತ್ತವಾಗಿ ಕೆಲಸ ಕಳ್ಕೊಳ್ಳುವಂಥ ಸಮಯ, ಬಿಸ್ನೆಸ್ ಇಲ್ಲದ ಸಮಯ, ಆರ್ಥಿಕ ಸಮಸ್ಯೆಗಳು, ಯಾವ ಬಾಧೆಗೂ ಹೆದರಬೇಡ. ಸಂಭವಿಸಲಿಕ್ಕಿರುವಂಥ ಬಾಧೆಗಳಿಗೆ ಹೆದರಬೇಡ. ದೇವರು ಸ್ಪಷ್ಟವಾಗಿ ನಿನ್ನೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಸಂಭವಿಸಿದಂಥ ಬಾಧೆಗಳಿಗೆ ಹೆದರಬೇಡ. ಭಯದ ಆತ್ಮದೇವರು ನಿನಗೆ ಕೊಡಲಿಲ್ಲ. ಭಯಪಡಬೇಡ, ಹೆದರಬೇಡ, ಈ ಬಾಧೆಗಳಿಗೆ ಹೆದರಬೇಡ. ಮುಂದೆ ಓದಿ. ಇಗೋ
ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ನೀವು ದುಷ್ಪ್ರೇರಣೆ ನೋಡಿ, ಚೆನ್ನಾಗಿ ನೆನಪುಕೊಟ್ಟುಕೊಳ್ಳಿ. ಸೈತಾನ ಹಿಂಸೆ ತರುವುದು, ಅಡವಿಯ ಅನುಭವ ತರುವುದು, ಅಲ್ಲಲ್ಲಿಯ ಈ ಒಂದು ಕೆಲವು ನೋವುಗಳು ತಂದು ಹಾಕುವಂತ. ಯಾಕೆ ಗೊತ್ತುಂಟ? ನೀವು ದುಷ್ಪ್ರೇರಣೆಗೆ ಒಳಗಾಗಿ ದೇವರನ್ನು ಬಿಟ್ಟು ಬಿಡಬೇಕು, ನಂಬಿಕೆಯನ್ನು ಬಿಟ್ಟು ಬಿಡಬೇಕು. ಅದಕ್ಕಾಗಿ ಸೈತಾನ ದುಷ್ಪ್ರೇರಣೆಗಳು ತಂದು ಹಾಕ್ತಾನೆ. ಮುಂದೆ ಓದಿ. ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಸೆರೆಮನೆಯಾಗಿ, ಯಾವ ಸೆರೆಮನೆ? ರೋಗದ ಸೆರೆಮನೆ, ವ್ಯಾಧಿಯ ಸೆರೆಮನೆ, ಬಾಲಲಿಯ ಸೈತಾನನ ಉಪದ್ರವದ ಸೆರೆಮನೆ, ಕೊರತೆಯ ಸೆರೆಮನೆ, ಸಮಸ್ಯೆ ಸೆರೆಮನೆ, ಕಣ್ಣೀರ ಸೆರೆಮನೆ, ಇವಾಗೆಲ್ಲ ಹಾಕ್ಲಿಕ್ಕೆ ನೋಡ್ತಾನೆ. ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ಇಲ್ಲಿ 10 ದಿವಸ ನಿಗದಿ, ಕಷ್ಟ ಸಂಕಟಕ್ಕೆ ಒಂದು ಸಮಯ, ಒಂದು ಮೇರೆ ದೇವರಿಟ್ಟಿದ್ದಾನೆ. ಇದು ಶಾಶ್ವತವಲ್ಲ, ತಾತ್ಕಾಲಿಕ. ಹೇಳಿ, ಕಷ್ಟ ಸಂಕಟ ಶಾಶ್ವತವಲ್ಲ, ತಾತ್ಕಾಲಿಕ. ದೇವರ ಮಗುವಿನ ಜೀವಿತದಲ್ಲಿ ಶಾಶ್ವತವಲ್ಲ, ಅದು ತಾತ್ಕಾಲಿಕವಾಗಿದೆ. ಯಾಕೋಬನ ಪತ್ರಿಕೆ 1:12 ಕೂಡ ನಾವು ನೋಡ್ತೇವೆ, ಕಷ್ಟವನ್ನು ಸಹಿಸಿಕೊಳ್ಳುವ ಧನ್ಯನು ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದಿಕೊಳ್ಳುವುದೆಂಬುದಾಗಿ ಆ ವಾಕ್ಯ ಭಾಗದಲ್ಲಿ ಓದ್ತೇವೆ. ಪ್ರಿಯರೇ, ಇಲ್ಲಿ ಶದ್ರಕ್ ಮೇಷಕ್ ಅಬೇದ್ನೆಗೋ ಸಾಯುವುದಕ್ಕೆ ಸಿದ್ಧರು. ಅವರೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಡ್ಯಾನಿಯಲ್ ಚಾಪ್ಟರ್ 3 15-17 ವಾಕ್ಯ ಓದಿ ಯಾರಾದ್ರು. ದಾನಿಯೇಲ 3:15-17. ಈಗಲಾದರೂ ನೀವು ಸಿದ್ಧವಾಗಿದ್ದು ತುತ್ತೂರಿ, ಕೊಳಲು, ಕಿನ್ನರಿ, ತಂಬೂರಿ, ವೀಣೆ, ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ಅಡ್ಡಬಿದ್ದು ನಾನು ನಿಲ್ಲಿಸಿದ ಪ್ರತಿಮೆಯನ್ನು ಪೂಜಿಸಿದರೆ ಸರಿ. ಇಲ್ಲವಾದರೆ ತಕ್ಷಣವೇ ದಗದಗನೆ ಉರಿಯುವ ಆವಿಗೆಯೊಳಗೆ ಹಾಕಲ್ಪಡುವಿರಿ. ನಿಮ್ಮನ್ನು ನನ್ನ ಕೈಯೊಳಗಿಂದ ಬಿಡಿಸಬಲ್ಲ ದೇವರು ಯಾರು ಎಂದು ಹೇಳಿದನು. ಇದನ್ನು ಕೇಳಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರು ರಾಜನಿಗೆ, ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ. ಅರಸೆ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಚಿತ್ತವಿಲ್ಲದಿದ್ದರೂ, ಬಿಡುಗಡೆ ಮಾಡದಿದ್ದರೂ, ರಾಜನೇ ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ. ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ. ನೋಡಿ, ಚಿತ್ತ ಇದ್ದರೆ ಬಿಡಿಸ್ತಾನೆ, ಹೇಗೂ ಬಿಡಿಸ್ತಾನೆ. ಅವನಿಗೆ ಚಿತ್ತ ಇದ್ದರೆ ನಮ್ಮ ಪ್ರಾರ್ಥನೆ ಆಗಿರಬೇಕು, ದೇವರೇ ನನ್ನ ಜೀವಿತದಲ್ಲಿ ಬಂದ ಈ ಸಮಸ್ಯೆ ಚಿತ್ತ ಇದ್ರೆ ಹೋಗಲಿ. ಹಲ್ಲೆಲೂಯಾ. ಈ ಸಮಸ್ಯೆ, ಈ ವೇದನೆ ಚಿತ್ತ ಇದ್ರೆ ಹೋಗಲಿ. ಚಿತ್ತ ಇದ್ರೆ ಬಿಡಿಸ್ತಾನೆ. ಒಂದು ವೇಳೆ ದೇವರಿಗೆ ಚಿತ್ತ ಇಲ್ಲದಿದ್ದರೂ ಈ ರೋಗ ಬಿಟ್ಟು ಹೋಗುವಂಥದ್ದು, ಈ ಸಮಸ್ಯೆ ಬಿಟ್ಟು ಹೋಗುವಂಥದ್ದು, ದೇವರಿಗೆ ಚಿತ್ತ ಇಲ್ಲದಿದ್ದರೂ ನಾನು ನೀನು ದೇವರನ್ನೇ ಆರಾಧಿಸಬೇಕು. ದೇವರ ಮೇಲಿರುವ ನಂಬಿಕೆಯನ್ನು ಕಳ್ಕೋಬಾರದು. ಅವರೆಂತ ಚಿತ್ತ ಇಲ್ಲದಿದ್ದರೂ ಈ ಮೂರ್ತಿಯನ್ನು ಆರಾಧಿಸುವುದಿಲ್ಲ, ಆತನನ್ನೇ ಆರಾಧಿಸ್ತಾರೆ. ಕಾರಣ ಏನು ಗೊತ್ತುಂಟ? ನಮಗೋಸ್ಕರ ಆತನು ಪರಲೋಕ ನಿತ್ಯತ್ವವನ್ನು, ನಿತ್ಯ ಜೀವಿತವನ್ನು ಸಿದ್ಧ ಮಾಡಿಟ್ಟಿದ್ದಾನೆ. ಪ್ರಕಟಣೆ 21:4-5 ವಾಕ್ಯ, 3-4 ವಾಕ್ಯ ಓದುವಾಗ ಒಂದು ಜೀವಿತ ಸಿದ್ಧ ಮಾಡಿಟ್ಟಿದ್ದಾನೆ. ಗೋಳಾಟ ಇಲ್ಲ, ಕಣ್ಣೀರಿಲ್ಲ, ದುಃಖ ಇಲ್ಲ, ನೋವಿಲ್ಲ ಅಂತ ನಿತ್ಯ ಜೀವಿತವನ್ನು ನಮಗೋಸ್ಕರವಾಗಿ ಅಲ್ಲಿ ಆತ ಸಿದ್ಧ ಮಾಡಿಟ್ಟಿದ್ದಾನೆ. ಕೊನೆಗೇನಾಯಿತು? ದೇವರೇ ಅವರನ್ನು ಆವಿಗೆ ಹಾಕಿದರು. ದೇವರು ಸ್ವತಃ ಆವಿಗೆ ಅಲ್ಲಿ ಅವರ ಮಧ್ಯದಲ್ಲಿ ಇಳಿದು ಬಂದು ಅವರು ರಕ್ಷಿಸುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಹಾಗಾದರೆ ನಂಬಿಕೆಗೆ ಪರೀಕ್ಷೆ ಬರ್ದೇ ಬರ್ತದೆ. ದಾನಿಯೇಲನ ಪುಸ್ತಕದಲ್ಲಿ, ದಾನಿಯೇಲ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ದಾನಿಯೇಲನ 5-9 ವಾಕ್ಯ ಓದಿದ್ರೆ 6ನೇ ಅಧ್ಯಾಯದಲ್ಲಿ ಅವನ ನಂಬಿಕೆಯ ಕುರಿತಾಗಿ ವಾಕ್ಯ ಸಿಕ್ಕಿದ್ರೆ ಓದಿದ್ದು, ಈ ದಾನಿಯೇಲನ ಮೇಲೆ ತಪ್ಪು ಹೊರಿಸಲು ಇವನ ದೇವಧರ್ಮದ ಮೂಲಕವೇ ಹೊರತು ಇನ್ನಾವುದರಲ್ಲಿಯೂ ನಮಗೆ ಅವಕಾಶ ದೊರೆಯುವುದಿಲ್ಲ. ಹೀಗೆ ಆ ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ರಾಜನ ಸಮ್ಮುಖದಲ್ಲಿ ನೆರೆದು ಬಂದು ಅವನಿಗೆ, ಅರಸನಾದ ದಾರ್ಯಾವೇಶನೇ, ಚಿರಂಜೀವಿಯಾಗಿರು, ಯಾವನಾದರೂ 30 ದಿನಗಳ ತನಕ ರಾಜನಾದ ನಿನಗೆ ಹೊರತು ಬೇರೆ ಯಾವ ದೇವರಿಗಾಗಲಿ ಮನುಷ್ಯನಿಗಾಗಲಿ ವಿಜ್ಞಾಪನೆ ಮಾಡಿಕೊಂಡರೆ ಅವನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಡಬೇಕು ಎಂಬ ಖಂಡಿತ ನಿಬಂಧನೆಯನ್ನು ರಾಜಾಜ್ಞೆ ರೂಪವಾಗಿ ವಿಧಿಸುವುದು ಒಳ್ಳೆಯದೆಂದು ರಾಜ್ಯದ ಸಕಲ ಮುಖ್ಯಾಧಿಕಾರಿ, ನಾಯಕ, ದೇಶಾಧಿಪತಿ, ಮಂತ್ರಿ, ಸಂಸ್ಥಾನಾಧ್ಯಕ್ಷರು ಆಲೋಚನೆ ಮಾಡಿಕೊಂಡಿದ್ದಾರೆ.
ರಾಜನೇ, ಈಗ ನೀನು ಈ ನಿಬಂಧನೆಯನ್ನು ವಿಧಿಸಿ ಇದು ನಿಂತು ಹೋಗದೆ ಮೇತ್ಯಯರ ಮತ್ತು ಪಾರಸಿಯರ ಎಂದಿಗೂ ರದ್ದಾಗದ ಧರ್ಮವಿಧಿಗಳ ಪ್ರಕಾರ ಊರ್ಜಿತವಾಗುವಂತೆ ಶಾಸನಕ್ಕೆ ಹಸ್ತಾಕ್ಷರ ಮಾಡು ಎಂದು ಬಿನ್ನವಿಸಲು ರಾಜನಾದ ದಾರ್ಯಾವೇಶನು ಆ ನಿಬಂಧನಾ ಶಾಸನಕ್ಕೆ ರುಜು ಹಾಕಿದನು. ಆಮೆನ್. 10ನೇ ವಾಕ್ಯ ಓದಿ. ಈಗ 10ನೇ ವಾಕ್ಯ ಶ್ರದ್ಧೆಯಿಂದ ಓದಿ. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಕಾನೂನು ಪ್ರಕಾರ ದಾನಿಯೇಲ ಮಾಡುವಂತ ಪ್ರಾರ್ಥನೆ ಅಪರಾಧ, ಅಕ್ಷಮ್ಯ ಅಪರಾಧ. ಅವನನ್ನು ಏನು ಮಾಡಲಿಕ್ಕೆ ಸಾಧ್ಯ ಉಂಟು? ಹಸಿದ ಸಿಂಹಗಳ ಬಾಯಿಗೆ ಹಾಕಲ್ಪಡುವುದಕ್ಕೆ ಸಾಧ್ಯತೆ ಇದೆ. ದಾನಿಯೇಲ ಕಾನೂನು ತಿಳ್ಕೊಂಡ, ಶಾಸನ ರುಜುವಾದ ತಿಳ್ಕೊಂಡ, ಅದಕ್ಕೆ ಕಿವಿಗೆ ಹಾಕಲಿಲ್ಲ. ಅವನು ತನ್ನ ದೇವರನ್ನು ಅಲ್ಲಿ ಹೋಗಿ ಆರಾಧಿಸುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಯಾವುದೇ ಪರಿಸ್ಥಿತಿ ನಮ್ಮ ಮುದ್ದದಲ್ಲಿರಲಿ, ಇವತ್ತು ಸುತ್ತಮುತ್ತ ಯಾವ ಪರಿಸ್ಥಿತಿಯಲ್ಲೂ ಕೂಡ ದೇವರನ್ನು ನೀನು ಆರಾಧಿಸುವುದಾದರೆ, ದೇವರನ್ನು ಪ್ರಾರ್ಥಿಸುವುದಾದರೆ, ದೇವರು ನಿನ್ನ ಸಂಗಡ, ನಿನ್ನ ಇಕ್ಕಟ್ಟಿನ ಸಮಯ ದೇವರು ನಿನ್ನ ನಿಲ್ತಾನೆ. ಕೊನೆಗೇನಾಯಿತು? ಹಸಿದ ಸಿಂಹದ ಬಾಯಿಗೆ ಅವನು ಹಾಕಲ್ಪಟ್ಟನು. ದೇವರ ಅದ್ಭುತವಾಗಿ ಹೊರಗೆ ತರುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಆದರೆ ಯಾರು ಅವನು ಸಿಂಹದಾಗೆ ಹೋಗಲಿಕ್ಕೆ ಕಾರಣರಾಗಿದ್ದರು, ಕೊನೆಗೆ ಅವರೇ ಅದನ್ನು ಹಾಕಲ್ಪಟ್ಟರು. ಅವರು ಕೆಳಗೆ ಬೀಳುವುದಕ್ಕೆ ಮುಂಚೆನೇ ಸಿಂಹಗಳು ಅವುಗಳನ್ನು ಸೀಡಿ ಬಿಡುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಆದ ಕಾರಣ ನಾವು ಚೆನ್ನಾಗಿ ತಿಳ್ಕೋಬೇಕು, ನಮ್ಮ ನಂಬಿಕೆಗೆ ಪರೀಕ್ಷೆ ಬರುತ್ತದೆ. ನಂಬಿಕೆಗೆ ಪರೀಕ್ಷೆ ಬಂದೇ ಬರುತ್ತದೆ. ಈ ಪರೀಕ್ಷೆಯಲ್ಲಿ ನಾನು ಮತ್ತು ನೀವು ಪಾಸ್ ಆಗಬೇಕು. ಸೋತು ಹೋಗಬಾರದು, ಹಿಂಜಾರಿ ಹೋಗಬಾರದು, ನಂಬಿಕೆಯಿಂದ ಸಭೆ ಬಿಟ್ಟು ಹೋಗಬಾರದು, ದೇವರನ್ನು ಬಿಟ್ಟು ಹೋಗಬಾರದು. ನಂಬಿಕೆಯಲ್ಲಿ ದೃಢವಾಗಿ ನಾವು ನಿಲ್ಲುವವರಾಗಿರಬೇಕು. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 2ನೇ ವಾಕ್ಯಕ್ಕೆ ನಾವು ತಿರುಗಿ ಬರೋಣ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ ಎಂದು ತಿಳಿದು ಮಾಡ್ತದೆ. ಪರಿಶೋಧನೆ ತಾಳ್ಮೆ. ಯೋಬನಲ್ಲಿ ತಾಳ್ಮೆ ಉಂಟಾಯಿತು, ತಾಳ್ಮೆ ಉಂಟಾಗ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರುವಿರಿ. ದೇವರು ತರಬೇತಿ ಕೊಡ್ತಾನೆ ಕಷ್ಟಗಳ ಮೂಲಕ. ದೇವರು ಚಿತ್ತಾನುಸಾರ ಕಷ್ಟಗಳು ಜೀವಿತ ಬರುವಾಗ ಅದರ ಮೂಲಕ ಅದು ತರಬೇತಿ. ದೇವರಿಗೊಂದು ಉದ್ದೇಶ ಇದೆ, ತರಬೇತಿ ನಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಹಾಗಾದ್ರೆ ವಿಮೋಚನ ಕಾಂಡ 15ನೇ ಅಧ್ಯಾಯ 22ನೇ ವಾಕ್ಯಕ್ಕೆ ಬರುವ 3 ದಿನ ನೋಡಿ, ದೇವರು ಕೆಲವೊಂದು ಕಡೆ ದೇವರ ಮಕ್ಕಳಿಗೆ ಬರುವಂಥ ಹೋರಾಟ ಸಮಸ್ಯೆ ಕುರಿತಾಗಿ ಸಮಯ ನಿಗದಿಪಡಿಸಿದ್ದನ್ನು ನೋಡ್ತೇವೆ ನಾವು. ಪ್ರಕಟಣೆ 2:10 ನೋಡಿ 10 ದಿವಸ, 1 ಪೇತ್ರ 5:10 ನೋಡಿ ಸ್ವಲ್ಪ ಸಮಯ, 1 ಪೇತ್ರ 1:6 ನೋಡಿದೆವು ಸ್ವಲ್ಪ ಸಮಯ. ಹಲ್ಲೆಲೂಯಾ. ಸ್ವಲ್ಪ ಸಮಯದ ಕಷ್ಟಗಳು. ಇಲ್ಲಿ 3 ದಿವಸ ಶೂರಿನ ಅರಣ್ಯದಲ್ಲಿ ಅವ್ರು ನಡೆದು ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಹಾಗಾದರೆ ಕಷ್ಟಗಳು ಬರುವಾಗ ಸ್ವಲ್ಪ ಸಮಯ ಅಂತ ನಮಗೆ ಮನಸ್ಸಿಗೆ ಬರಲ್ಲ. ಸೈತಾನ ನಮಗೆ ಥಾಟ್ಸ್ಗಳು, ಚಿಂತೆಗಳು ಹಾಕ್ತಾ ಇರ್ತಾನೆ ಬೇರೆಯವರ ಮೂಲಕವಾಗಿ. ದೇವರನ್ನು ಕೈ ಬಿಟ್ಟಿದ್ದಾನೆ, ದೇವರಿನ ಜೊತೆಯಲ್ಲಿಲ್ಲ, ಇಷ್ಟು ಪ್ರಾರ್ಥಿಸಿ ಏನು ಪ್ರಯೋಜನ, ಇಷ್ಟು ಆರಾಧಿಸಿ ಏನು ಪ್ರಯೋಜನ, ರಕ್ಷಣೆ ಒಂದು ಏನು ಪ್ರಯೋಜನ, ಈ ರೀತಿಯೆಲ್ಲ ಯೋಚನೆ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡ್ತೇವೆ. ಕಾರಣ ಸೈತಾನನು ಈ ಥಾಟ್ಸ್ಗಳನ್ನು ಹಾಕಿ ದೇವರ ಪ್ರೀತಿಯಿಂದ ಕೃಪೆಯಿಂದ ನಮ್ಮ ತಪ್ಪಿಸ್ಲಿಕ್ಕೆ ಆತ ನೋಡ್ತಾನೆ. ಹೀಗೆ 23ನೇ ವಾಕ್ಯಕ್ಕೆ ಬರುವ ವಿಮೋಚನ ಕಾಂಡ 15:23. ಅಲ್ಲಿ ಅವರಿಗೆ ನೀರು ಸಿಕ್ಕಲಿಲ್ಲ. ನೀರು ಎಂಬುವಂಥದ್ದು ಅದು ನಮ್ಮ ಜೀವಿತಕ್ಕೆ ಜೀವನದಿಂದ ಇರಬೇಕಾದ್ರೆ ಆ ನೀರು ಎಂಬುವಂಥ ಅತಿ ತುಂಬ ಪ್ರಾಮುಖ್ಯವಾದಂಥ ಒಂದು ಸಂಗತಿ ಆಗಿದೆ. ನೀರಿಲ್ಲದೆ ಮನುಷ್ಯ ಬದುಕಲಿಕ್ಕೆ ಆಗಲ್ಲ. ನಾನು ಅನ್ನ, ಆಹಾರ ಇವೆಲ್ಲವನ್ನು ಬಿಟ್ಟು ಲಿಕ್ವಿಡಲ್ಲಿ 40 ಡೇಸ್ ತುಂಬ ಸಲ ಉಪವಾಸ ಮಾಡಿದ್ದೇನೆ. ನೀರು ಬಿಟ್ಟು ಅನ್ನ ಬಿಟ್ಟು ನಾನು ಕೇವಲ 4 ದಿವಸ ಮಾತ್ರ ಮಾಡಿದೆ. ಅದಕ್ಕಿಂತ ಮುಂಚೆ ಜಾಸ್ತಿ ನನಗೆ ಮಾಡಲಿಕ್ಕೆ ಆಗಲಿಲ್ಲ. ನೀರು ಎಂಬುವಂಥದ್ದು ನಮ್ಮ ಶರೀರಕ್ಕೆ ಅದು ಮುಖ್ಯವಾದಂಥ ಒಂದು ದ್ರವ, ಅದು ಬೇಕಾಗಿರುವಂಥ ಒಂದು ವಸ್ತುವಾಗಿದೆ. ಅದಿಲ್ಲದೆ ಮನುಷ್ಯ ಜೀವಿಸಲಿಕ್ಕೆ ಖಂಡಿತ ಸಾಧ್ಯವಾಗಲ್ಲ. ಅಲ್ಲಿ ವಾಕ್ಯ ಹೇಳ್ತದೆ, ಅವರಿಗೆ ನೀರು ಸಿಗಲಿಲ್ಲ. ಅದರ ಅರ್ಥ ಏನು? ಕೆಲಸ ಸಿಗಲಿಲ್ಲ,
ಬಿಸ್ನೆಸ್ ಸಿಗಲಿಲ್ಲ, ಸಿಗ್ಲಿಕ್ಕಿರುವಂಥ ಹಣ ಸಿಗಲಿಲ್ಲ, ಅಲ್ಲಲ್ಲಿಯ ಕೆಲವೊಂದು ಕಾರ್ಯಗಳು ನಡೆಯಲಿಲ್ಲ, ಸಿಗಬೇಕಾದ ಕೆಲವೊಂದು ಪತ್ರಗಳು ಸಿಗಲಿಲ್ಲ, ಫೈಲ್ ಮೂವ್ ಆಗಲಿಲ್ಲ. ಅನೇಕ ಕಾರ್ಯಗಳು ಈ ಅರಣ್ಯದಲ್ಲಿ, ಶೂರಿನ ಅರಣ್ಯದಲ್ಲಿ ನಮ್ಮ ಜೀವಿತದಲ್ಲಿ ಖಂಡಿತವಾಗಿ ಆಗುತ್ತದೆ. ಸಿಗಬೇಕಾದದ್ದು ಕೆಲವೊಂದು ನಮಗೆ ಸಿಗದಾಗ ನಿರಾಶೆ ಆಗುತ್ತದೆ, ಕುಗ್ಗಿ ಹೋಗುತ್ತೇವೆ, ನಾವು ನಿರಾಶರಾಗುತ್ತೇವೆ, ಡಿಸ್ಕರೇಜ್ಮೆಂಟ್ ನಮ್ಮ ಜೀವಿತದಲ್ಲಿ ಬರುತ್ತದೆ. ಅಲ್ಲಲುಯ್ಯ. ಆದರೆ ನಾವು ಸೋತು ಹೋಗಬಾರದು. ಮುಂದೆ ಓದಿ. ತರುವಾಯ ಮಾರ ಎಂಬ ಸ್ಥಳವನ್ನು ಸೇರಿದರು. ಮಾರ ಎಂಬ ಸ್ಥಳವನ್ನು ಸೇರಿದರು. ಮಾರ ಎಂದರೆ ಕಹಿ ಎಂಬುದಾಗಿ ಅರ್ಥ. ಮಾರ ಎಂದರೆ ಕಹಿ, ಕಹಿಯಾದ ಅನುಭವದ ಸ್ಥಳದಲ್ಲಿ ದೇವರು ನಡೆಸ್ತಾ ಇದ್ದಾನೆ. ನಾವು ರೂತಳ ಪುಸ್ತಕ 1:20 ವಾಕ್ಯ ಓದುವ. ಬುಕ್ ಆಫ್ ರೂತ್ ಚಾಪ್ಟರ್ 1:20 ವರ್ಸ್. ರೂತಳ ಪುಸ್ತಕ 1:20. ನ್ಯಾಯಸ್ಥಾಪಕರ ಪುಸ್ತಕಕ್ಕಿಂತ ಅದರ ನಂತರ ಸಾಮುವೇಲನ ಪುಸ್ತಕಕ್ಕಿಂತ ಮುಂಚೆ. ರೂತ 1:20, 1:20. ಆಕೆಯು ಅವರಿಗೆ, ನನ್ನನ್ನು ನವೋಮಿ ಎಂದು ಕರೆಯಬೇಡಿರಿ, ಸರ್ವಶಕ್ತನು ನನ್ನನ್ನು ಬಹಳವಾಗಿ ದುಃಖಪಡಿಸಿದ್ದಾನೆ, ಆದುದರಿಂದ ಮಾರ ಎಂದು ಕರೆಯಿರಿ. ಭಾಗ್ಯವಂತಳಾಗಿ ಹೋದೆನು. ಯೆಹೋವನು ನನ್ನನ್ನು ಗತಿಹೀನಲನ್ನಾಗಿ ಬರಮಾಡಿದನು. ಯೆಹೋವನು ನನಗೆ ವಿರೋಧವಾಗಿ ಸಾಕ್ಷಿ ಹೇಳಿದ್ದಾನೆ. ಇಲ್ಲಿ ನಾವು ನೋಡ್ತೇವೆ, ನವೋಮಿ ಅಂದರೆ ಹೆಸರಿನ ಅರ್ಥ ರಮಣೀಯಳು, ಸೌಂದರ್ಯವತಿ ಎಂಬುದಾಗಿ ಅರ್ಥ ಬರ್ತದೆ. ಆದರೆ ಮಾರ ಎಂದರೆ ಕಹಿ ಎಂಬುದಾಗಿ ಅರ್ಥ. ಇದಕ್ಕೊಂದು ಕಾರಣ ಇದೆ. ಅದು 21ನೇ ವಾಕ್ಯದ ಏನು ಹೇಳಿದು? ಯೆಹೋವನು ನನ್ನನ್ನು ಇಲ್ಲಿಂದ ಹೇಗೆ ಹೋದೆ? ಭಾಗ್ಯವಂತಳಾಗಿ ಹೋದೆ. ಯೆಹೋವನು ನನ್ನ ಗತಿಹೀನಳಾಗಿ ಬರಮಾಡಿದ. ದೇವರ ಜೊತೆ ನೀನು ಇರುವವರೆಗೆ ನೀನು ಭಾಗ್ಯವಂತನು, ಭಾಗ್ಯವಂತಳು. ಒಂದೇ ಒಂದು ಕಾರಣಕ್ಕಾಗಿ ದೇವರ ಸಾನ್ನಿಧ್ಯ ಅವರು ಬಿಡ್ತಾ ಇದ್ದಾರೆ. ಯಾರು? ನಹೋಮಿ, ನಹೋಮಿಯ ಗಂಡ ಎಲಿಮೆಲೆಕ, ಅವರಿಗೆ ಇರುವಂಥ ಇಬ್ಬರು ಗಂಡು ಮಕ್ಕಳು ಮೌಲೋನ್ ಮತ್ತು ಕಿಲಿಯೋನ್. ನಾವು ರೂತಳ ಪುಸ್ತಕ 1:1-4 ವಾಕ್ಯ ಓದಿಕೊಳ್ಳೋಣ ಒಂದೊಂದಾಗಿ. ನ್ಯಾಯಸ್ಥಾಪಕರು ಆಳುತ್ತಿದ್ದಾಗ ದೇಶದಲ್ಲಿ ಬರ ಬಂದದರಿಂದ. ಏನು ಬಂದದರಿಂದ? ದೇಶದಲ್ಲಿ ಬರ ಬಂದದ. ಬರ ಏನು ಸೂಚಿಸ್ತದೆ? ಕೊರತೆ ಸೂಚಿಸ್ತದೆ, ಉಪದ್ರವ ಸೂಚಿಸ್ತದೆ, ಹಿಂಸೆ ಸೂಚಿಸ್ತದೆ, ಬಾಧೆ ಸೂಚಿಸ್ತದೆ, ನೋವು ಸೂಚಿಸ್ತದೆ, ಕಷ್ಟ ಸೂಚಿಸ್ತದೆ, ಸಮಸ್ಯೆ ಸೂಚಿಸ್ತದೆ. ಬರ ಬಂದಾಗ ಏನಾಯ್ತು? ಯಹೂದದ ಪ್ರಾಂತ್ಯದ ಬೆತ್ಲೆಹೇಮಿನವನೊಬ್ಬನು ತನ್ನ ಹೆಂಡತಿ ಇಬ್ಬರು ಕುಮಾರರು ಇವರ ಸಹಿತವಾಗಿ ಮೋವಾಬ್ ದೇಶಕ್ಕೆ ಹೋಗ್ತಾನೆ. ಮೋವಾಬ್ ಎಂಬುದಾಗಿ ಹೇಳ್ಬೇಕಾದ್ರೆ ಆದಿಕಾಂಡ 19:37-38 ವಾಕ್ಯ ಓದುವಾಗ ತಂದೆಯಿಂದ ಉಂಟಾದ ಅಕ್ರಮ ಸಂತತಿ ಎಂಬುದಾಗಿ ಅರ್ಥ. ಮೋವಾಬಿನಲ್ಲಿ ವಿಗ್ರಹ ಆರಾಧನೆ ಇದೆ, ಸತ್ಯ ದೇವರ ಆರಾಧನೆಯಲ್ಲಿಲ್ಲ, ಅಲ್ಲಿ ವಿಶ್ವಾಸಿಗಳಲ್ಲಿಲ್ಲ, ದೇವರ ಮಕ್ಕಳಲ್ಲಿಲ್ಲ, ದೇವರ ವಾಕ್ಯಲ್ಲಿ ಸಿಗ್ತಾ ಇಲ್ಲ. ಕಷ್ಟ, ಹಿಂಸೆ, ದುಃಖ, ನೋವು, ಬಾಧೆ ನಮ್ಮ ಜೀವಿತದಲ್ಲಿ ಬರುವಾಗ ನಾವು ಯಾವತ್ತೂ ಕೂಡ ದೇವರ ಸಾನ್ನಿಧ್ಯವನ್ನು ಬಿಟ್ಟು ಹೋಗಬಾರ್ದು. ಅವರು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ? ಕಂಟಿನ್ಯೂ ಮಾಡಿ. ಎಲ್ಲಿ ವಾಸ ಮಾಡ್ತಿದ್ರು ಅವರು? ಇಬ್ಬರು ಕುಮಾರರು ಇವರ ಸಹಿತವಾಗಿ ಮೋವಾಬ್ ದೇಶಕ್ಕೆ ವಾಸ ಮಾಡಬೇಕೆಂದು ಹೊರಟು ಹೋದರು. ಆ ಮನುಷ್ಯನಿಗೆ ಎಲಿಮೆಲೆಕನೆಂದು ಅವನ ಹೆಂಡತಿಗೆ ನಹೋಮಿ ಎಂದು ಇಬ್ಬರು ಮಕ್ಕಳಿಗೂ. ನ್ಯಾಯಸ್ಥಾಪಕರು ಆಳುತ್ತಿದ್ದಾಗ ದೇಶದಲ್ಲಿ ಬರ ಬಂದದರಿಂದ ಯಹೂದದ ಪ್ರಾಂತ್ಯದ ಬೆತ್ಲೆಹೇಮನವನೊಬ್ಬನು. ಬೆತ್ಲೆಹೇಮಿನವನು. ಯಹೂದ ಅಂದರೆ ಸ್ತುತಿ ಎಂಬುದಾಗಿ ಅರ್ಥ. ಬೆತ್ಲೆಹೇಮ್ ಅಂದರೆ ರೊಟ್ಟಿಯ ಮನೆ ಎಂಬುದಾಗಿ ಅರ್ಥ. ಇದು ನೇರವಾಗಿ ಸಭೆಯನ್ನು ಸೂಚಿಸ್ತಾ ಇದೆ, ಕ್ರೈಸ್ತ ಸಭೆಯನ್ನು ಸೂಚಿಸುವಂಥದ್ದು. ಸ್ತುತಿಯ ಸ್ಥಳ, ರೊಟ್ಟಿ ಸಿಗುವಂಥ ಸ್ಥಳ ಬೆತ್ಲೆಹೇಮ್, ರೊಟ್ಟಿಯ ಮನೆ, ಸ್ತುತಿಯ ಸ್ಥಳ, ಸ್ತುತಿಸುವಂಥ ಸ್ಥಳ. ಈ ಸ್ಥಳ ಬಿಟ್ಟು ಬರ ಬಂದಾಗ ಎಲ್ಲಿ ಹೋಗ್ತಾ ಇದ್ದಾರೆ? ನೇರವಾಗಿ ಮೋವಾಬ್ಗೆ ಹೋಗ್ತಾರೆ. ಮೋವಾಬಲ್ಲಿ ದೇವರ ಸಾನ್ನಿಧ್ಯ ಅಲ್ಲಿಲ್ಲ. ಮೋವಾಬ್ ಇವತ್ತು ಲೋಕಕ್ಕೆ ಸೂಚನೆ ಆಗಿದೆ. ಈ ಲೋಕಕ್ಕೆ ಸೂಚನೆ. ಅನೇಕರು ಬರ ಬಂದಾಗ, ನಮ್ಮ ಜೀವಿತದಲ್ಲಿ ಕಷ್ಟಗಳು ಬರುವಾಗ ನಂಬಿಕೆಯಲ್ಲಿ ಬಿದ್ದು ಹೋಗಿ, ನಂಬಿಕೆಯಲ್ಲಿ ದೇವರ ಮೇಲೆ ನಂಬಿಕೆಯನ್ನು ಬಿಟ್ಟು ನೇರವಾಗಿ ಮೋವಾಬ್ ಎಂಬಂಥ ಲೋಕದ ಕಡೆಗೆ ತಿರುಗಿ ಹೋಗುವಂಥದ್ದನ್ನು ನಾವು ಕಾಣ್ತೇವೆ. ಅಲ್ಲಿ ಅವರಿಗೆ ಸಂತೋಷ ಸಿಗ್ತದ? ಬಿಡುಗಡೆ ಉಂಟು? ಅವರಿಗೆ ಉದಾರ ಉಂಟಾ? ಇಲ್ಲ. ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ,
ದೇವರನ್ನು ಬಿಟ್ಟು ಲೋಕಕ್ಕೆ ಹೋಗುವಾಗ ಒಂದು ವೇಳೆ ಲೋಕದ ಐಶ್ವರ್ಯ ನಿನಗೆ ಸಿಗಬಹುದು. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ, ಲೂಕನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಸೈತಾನ ಅನೇಕ ಶೋಧನೆ ತಗೊಂಡು ಬಂದ ಯೇಸುವಿನ ಬಳಿಯಲ್ಲಿ. ಅದರಲ್ಲಿ ಒಂದು ಶೋಧನೆ ಏನಾಗಿತ್ತು? ಲೋಕವನ್ನು, ಲೋಕದ ವೈಭವವನ್ನು ತೋರಿಸಿ, ರಾಜ್ಯಗಳನ್ನು ವೈಭವ ತೋರಿಸಿ ಹೇಳಿದ, ಇವೆಲ್ಲ ನನ್ನ ಕೈಗೆ ಕೊಡಲ್ಪಟ್ಟಿದೆ, ಬೇಕಾದರೂ ನಾನು ಕೊಡ್ತೇನೆ, ನಿನಗೆ ನಮಸ್ಕಾರ ಮಾಡು. ಅಲ್ಲಲ್ಲಿ ಸೈತಾನನ ಉದ್ದೇಶ ಒಂದೇ, ಈ ಲೋಕದಲ್ಲಿ ಬೇಕಾದ ಸಮೃದ್ಧಿ ನಿನಗೆ ಕೊಡಬಹುದು, ಹಣ ಐಶ್ವರ್ಯ ಕೊಡಬಹುದು. ಒಂದು ಮಾತು ಕೊಡಲಿಕ್ಕೆ ಆಗಲ್ಲ, ಅವನ ಸಮಾಧಾನ ಕೊಡಲಿಕ್ಕೆ ಆಗಲ್ಲ, ಪರಲೋಕ ರಾಜ್ಯವನ್ನು ಕೊಡಲಿಕ್ಕೆ ನಿತ್ಯ ಜೀವ ಅವನಿಗೆ ಕೊಡಲಿಕ್ಕೆ ಆಗಲ್ಲ. ಅಲ್ಲಲ್ವಿಯ, ಆದ ಕಾರಣ ನಿನ್ನ ಜೀವಿತದಲ್ಲಿ ಬರದ ಅನುಭವಗಳು ಬರುವಾಗ ದೇವರನ್ನು ಬಿಟ್ಟು ಹೋಗಬೇಡ. ಒಂದು ದಿವಸ ಅಬ್ರಾಮನ ಜೀವಿತ ಇದೇ ಅನುಭವ ಬಂತು. ಕಾನಾನನ್ನು ದೃಶ್ಯಸಾತನು ಹೋಗ್ತಾ ಇದ್ದ. ಆದಿಕಾಂಡ 13ನೇ ಅಧ್ಯಾಯ 9-10 ವಾಕ್ಯ ಓದಿಕೊಳ್ಳುವ. 12ನೇ ಅಧ್ಯಾಯ, ಆದಿಕಾಂಡ 12ನೇ ಅಧ್ಯಾಯ 9-10 ವಾಕ್ಯ. ಜೆನಿಸಿಸ್ ಚಾಪ್ಟರ್ 12:9-10. ತರುವಾಯ ಅಬ್ರಾಮನು ಅಲ್ಲಿಂದ ಹೊರಟು ಕಾನಾನ್ ದೇಶದ ದಕ್ಷಿಣ ಸೀಮೆಗೆ ಮುಂದೆ ಮುಂದೆ ಹೋಗುತ್ತಾ ಇದ್ದನು. ಆ ದೇಶದಲ್ಲಿ ಘೋರ ಕ್ಷಾಮವಿದ್ದರಿಂದ ಅಲ್ಲಿರದೆ ಐಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಆ ಬೆಟ್ಟದ ಸೀಮೆಯಿಂದ ಇಳಿದು ಹೋದನು. ಬೆಟ್ಟದ ಸೀಮೆಯಿಂದ ಇಳಿದು ಹೋದ. ಎಲ್ಲಿ? ಐಗುಪ್ತ ದೇಶಕ್ಕೆ. ಐಗುಪ್ತಕ್ಕೆ ಹೋಗುವುದು ದೇವರ ಚಿತ್ತ ಅಲ್ಲ. ಬರ ಬಂದ ಕಾರಣ ಅವನೆಲ್ಲಿ ಹೋಗ್ತಾನೆ? ದರ್ಶನ ಬಿಟ್ಟು ಹೋಯ್ತು. ದರ್ಶನ ಏನಾಯಿತು? ತಪ್ಪಿ ಹೋಗಿತ್ತು. ದರ್ಶನವನ್ನು ಬಿಟ್ಟು ಐಗುಪ್ತ ಹಿಡಿದು ಹೋಗ್ತಾನೆ. ದೇವರಿಗೆ ಸ್ತೋತ್ರ. ಅಲ್ಲಿ ಹೋಗಿ ಸುಳ್ಳು ಹೇಳಬೇಕಾಯಿತು ತನ್ನ ಹೆಂಡತಿಯ ಬಗ್ಗೆ, ತಂಗಿ ಎಂಬುದಾಗಿ. ದೇವರು ಕೊನೆಗೆ ಪಾಲ್ಯ ಅರಸನ ಆ ಕನಸಲ್ಲಿ ಮಾತಾಡಿದ. ದೇವ್ರು ಅಲ್ಲಿಂದ ಬರಮಾಡಿ ದೇವರು ಬಿಡುಗಡೆ ಕೊಟ್ಟ. 13ನೇ 1ನೇ ವಾಕ್ಯ ಓದಿ. ಕೊನೆಗೆ ಅವನು ಅಲ್ಲಿಂದ ಏರಿ ಬರುವಂಥದ್ದು ನಾವು ನೋಡ್ತೇವೆ. ಹೀಗೆ ಅಬ್ರಾಮನು ತನ್ನದನ್ನೆಲ್ಲ ತೆಗೆದುಕೊಂಡು ಹೆಂಡತಿಯನ್ನು ಲೋಟನನ್ನು ಸಂಗಡ ಕರಕೊಂಡು ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶದ ದಕ್ಷಿಣ ಪ್ರಾಂತ್ಯಕ್ಕೆ ಏರಿ ಬಂದನು. ಒಂದು ವೇಳೆ ನಿನ್ನ ಜೀವ ಉಪದ್ರ ಬಂದಾಗ, ಬರ ಎಂಬಂಥ ಉಪದ್ರವ ಬಂದಾಗ, ಬರ ಎಂಬ ಕಷ್ಟ ಬಂದಾಗ, ಸಮಸ್ಯೆ ಬಂದಾಗ, ಒಂದು ವೇಳೆ ನೀನು ಐಗುಪ್ತ ಎಂಬಂಥ ಲೋಕಕ್ಕೆ ಇಳಿದು ಹೋಗಿರುವುದಾದರೆ, ಮೋಬ್ ಎಂಬಂಥ ಲೋಕಕ್ಕೆ ಇಳಿದು ಹೋಗಿರುವುದಾದರೆ, ಈಗ ತಿರುಗಿ ಬಾ. ಯೇಸು ನಿನ್ನ ಪ್ರೀತಿ ಮಾಡ್ತಾನೆ. ತಿರುಗಿ ನಿನ್ನ ಸ್ವೀಕರಿಸಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ. ಯೇಸು ಸ್ವಾಮಿ ಪ್ರೀತಿ ಸ್ವರೂಪನಾಗಿದ್ದಾನೆ. ಕೀರ್ತನೆ 38 ದಾವೀದನು ಹೇಳ್ತಾನೆ, ಯೆಹೋವನು ಸರ್ವೋತ್ತಮನೆಂದು ಅನುಭವ ಸವಿದು ನೋಡ್ರಿ. ಒಂದು ಸಲ ಆತನ ಪ್ರೀತಿ ರುಚಿಸಿದವರು ಖಂಡಿತ ಆತ ಪ್ರೀತಿ ಬಿಟ್ಟು ಎಂತರಿಗೆ ಹೋಗುವುದಿಲ್ಲ, ಹಿಂಜಾರಿ ಹೋಗುವುದಿಲ್ಲ. ಯೇಸುವಿನ ಪ್ರೀತಿಯಲ್ಲಿ ನೀವು ದೃಢವಾಗಿ ನಿಲ್ಲು. ಒಂದು ವೇಳೆ ತಿರುಗಿ ಹಿಂಜಾರಿ ಹೋಗಿರುವುದಾದರೆ ತಿರುಗಿ ಬಾ. ಆತನು ಸ್ವೀಕರಿಸುತ್ತಾನೆ. ನಿನ್ನ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ಆತನ ಕ್ಷಮಾಪಣೆ ಕೇಳಿಕೊಂಡು ಆತನ ಬಳಿಗೆ ತಿರುಗಿ ಬಾ. ಆತನು ನಿನ್ನ ಪ್ರೀತಿ ಮಾಡ್ತಾನೆ. ತಿರುಗಿ ಆತನು ಕರೀತಾ ಇದ್ದಾನೆ. ಪ್ರಿಯರೇ, ದೇವರ ಸನ್ನಿಧಿಯಿಂದ ಹೋಗುವುದಾದರೆ ಅಬ್ರಾಮನು ಸುಳ್ಳು ಹೇಳಿದ. ತನ್ನ ಜೀವ ಉಳಿಸಿಕೊಳ್ಳುವುದಕ್ಕೋಸ್ಕರ ಏನೆಲ್ಲ ತಪ್ಪುಗಳ ಚಿಂತೆ ನಡೆದು ಹೋಯಿತು. ಮೋಬ್ ಎಂಬ ಲೋಕಕ್ಕೆ ಹೋಗುವಾಗ, ಐಗುಪ್ತ ಎಂಬ ಲೋಕಕ್ಕೆ ಇಳಿದು ಹೋಗುವಾಗ ಏನಾಗ್ತದೆ? ನೀನು ಲೋಕ ಪ್ರಕಾರವಾಗಿ ಇರುವಂಥ ಅಭಿಷೇಕ ಕಳ್ಕೊಳ್ತಿ, ದೈವಿಕ ಪ್ರಸನ್ನತೆ ಕಳ್ಕೊಳ್ತಿ, ರಕ್ಷಣೆ ಕಳ್ಕೊಳ್ತಿ, ನಂಬಿಕೆ ಕಳ್ಕೊಳ್ತಿ, ನಿತ್ಯ ಜೀವ ಕಳ್ಕೊಳ್ತಿ. ಆದ ಕಾರಣ ಒಂದು ವೇಳೆ ಇಳಿದು ಹೋಗಿದ್ದಾದರೂ ಕೂಡ ತಿರುಗಿ ಬರುವುದಕ್ಕಾಗಿ ಅವಕಾಶ ಇದೆ. ದೇವರನ್ನು ಕರೀತಾ ಇದ್ದಾನೆ. ನಾವು ಲೂಕನ ಪುಸ್ತಕ 10ನೇ ಅಧ್ಯಾಯ 25ರಿಂದ 37 ವಾಕ್ಯದಲ್ಲಿ ಓದುವುದಾದರೆ, ಒಬ್ಬ ವ್ಯಕ್ತಿ ಎಲ್ಲಿಂದ ಹೋಗ್ತಾನೆ? ಯೆರೂಸಲೇಮಿನಿಂದ ಎರಿಕೋ ಕಡೆಗೆ ಹೋಗ್ತಾ ಇದ್ದಾನೆ. ಆ್ಯಕ್ಚುಲಿ ಎರಿಕೋನಿಂದ ಯೆರೂಸಲೇಮೇ ಬರಬೇಕು. ಏನಾಯಿತು? 25ರಿಂದ 28ರಿಂದ ಓದಿ. ಆತನು ಅವನಿಗೆ, ನೀನು ಸರಿಯಾಗಿ ಉತ್ತರ ಕೊಟ್ಟಿ, ಇದರಂತೆ ಮಾಡು, ಮಾಡಿದರೆ ಜೀವಿಸುವಿ ಎಂದು ಹೇಳಿದನು. ಆದರೆ ಅವನು ತನ್ನನ್ನು ನೀತಿವಂತನೆಂದು ತೋರಿಸಿಕೊಳ್ಳುವುದಕ್ಕೆ ಅಪೇಕ್ಷಿಸಿ, ನನ್ನ ನೆರೆಯವನು ಯಾರು ಎಂದು ಯೇಸುವನ್ನು ಕೇಳಲು, ಯೇಸು ಅವನಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಗಟ್ಟ ಹಿಡಿದು ಯೆರಿಕೋವಿಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು. ಅವರು ಅವನನ್ನು ಸುಲಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಹೊಡೆದು ಅವನನ್ನು ಅರೆಜೀವ ಮಾಡಿ ಬಿಟ್ಟು ಹೋದರು. ನೋಡಿ, ಯೆರೂಸಲೇಮ್ ಅಂದರೆ ದೇವರ ಸಾನ್ನಿಧ್ಯ ಇರುವಂಥ ಸ್ಥಳ. ಅದು ಸಭೆ. ಅದು ಸಭೆಯನ್ನು ಸೂಚಿಸ್ತಾ ಇದೆ, ಕ್ರಿಸ್ತ ಸಭೆ. ಯೆರಿಕೋ ಅದು ಶಾಪಗ್ರಸ್ತವಾದುದು. ಜೋಶುವ 6:26 ಅದರ ಮೇಲೆ ಶಾಪ ಇದೆ. ಅದು ಲೋಕವನ್ನು ಸೂಚಿಸುವಂಥದ್ದಾಗಿದೆ. ಒಂದು ಸಮಯ ಯೆರಿಕೋನಿಂದ ಯೆರೂಸಲೇಮಿಗೆ ಬಂದಿದ್ದ. ಈಗ ಉಲ್ಟೆ ಯೆರೂಸಲೇಮ್ ಬಿಟ್ಟು ಯೆರಿಕೋಗೆ ಹೋಗ್ತಾ ಇದ್ದಾನೆ. ಅದರ ಮಧ್ಯದಲ್ಲಿ ಏನು ನಡೆಯಿತು? ಕಳ್ಳಕರಿಗೆ ಸಿಕ್ಕಾಕೊಂಡ, ಸುಲಿಗೆ ಮಾಡಿದರು, ಅರೆಜೀವ ಮಾಡಿಬಿಟ್ಟು ಹೊಡೆದು
ಆರೋಗ್ಯ ಕಳ್ಕೊಂಡ, ಹಣ ಕಳ್ಕೊಂಡ, ಸಮಾಧಾನ ಕಳ್ಕೊಂಡ. ಏನು ಸಿಕ್ಕಿತ್ತು ಆತನಿಗೆ? ಒಂದು ವೇಳೆ ನೀನು ಯೆರೂಸಲೇಮಿನಿಂದ ಎರಕಕ್ಕೆ ಹೋದ ಅನುಭವ ಇದ್ದರೆ ತಿರುಗಿ ಬರುವುದಕ್ಕಾಗಿ ದೇವರನ್ನು ಕರೀತಿದ್ದಾನೆ. ಇಲ್ಲಿ ನಹೋಮಿ, ಎಲಿಮೆಲೆಕ, ಮಹ್ಲೋನ್, ಕಿಲ್ಯೋನ್ ಇವ್ರ ಜೀವಿತ ಏನು ನಡೀತಾ ಇದೆ? ಮೂವರು ಸತ್ತು ಹೋಗ್ತಾರೆ. ಯಾವಾಗ ಯೆರೂಸಲೇಮಿನಿಂದ, ಯಹೂದದ ಬೆತ್ಲೆಹೇಮಿನಿಂದ ಯಾವಾಗ ಮೋವಾಬಿಗೆ ಅವರು ಹೋದರೋ ಅಲ್ಲಿ ಅವ್ರಿಗೇನು ಸಂಭವಿಸಿತ್ತು? ಎಲಿಮೆಲೆಕ ಮೊದಲು ಸತ್ತು ಹೋದ, ಗಂಡ ಸತ್ತು ಹೋದ. ನವಮಿಯ ಗಂಡ ಸತ್ತು ಹೋದ. ನಂತರ 10 ವರ್ಷ ಅವರಿಬ್ಬರು ಓರ್ಪ ಮತ್ತು ರೂತಳೆಂಬಂಥ ಮೋವಾಬ್ಯರನ್ನು ಸ್ತ್ರೀಯರ ಮದುವೆ ಮಾಡಿಕೊಂಡ್ರು. ಮಹ್ಲೋನ್, ಕಿಲ್ಯೋನ್ 10 ವರ್ಷ ಬಾಳ್ವೆ ನಡೆಸಿ 10 ವರ್ಷದೊಳಗೆ ಮಹ್ಲೋನ್, ಕಿಲ್ಯೋನ್ ಸತ್ತು ಹೋದರು. 3 ಸ್ತ್ರೀಯರು ವಿಧೇಯರಾಗಿ ನಿಲ್ಲಬೇಕಾದ ಪರಿಸ್ಥಿತಿ ಬಂದುಬಿಡ್ತು. ಒಂದರ ನಂತರ ಒಂದರ ಮರಣಗಳು ಅಲ್ಲಿ ಸಂಭವಿಸಿ ನೋಡ್ತದೆ. ಇದಕ್ಕೆ ಕಾರಣ ಏನು? ಯೆರೂಸಲೇಮಿನಿದ್ದಾಗ ಬರಗಾಲ ಬಂತು ನಿಜ, ಸಮಾಧಾನ ಇತ್ತು, ಅವರಿಗೆ ಆಶೀರ್ವಾದ ಇತ್ತು, ದೇವರ ಸಾನ್ನಿಧ್ಯ ಅವರಿಗಿತ್ತು, ದೇವರ ನಡೆಸುವಿಕೆ ಇತ್ತು, ದೇವರ ಕಾಯುವಿಕೆ ಅವರಿಗಿತ್ತು. ಬರದ ಸ್ವಲ್ಪ ಅನುಭವಕ್ಕಾಗಿ ಅವರು ದೇವರನ್ನು ಬಿಟ್ಟು ಹೋಗುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ದೇವರು ಬಿಟ್ಟು ಹೋದದರಿಂದ ಏನು ನಡೀತು? ಒಂದರ ನಂತರ ಒಂದು ಮರಣಗಳು, ಇರುವಂಥ ಎಲ್ಲವೂ ಕಳ್ಕೊಂಡು ಬಿಟ್ಟು ಅವಳು ನಾವು ಒಬ್ಬಂಟಿಯಾಗಿ ನಿಲ್ಲುವಂಥ ಒಂದು ಪರಿಸ್ಥಿತಿ ಬಂತು. ಮುಂದೆ ಓದಿ, ರೂತಳ ಪುಸ್ತಕ 1:4 ಕಂಟಿನ್ಯೂ. ಆ ಮನುಷ್ಯನಿಗೆ ಎಲಿಮೆಲೆಕನೆಂಬ ಅವನ ಹೆಂಡತಿ ನಹೋಮಿ ಎಂದು, ಇಬ್ಬರು ಮಕ್ಕಳಿಗೆ ಮಕ್ಲೋನ್, ಕಿಲ್ಯೋನ್ ಎಂದು ಹೆಸರು. ಯಹೂದ ದೇಶಕ್ಕೆ ಸೇರಿದ ಎಫ್ರತದಲ್ಲಿರುವ ಬೆತ್ಲೆಹೇಮಿನವರಾದ ಇವರು ಬಂದು ಮೋವಾಬ್ ದೇಶದಲ್ಲಿ ಪ್ರವಾಸವಾಗಿದ್ದಾಗ ನಹೋಮಿಯ ಗಂಡನಾದ ಎಲಿಮೆಲೆಕನು ಸತ್ತನು. ಆಕೆ 2 ಮಕ್ಕಳೊಡನೆ ಉಳಿದಳು. ಈ ಮಕ್ಕಳು ಓರ್ಫಾ, ರೂತ್ ಎಂಬ ಹೆಸರುಳ್ಳ 2 ಮೋವಾಬ್ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ಸುಮಾರು 10 ವರ್ಷ ಅಲ್ಲಿದ್ದ ಮೇಲೆ ಇಬ್ಬರೂ ತೀರಿ ಹೋದರು. ಹೀಗೆ ಆ ಸ್ತ್ರೀಯು ಗಂಡನನ್ನು 2 ಮಕ್ಕಳನ್ನು ಕಳಕೊಂಡು ಒಬ್ಬಳೇ ಉಳಿದಳು. ಯೆಹೋವನು ತನ್ನ ಜನರನ್ನು ಒಬ್ಬಂಟಿಗಳಾಗಿ ಉಳಿತಾ ಇದ್ದಾಳೆ ನೋಡಿ. ಎಲ್ಲ ಕಳ್ಕೊಂಡು ಬಿಟ್ಲು. ಗಂಡನ್ನು ಕಳ್ಕೊಂಡು, ಗಂಡು ಮಕ್ಕಳನ್ನು ಕಳ್ಕೊಂಡು, ವಿಧವೆಯರಾದ ಸೊಸೆಯಂದರಿಗೆ ನಿಂತಿದ್ದಾಳೆ. ಎಲ್ಲ ನಷ್ಟವಾಗಿ ಹೋದಂಥ ಪರಿಸ್ಥಿತಿ. ಕಾರಣ ಏನು? ಬೆತ್ಲೆಹೇಮನ್ನು ಬಿಟ್ಟು ಅವಳು ಮೋವಾಬಿಗೆ ಬಂದದ್ದು, ದೇವರ ಸಾನ್ನಿಧ್ಯ ಬಿಟ್ಟು ಮೋವಾಬಿಗೆ ಬಂದದ್ದು. ಒಂದು ವೇಳೆ ಸಭೆಯನ್ನು ಬಿಟ್ಟು ಹೋಗಿದ್ದೀಯಾ? ದೇವರ ಸಾನ್ನಿಧ್ಯ ಬಿಟ್ಟು ಹೋಗಿದ್ದೀಯಾ? ಹಿಂಜಾರಿ ಹೋಗಿದ್ದೆ? ಬರ ಬಂದಾಗ ತಿರುಗಿ ಬಾ. ಯೇಸು ನಿನ್ನ ಪ್ರೀತಿ ಮಾಡ್ತಾನೆ. ಮಾರ ಎಂಬ ಕೈಯ ಅನುಭವ ನಿನ್ನ ಜೀವಿತದಲ್ಲಿ ಬಂದಾಗ ನೀನು ಸೋತು ಹೋಗಬಾರದು. ಈಗ ಮಾರ ಎಂಬ ಕೈಯ ಅನುಭವವನ್ನು ದೇವರ ಮಾತ್ರ ನಿನ್ನ ಜೀವಿತದಿಂದ ತೆಗೆದು ಹಾಕಲಿಕ್ಕೆ ಸಾಧ್ಯ. 5ನೇ ವಾಕ್ಯ ಏನಿರ್ತದೆ? ರೂತಳ ಪುಸ್ತಕ 1:5 ಏನಿರ್ತದೆ? ಅವಳೊಂದು ಗುಡ್ ನ್ಯೂಸ್ ಕೇಳ್ತಾ ಇದ್ದಾಳೆ, ಒಂದು ನ್ಯೂಸ್ ಕೇಳ್ತಾ ಇದ್ದಾಳೆ. ಓದಿ. ಯೆಹೋವನು ತನ್ನ ಜನರನ್ನು ಕಟಾಕ್ಷಿಸಿ ಅವರಿಗೆ ಆಹಾರವನ್ನು ಅನುಗ್ರಹಿಸಿದ್ದಾನೆಂಬ ವರ್ತಮಾನವನ್ನು ಕೇಳಿದ ನಹೋಮಿಯು ಮೋವಾಬ್ ದೇಶದಿಂದ ಸ್ವದೇಶಕ್ಕೆ ಹೋಗಬೇಕೆಂದು ಸೊಸೆಯರೊಡನೆ ಹೊರಟಳು. ಪ್ರೈಸ್ ಗಾಡ್. ಗುಡ್ ನ್ಯೂಸ್ ಸಿಗ್ತಾ ಇದೆ. ಇವತ್ತು ದೇವರು ನಿನ್ನೊಟ್ಟಿಗೆ ಗುಡ್ ನ್ಯೂಸ್ ಮಾತಾಡ್ತಾ ಇದ್ದಾನೆ, ವಾಕ್ಯ ಕೊಡ್ತಾ ಇದ್ದಾನೆ. ವಾರ್ತೆ, ತಿರುಗಿ ಬಾ, ನಾನು ನಿನ್ನ ಕಟಾಕ್ಷಿಸುತ್ತೇನೆ, ದುರಾವಸ್ಥೆಯನ್ನು ತಪ್ಪಿಸುತ್ತೇನೆ, ಕಳ್ಕೊಂಡು ತಿರುಗಿ ಕೊಡ್ತೇನೆ ಎಂಬ ದೇವರು ನಿನಗೆ ಹೇಳ್ತಾ ಇದ್ದಾನೆ. ಅದೇ ಅಧ್ಯಾಯದಲ್ಲಿ ರೂತ 1:22ನೇ ವಾಕ್ಯ ಓದಿ. ಅವ್ರು ಹೋದಾಗ ಏನಾಗಿತ್ತು? ಅಲ್ಲಿ ಸುಗ್ಗಿಯ ಕಾಲವಾಗಿತ್ತು. ಹೀಗೆ ನಹೋಮಿಯು ಮೋವಾಬ್ಯಳು ತನ್ನ ಸೊಸೆಯು ಆದ ರೂತಳೊಡನೆ ಬೆತ್ಲೆಹೇಮಿಗೆ ಬಂದಳು. ಆಗ ಜವೆ ಗೋಧಿಯ ಸುಗ್ಗಿಯು ಪ್ರಾರಂಭವಾಗಿತ್ತು. ಜವೆ ಗೋಧಿಯ ಸುಗ್ಗಿಯ ಕಾಲ. ನೀನು ತಿರುಗಿ ಬರುವಾಗ ನಿನ್ನ ಜೀವಿತದ ಸುಗ್ಗಿ ಕಾಲ ಆರಂಭವಾಗುತ್ತದೆ. ನೀನು ದೇವರ ಸಾನ್ನಿಧ್ಯದಲ್ಲಿ ತಿರುಗಿ ನಿಲ್ಲುವಾಗ ನಿನ್ನ ಜೀವಿತದ ಸುಗ್ಗಿ ಕಾಲ ಅನುಭವ ಸಹ ಆಗುತ್ತದೆ. ಕಳ್ಕೊಂಡದ್ದು, ನಷ್ಟಪಡಿಸಿಕೊಂಡು ಎಲ್ಲವೂ ತಿರುಗಿ ದೇವರು ಕೊಡ್ತಾನೆ. ಒಂದು ರೆಸ್ಟೋರೇಷನ್, ಒಂದು ಪುನಃಸ್ಥಾಪನೆ ನಿನ್ನ ಜೀವಿತದಲ್ಲಿ ಉಂಟಾಗುತ್ತದೆ. ದೇವರು ನಿನಗೊಂದು ಸುಗ್ಗಿ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ತಿರುಗಿ ಬರುವುದಾದರೆ, ದೇವ್ರ ಸಮ್ಮುಖ ನಿಲ್ಲುವುದಾದರೆ ನೀನು ಕೆಲವೊಂದನ್ನು ಹೊಂದಲಿಕ್ಕೆ ಹೋಗುತ್ತೀಯ. ನಾವು ಪುನಃ ವಿಮೋಚನ ಕಾಂಡ 15-23ನೇ ವಾಕ್ಯಕ್ಕೆ ಬರುವ ಆ ಒಂದು ಸ್ಥಳಕ್ಕೆ ಬಂದು, ಆ ಸ್ಥಳದ ಹೆಸರು ಮಾರವಾಗಿತ್ತು. ಮುಂದೆ ಓದಿ. ತರುವಾಯ ಮಾರ ಎಂಬ ಸ್ಥಳವನ್ನು ಸೇರಿದರು. ಆದರೆ ಆ ಸ್ಥಳದ ನೀರು ಕಹಿಯಾಗಿದ್ದರಿಂದ ಅವರಿಗೆ ಅದನ್ನು ಕುಡಿಯುವುದಕ್ಕಾಗದೆ ಹೋಯಿತು. ಆ ಸ್ಥಳದ ನೀರು ಕಹಿಯಾಗಿದ್ದರಿಂದ ಅವರು ಕುಡಿಯಲಿಕ್ಕೆ ಆಗಲಿಲ್ಲ. ಕೆಲವೊಮ್ಮೆ ವೆಯ್ಟ್ ಮಾಡಿ 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 ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ಯಾವುದೊಂದು ಆಶೀರ್ವಾದ ಸಿಕ್ಕಿಬಿಡ್ತದೆ. ಸಿಕ್ಕಿದ್ರೂ ಕೂಡ ಅದನ್ನು ಅನುಭವಿಸ್ಲಿಕ್ಕೆ ಆಗಲ್ಲ. ಉದಾಹರಣೆ ಹೇಳ್ತೇನೆ. ಎಷ್ಟೋ ಜನರು ಗರ್ಭವತಿಯರಾಗುತ್ತಾರೆ. ಅದು ಕೂಡ ಎಷ್ಟು 10 ವರ್ಷ 12 ವರ್ಷದ ನಂತರ ಕೊನೆಗೆ ಏನಾಗ್ತದೆ? ಗರ್ಭಸ್ರಾವ ಆಗುವಂಥ ಅನುಭವಗಳು ಬರ್ತದೆ. ದುಃಖದ ಅನುಭವ. ಕೆಲವೊಂದು ಸಿಗ್ತದೆ, ಕೆಲಸ ಸಿಗ್ಬೋದು,
ಭಾರಿ ಖುಷಿ, ಕೆಲಸ ಸಿಕ್ಕಿತ್ತು ನನಗೆ. ತಾತ್ಕಾಲಿಕ ಅಲ್ಲಿಂದ ಒಂದೆರಡು ತಿಂಗಳು ಕಳ್ಕೊಳ್ಳುವಂಥ ಅನುಭವ ಒಂದು ಬಿಡ್ತದೆ. ನಾರದ ಅನುಭವ, ಕೈಗೆ ಬಂದತ್ತು ಬಾಯಿಗೆ ಬರದ ರೀತಿಯ ಅನುಭವಗಳು. ಅಲ್ಲಿ ನೀರೇನು ಸಿಕ್ಕಿತ್ತು ಅವರಿಗೆ, ನೀರೇನಾಗಿದೆ, ಕೈ ಆಗಿದೆ, ಕುಡಿಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಂಥ ಅನೇಕ ಅನುಭವಗಳು ನಿಮ್ಮ ಜೀವಿತದಲ್ಲಿ ಆಗಿರಬಹುದು. ಪೇಪರ್ ಸಿಕ್ಕಿತ್ತು, ಪೇಪರಲ್ಲಿ ಸಿಗ್ನೇಚರ್ ಹಾಕಲಿಲ್ಲ, ಸೀಲ್ ಬೀಳಲಿಲ್ಲ. ಇವತ್ತು ವಿದೇಶದಿಂದ ಒಂದು ಫೋನ್ ಕರೆಗೆ ಬಂತು ನನಗೆ. ಅವರು ಹೇಳ್ತಾ ಇದ್ದಾರೆ, ಪಾಸ್ಟ್ರೇ ಎಲ್ಲ ಕೆಲವೊಂದು ವಿಚಾರದಲ್ಲಿ ಆ ಫೈಲ್ ರೆಡಿಯಾಗಿದೆ, ಎಲ್ಲ ಅದು ಅದ್ಭುತವಾಗಿ ರೆಡಿ ಆಯಿತು ಕೆಲವೊಂದು ಡಿಪಾರ್ಟ್ಮೆಂಟ್ಗಳಿಂದ. ಬಾಸ್ ಬಳಿಗೆ ಹೋದಾಗ ಅವ್ರು ಸಿಗ್ನೇಚರ್ ಹಾಕ್ಲಿಕ್ಕೆ ಕೇಳ್ತಾ ಇಲ್ಲ. ಎಷ್ಟು ದುಃಖ ಅಲ್ವಾ? ಎಲ್ಲ ಪೇಪರ್ ಆಗದ ಕೆಲವು ಕಾರ್ಯಗಳು ಆಗುವಾಗ ಎಷ್ಟು ಸಂತೋಷ. ಲಾಸ್ಟ್ ಒಂದೇ ಒಂದು ಕಾರ್ಯ ಬಾಕಿ ಉಳಿದಿದೆ, ಒಬ್ಬರು ಸಿಗ್ನೇಚರ್ ಹಾಕಬೇಕು, ಅವ್ರು ಹಾಕ್ಲಿಕ್ಕೆ ಕೇಳ್ತಾ ಇಲ್ಲ. ಸ್ಟಕ್ ಆಗಿ ನಿಂತ ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಈ ರೀತಿ ಅನೇಕ ಅನುಭವಗಳು ಆಗಿರಬಹುದು ಪ್ರಿಯರೇ. ಆದ ಕಾರಣ ದೇವರ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೋ. ದೇವರ ವಾಕ್ಯದಲ್ಲಿ ಓದ್ತೇವೆ ನಾವು, ಹಲ್ಲೆಲೂಯ, ಅನೇಕ ಆಶೀರ್ವಾದಗಳ ಕುರಿತಾಗಿ ವಿಮೋಚನೆಗಳ 23, 25, 28 ವಾಕ್ಯದಲ್ಲಿ ದೇವರನ್ನು ಆರಾಧಿಸುವಾಗ ಗರ್ಭಸ್ರಾವವಾಗಲಿ ಬಂಜೆತನವಾಗಲಿ ಆಗುವುದಿಲ್ಲ, ಪೂರ್ಣ ಆರೋಗ್ಯ ಪೂರ್ಣ ಆಯುಷ್ಯನ್ನು ದೇವರು ಕೊಡ್ತೇನೆ ಎಂಬುದಾಗಿ ಅಲ್ಲಿ ದೇವರು ವಾಗ್ದಾನ ಮಾಡ್ತೇನೆ. ವಿಮೋಚನ ಕಾಂಡ 15, 23 ಕಂಟಿನ್ಯೂ ಓದುವ. ಎಕ್ಸೋಡಸ್ ಚಾಪ್ಟರ್ 15:23 ಕಂಟಿನ್ಯೂ. ಅದರಿಂದಲೇ ಆ ಸ್ಥಳಕ್ಕೆ ಮಾರಾ ಎಂದು ಹೆಸರಾಯಿತು. ಜನರು ನಾವೇನು ಕುಡಿಯಬೇಕೆಂದು ಮೋಶೆ ಮೇಲೆ ಗುಣಗುಟ್ಟುತ್ತಿರಲು, ಜನರು ನಾವೇನು ಕುಡಿಯಬೇಕೆಂದು ಮೋಶೆ ಮೇಲೆ ಗುಣಗುಡ್ತಾ ಇದ್ದಾರೆ. ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಬರುವಾಗ, ಉಪದ್ರವಗಳು ಬರುವಾಗ, ಹೋರಾಟಗಳು ಬರುವಾಗ, ಬಾಧೆಗಳು ಬರುವಾಗ ನಾವೇನು ಮಾಡ್ತೇವೆ? ನಾವು ಗುಣಗುಟ್ಟಲಿಕ್ಕೆ ಪ್ರಾರಂಭ ಮಾಡ್ತೇವೆ. ದೇವರು ನನ್ನ ಪ್ರೀತಿ ಮಾಡ್ತಾ ಇಲ್ಲ, ದೇವರು ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ, ದೇವರಿಗೆ ನನ್ನ ಇಷ್ಟ ಇಲ್ಲ, ದೇವ್ರು ಯಾಕೆ ನನಗೆ ಬಿಡುಗಡೆ ಕೊಡ್ತಾ, ಗುಣಗುಟ್ಟುವಿಕೆ. ಅದಕ್ಕೆ ಬದಲು ನಾನು ನಿಮಗೆ ಒಂದು ಒಳ್ಳೆ ಐಡಿಯಾ ಕೊಡ್ತಾನೆ. 4 ಸಂಗತಿ ನಾವು ಮಾಡಬೇಕು. ಉಪದ್ರ ಬರುವಾಗ, ಬರದ ಅನುಭವ ಬರುವಾಗ, ಕಷ್ಟಗಳು ಬರುವಾಗ, ನೋವುಗಳು ಬರುವಾಗ 4 ಸಂಗತಿ ನಾನು ಮತ್ತು ನೀವು ಮಾಡುವ. ಒಂದನೇದ್ದು ನಾವು ಮಾಡಬೇಕಾದದ್ದು ಪ್ರಾರ್ಥನೆ. ಯಾಕೋಬನ ಪತ್ರಿಕೆ 5:13 ವಾಕ್ಯದಿಂದ ಓದಿ. ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 5:13 ಓದಿ. ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ, ಅವನು ದೇವರನ್ನು ಪ್ರಾರ್ಥಿಸಲಿ, ಅವರು ದೇವರನ್ನು ಪ್ರಾರ್ಥಿಸಲಿ. ಆಗ ನಾವು ಏನು ಮಾಡಬೇಕು? ಬಾಧೆ ಪಟ್ಟರೆ ಗುಣಗುಟ್ಟುವುದಲ್ಲ, ಗುಣಗುಟ್ಟಿದ್ರೆ ನಮಗೆ ಬಿಡುಗಡೆ ಸಿಗುವುದಿಲ್ಲ, ಗುಣಗುಟ್ಟಿದ್ರೆ ನಮಗೆ ಸೌಖ್ಯ ಸಿಗುವುದಿಲ್ಲ. ವಾಕ್ಯ ಕಂಪ್ಲೀಟ್ ಮಾಡಿ. ನಿಮ್ಮಲ್ಲಿ ಸಂತೋಷ ಪಡುವವನಿದ್ದಾನೋ ಅವನು ಕೀರ್ತನೆ ಆಡಲಿ. ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ ಅವನು ಸಭೆಯ ಹಿರಿಯರನ್ನು ಕರೆ ಕಳುಹಿಸಲಿ. ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ. ಹಾಗಾದ್ರೆ ಬಾಧೆ ಪಡುವನಿದ್ದಾನೋ ಅವನೇನು ಮಾಡಬೇಕು? ದೇವರನ್ನು ಪ್ರಾರ್ಥಿಸ. ಗುಣಗುಟ್ಟುವುದಲ್ಲ. ನಿಮ್ಮಲ್ಲಿ ಬಾಧೆ ಪಡುವನಿದ್ದಾನೋ ಅವನು ಗುಣಗುಟ್ಟಲಿ ಅಂತ ವಾಕ್ಯ ಬರಲಿಲ್ಲ. ಗುಣಗುಟ್ಟರೆ ಏನು ಸಿಗಲ್ಲ, ಗುಣಗುಟ್ಟು ನಮಗೆ ಏನು ಸಿಗಲ್ಲ. ಆದರೆ ಪ್ರಾರ್ಥನೆ ಮಾಡಿದರೆ ಬಿಡುಗಡೆ ಸಿಗ್ತದೆ. ಆ ಸಮಸ್ಯೆಯಿಂದ ಹೊರಗಡೆ ಬರ್ತೇವೆ. ನಾವು ಪ್ರಾರ್ಥಿಸಬೇಕು. ಸತ್ಯವಿದ ಅನೇಕ ಉದಾಹರಣೆ ಕೊಡು. 12 ಏನು ಮಾಡಿದ್ರು? ಗುಣಗುಟ್ಟಲಿಲ್ಲ. ದೇವರ ಸಮ್ಮುಖದಲ್ಲಿ ಹೋಗಿ 1 ಸಾಮುವೇಲ 1:10 ವಾಕ್ಯದಲ್ಲಿ ಓದ್ತೇವೆ, ಪ್ರಾರ್ಥಿಸಿದಳು, ಅವಳ ಸಮಸ್ಯೆ ಪರಿಹರಿಸಲ್ಪಟ್ಟಿತು. ಗುಣಗುಟ್ಟಬಾರದು. ಆಗಿರ್ಬೋದು ತುಂಬ ಸಮಯದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಿ, ಸಿಗುವವರಿಗೆ ಪ್ರಾರ್ಥನೆ ಮಾಡು. ಲೂಕ 18:1, ರೋಮ 12:12 ಹೇಳ್ತದೆ, ಬೇಸರಗೊಳ್ಳದೆ ಪ್ರಾರ್ಥಿಸಬೇಕೆಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತದೆ. ಪ್ರಿಯರೇ, ಬೇಸರಗೊಳ್ಳದೆ ಪ್ರಾರ್ಥಿಸಿ. 2ನೇ ಕಾರ್ಯ ನಾವು ಮಾಡುವಂಥದ್ದು 1 ಥೆಸಲೋನಿಕ 5:17-18 ವಾಕ್ಯ, ಸ್ತುತಿಸುವಂಥದ್ದು. ಓದಿ. 1 ಥೆಸಲೋನಿಕ ಚಾಪ್ಟರ್ 5:17-18 ವರ್ಸಸ್. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡ್ರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿ. ಎಲ್ಲದರಲ್ಲಿಯೂ ಸುಖ ಬರಲಿ ದುಃಖ ಬರಲಿ ಏನೇ ಬರಲಿ ದೇವರಿಗೆ ಸ್ತೋತ್ರ ಹೇಳ್ತಾ ಇರಬೇಕು. ಫಿಲಿಪ್ಪಿ 4:4-6 ವಾಕ್ಯ ಓದಿ. ಫಿಲಿಪ್ಪಿ ಚಾಪ್ಟರ್ 4:4-6. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳ್ತೇನೆ. ನಿಮ್ಮ ಸೈರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ, ಕರ್ತನು ಹತ್ತಿರವಾಗಿದ್ದಾನೆ. ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ, ಸರ್ವ ವಿಷಯ ಅಂದ್ರೆ ಯಾವುದು ಬಾಧೆ ಬಂದದ್ದು, ಯಾವುದು ಸಮಸ್ಯೆ ಬಂದು, ಯಾವುದು ಬರ ನಿಮ್ಮದು, ಯಾವುದು ಕೊರತೆ, ಆ ಎಲ್ಲ ವಿಷಯದಲ್ಲಿಯೂ
ದೇವರ ಮುಂದೆ ಕೃತಜ್ಞತಾ ದೇವರನ್ನು ಸ್ತುತಿಯನ್ನು ಏನ್ ಮಾಡಬೇಕು? ಕೃತಜ್ಞತಾ ಸ್ತುತಿ ಮಾಡಬೇಕು. ದೇವರೇ, ಎಲ್ಲ ವಿಷಯಗಳಿಗೆ ಸ್ತೋತ್ರ ಹೇಳ್ತಾ ಇದ್ದೇನೆ ಸ್ವಾಮಿ, ಇಂಥ ಬಾಧೆ ಬಂದಿದೆ ಸ್ವಾಮಿ, ನಿನಗೆ ವಂದನೆ ಕರ್ತನೆ. ಕೃತಜ್ಞತಾ ಸ್ತುತಿ ಮಾಡಬೇಕು. ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ಹಾಗಾದ್ರೆ ಕೃತಜ್ಞತಾ ಸ್ತುತಿ ನಾವು ಮಾಡಬೇಕು, ಗುಣಗುಟ್ಟುವುದಲ್ಲ. ಗುಣಗುಟ್ಟಿದ್ರೆ ನಮಗೇನು ಸಿಗುವುದಿಲ್ಲ ಪ್ರಿಯರೇ. ಅದಕ್ಕೆ ಗುಣಗುಟ್ಟುವುದಕ್ಕೆ ಬದಲು ಎರಡನೇ ಕಾರ್ಯ ಮತ್ತು ನೀವು ಮಾಡುವಂಥದ್ದು, ಬಾಧೆಯ ಸಮಯ, ಬರದ ಸಮಯದಲ್ಲಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಮೂರನೇದಾಗಿ ನಾವು ಮಾಡಬೇಕಾದದ್ದು, ನಾವು ಅಪೊಸ್ತಲಗತ್ಯ 16ನೇ ಅಧ್ಯಾಯ 25-26ನೇ ವಚನ, ಬುಕ್ ಆಫ್ ಆಕ್ಟ್ಸ್ ಆಫ್ ಅಪೊಸ್ತಲ್ ಚಾಪ್ಟರ್ 16 25-26 ವರ್ಸ್. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುತ್ತಿರಬವರಾಗಿ ದೇವರಿಗೆ ಸ್ತುತಿಪದಗಳನ್ನು ಆಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯಕ್ವಿಟ್ಟು ಕೇಳುತ್ತಿದ್ದರು. ಅಕಸ್ಮಾತ್ತಾಗಿ ಮಹಾಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ಆಮೇನ್. ಪೌಲ ಸೀಲರು ಒಂದು ಒಳ್ಳೆ ಕಾರ್ಯ ಮಾಡಿದ್ದಕ್ಕಾಗಿ ಸೆರೆಮನೆಗೆ ಹೋಗಿದ್ದಾರೆ. 16ನೇ ವಾಕ್ಯದಿಂದ ಓದಿದ್ರೆ, ಕಣಿ ಹೇಳುವಂಥ ಸ್ತ್ರೀಯನ್ನು ಅವರು ಬಿಡುಗಡೆ ಮಾಡಿದರು ಪ್ರಾರ್ಥನೆ ಮೂಲಕವಾಗಿ. ಆ ಕಣಿ ಹೇಳುವಂಥ ಸ್ತ್ರೀಯ ಮೂಲಕ ಅವಳ ಯಜಮಾನಿಗೆ ತುಂಬ ಆದಾಯ ಆಗ್ತಿತ್ತಂತೆ. ಇವರು ಅವಳನ್ನು ಬಿಡುಗಡೆ ಮಾಡಿದಂಥ ಒಂದು ಉದ್ದೇಶದ ಕಾರಣಕ್ಕಾಗಿ ಸೆರೆಮನೆಗೆ ಹಾಕಿದರು. ಅವರು ಹೇಳಬಹುದಿತ್ತು, ದೇವರೇ, ಸ್ವಾರ್ಥ ಸೇವೆ ಮಾಡಿದೆವು, ನಿನಗೋಸ್ಕರ ಜೀವಿಸ್ತೇವೆ, ಇದು ನನಗೆ ಬಹುಮಾನ ಸಿಕ್ಕಿದ್ದಂತ. ಅವರು ಹಾಗೆ ಹೇಳಲಿಲ್ಲ. ಚೆನ್ನಾಗಿ ನೆನಪಿಟ್ಟುಕೊಳ್ಳ್ರಿ ಪ್ರಿಯರೇ, ದೇವರನ್ನು ನಾವು ಹಿಂಬಾಲಿಸುವಾಗ, ದೇವರ ವಾಚನ ಪ್ರಕಾರ ಜೀವಿಸುವಾಗ ನಮಗೆ ವಿರೋಧಗಳು ಬರ್ಬೋದು, ಸಮಸ್ಯೆಗಳು ಬರ್ಬೋದು, ಉಪದ್ರವಗಳು ಬರ್ಬೋದು. ಆದರೆ ನಾವು ಅದನ್ನು ಅನುಭವಿಸಲಿಕ್ಕೆ ನಾವು ಸಿದ್ಧರಾಗಿರಬೇಕೆಂದರೆ ಮತ್ತೆ 5:11 ವಾಕ್ಯ ಹೇಳ್ತದೆ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸ್ತಾರೆ, ಹಿಂಸೆ ಪಡಿಸ್ತಾರೆ, ಕೆಟ್ಟ ಕೆಟ್ಟ ಆರೋಪಗಳು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು ಎಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನಾವು ಓದ್ತೇವೆ ಪ್ರಿಯರೇ. ಆದರೆ ಪೌಲ ಸೀಲರು ಮಾಡಿದಂಥ ಕಾರ್ಯ ಏನು? ಮಧ್ಯರಾತ್ರಿಯಲ್ಲಿ ನಿದ್ರೆ ಕೂಡ ಮಾಡದೆ ಅವರು ಕೊಳ ಹಾಕಿದೆ, ಕೈಕಾಲಿಗೆ ಸಂಕೋಲೆ ಹಾಕಲ್ಪಟ್ಟಿದೆ. ಮಾತ್ರವಲ್ಲ, ಕತ್ತಲೆಯ ಕೋಣೆ ಮುಚ್ಚಲ್ಪಟ್ಟಿದೆ, ಬಾಗಿಲುಗಳು. ಅವರು ನಿದ್ರೆ ಮಾಡದೆ ಆ ನೋವಿನಲ್ಲಿ ಕೂಡ ದೇವರನ್ನು ಆರಾಧಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಆರಾಧನೆಯು ಹಲಲಿಯ ಸೈತಾನನ ರಾಜ್ಯವನ್ನು ಅಲ್ಲಾಡಿಸುತ್ತದೆ. ಆರಾಧನೆಯು ದೇವರ ಸಾನ್ನಿಧ್ಯವನ್ನು ಬರಮಾಡುತ್ತದೆ. ಕಷ್ಟ, ದುಃಖ, ಉಪದ್ರವಗಳು ಬರುವಾಗ, ಬರಗಾಲದ ಅನುಭವ ಬರುವಾಗ ನಾನು ಮತ್ತು ನೀವು ಆರಾಧಿಸುವುದಾದರೆ ಸಂಗತಿಗಳಲ್ಲಿ ಬದಲಾಗಲಿಕ್ಕೆ ಹೋಗುತ್ತದೆ. 4ನೇ ಕಾರ್ಯ ನಾನು ಮತ್ತು ನೀವು ಮಾಡುವಂಥದ್ದು, ನಂಬಿಕೆಯ ವಾರ್ತೆಗಳನ್ನು ಹೇಳುವಂಥದ್ದು. ನಾವು ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ 22-23ನೇ ವಾಕ್ಯ ಓದಿಕೊಳ್ಳುವ. ಬುಕ್ ಆಫ್ ಮಾರ್ಕ್ ಚಾಪ್ಟರ್ 11 22-23. ಯೇಸು ಹೇಳಿದ್ದೇನೆಂದರೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ, ಯಾವನಾದರೂ ನೀನು ಈ ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗು ಎಂಬುದಾಗಿ ಹೇಳಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ, ಬೀಳು ಅಂತ ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆ ಆಗುವುದು. ಹೇಳಿದಂತೆ ಆಗುತ್ತದೆ. ಹೇಳ್ಬೇಕು ಬೆಟ್ಟಕ್ಕೆ. ಗುಣಗುಟ್ಟಿದ್ರೆ ಆಗಲ್ಲ. ಅಯ್ಯೋ, ಈ ರೋಗ ಯಾಕೆ ಬಂತು, ಈ ದೇವರು ಯಾಕೆ ನನಗೆ ಪ್ರೀತಿ ಮಾಡ್ತಾ ಇಲ್ಲ, ಈ ಸಮಸ್ಯೆ ಯಾಕೆ ಬಂತು, ಹೀಗೆ ಹೇಗಾಯಿತು ನನ್ನ ಜೀವಿತದಲ್ಲಿ. ಗುಣಗುಟ್ಟುವುದಲ್ಲ. ನಾವೇನು ಮಾಡಬೇಕು? ಕಮಾಂಡ್ ಮಾಡಬೇಕು. ನನಗೂ ನಿನ್ನ ವಾಕ್ಯಕ್ಕೂ ಅಧಿಕಾರ ಇದೆ. ಜ್ಞಾನೋಕ್ತಿ 18:21 ಇರ್ತದೆ, ಜೀವ ಮರಣಗಳು ನಾಲಿಗೆ ವಶ, ವಚನ ಪ್ರಿಯರು ಅದು ಫಲವನ್ನು ಅನುಭವಿಸುವರು. ದೇವರ ಮಕ್ಕಳಾಗಿದ್ದೇವೆ ನಾವು. ನಮಗೆ ಒಂದು ಅಧಿಕಾರ ಕೊಡಲ್ಪಟ್ಟಿದೆ. ನಾವು ವಾರ್ತೆಗಳನ್ನು ಮಾತಾಡಬೇಕು. ಸಮಸ್ಯೆಗೆ ವಿರೋಧವಾಗಿ ವಾರ್ತೆ ಮಾತಾಡಬೇಕು, ದೇವರ ವಾಕ್ಯ ಮಾತಾಡಬೇಕು. ನಮಗೆ ಮುಂದೆ ಇರುವಂಥ ಎಲ್ಲ ಸಮಸ್ಯೆಗಳ ವಿರೋಧವಾಗಿ, ಹೋರಾಟಗಳ ವಿರೋಧವಾಗಿ ವಾರ್ತೆಗಳನ್ನು ಮಾತಾಡುವಾಗ ಅಲ್ಲಿ ಸಂಗತಿಗಳು ಬದಲಾಗಲಿಕ್ಕೆ ಆರಂಭವಾಗುತ್ತದೆ. ಬೆಟ್ಟ ಕಿತ್ತುಕೊಂಡು ಹೋಗು, ಸಮುದ್ರ ಬೀಡು ಅಂತ ಹೇಳುವಾಗ ಅದು ನಡೀತದೆ. ಎಜೆಕೇಲ್ 32ನೇ ಅಧ್ಯಾಯ 1-14 ವಾಕ್ಯ ಓದುವಾಗ ಎಜೆಕೇಲ್ ಪ್ರವಾದಿಯನ್ನು ದೇವರು ಒಣ ಎಲುಬುಗಳ ರಾಶಿ ಕರ್ಕೊಂಡು ಹೋದ. ಅವನಿಗೆ ಹೇಳಿದ, ಇದಕ್ಕೆ ಜೀವ ಬರಬಹುದೇ, ನೀನೇ ಬಲ್ಲೆ ದೇವರು ಅಂತ ಹೇಳಿದ. ಕೊನೆಗೆ ದೇವರೇನಿರ್ತದೆ, ನನ್ನ ವಾರ್ತೆಗಳಿಂದ ಮಾತಾಡು. ಯಾವ ವಾರ್ತೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ, ಒಣ ಎಲುಬುಗಳಿಗೆ ಜೀವ ಬಂದು ಕಾಲೂರಿ ಸೈನ್ಯವಾಗಿ ನಿಲ್ಲುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಇನ್ನು ವಾರ್ತೆಯಲ್ಲಿ ಜೀವ ಇದೆ. ಯಾಕಂದರೆ ಯೋಹನ್ನನ ಸುವಾರ್ತೆ 6:63 ಹೇಳ್ತದೆ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ, ನಾನು ಮಾತಾಡಿದ ವಾರ್ತೆಗಳು ಅವು ಜೀವವು ಆತ್ಮವೂ ಆಗಿವೆ.
ವಾರ್ತೆ ಏನಾಗಿದೆ? ನೀವು ಜೀವವನ್ನು ಉತ್ಪತ್ತಿ ಮಾಡ್ತಿ, ಜೀವವನ್ನು ಬಿಡುಗಡೆ ಮಾಡ್ತಿ ವಾಕ್ಯ ಮಾತಾಡೋದ್ರ ಮೂಲಕವಾಗಿ. ಅದಕ್ಕೆ ವಾರ್ತೆ ಮಾತಾಡಬೇಕು, ದೇವರ ವಾರ್ತೆಯನ್ನು ಮಾತಾಡಬೇಕು. ನಿನ್ನ ವಾರ್ತೆ ಅಲ್ಲ, ದೇವರ ವಾರ್ತೆ. ವಾಕ್ಯ ನೀನು ಮಾತನಾಡು ಸಮಸ್ಯೆಗೆ ದೂರಾಗಿ. ಲೋಕ ಮಾತಾಡುವಂಥ ಯಾವುದು? ಲೋಕ ಪ್ರೇರಿತವಾಗಿ. 1 ಯೋಹನ 4ನೇ ಅಧ್ಯಾಯ 4-6 ವಾಕ್ಯದ ಓದ್ತೇವೆ. ಲೋಕ ಪ್ರೇರಿತರಾಗಿ ಮಾತಾಡ್ತಾರೆ. ಮತ್ತು ನಾನು ಮತ್ತು ನೀನು ಮಾತಾಡುವಂಥದ್ದು ಲೋಕ ಪ್ರೇರಿತರಾಗಿ ಅಲ್ಲ, ನಾನು ಮತ್ತು ನೀನು ಮಾತಾಡುವಂಥದ್ದು ದೇವರ ವಾಕ್ಯವನ್ನು ಮಾತಾಡಬೇಕು. ನಾವು ದೇವರ ವಾರ್ತೆಯನ್ನು ಮಾತಾಡಬೇಕು. ಆವಾಗ ಸಂಗತಿಗಳು ಅಲ್ಲಿ ಬದಲಾಗುವಂಥದ್ದನ್ನು ನೀವು ಕಾಣ್ತೀವಿ. 4 ಸಂಗತಿಗಳು ಜ್ಞಾಪಟ್ಟಿಕೊಳ್ಳಿ. ಗುಣಗುಟ್ಟಬೇಡಿ ಸಮಸ್ಯೆಗಳು ಬರುವಾಗ. 1, ಪ್ರಾರ್ಥನೆ ಮಾಡಬೇಕು, ಯಾಕೋಬ 5:13 ಪ್ರಕಾರವಾಗಿ. 2ನೇದು 1 ತೆಸಲೋನಿಕ 5:17-18 ಪ್ರಕಾರ, ಫಿಲಿಪ್ಪಿ 4:4-6 ವಚನ ಪ್ರಕಾರ ದೇವೇನು ಮಾಡಬೇಕು? ಸ್ತುತಿಸಬೇಕು, ಎಲ್ಲದರಲ್ಲಿ ಸ್ತುತಿಸಬೇಕು. 3ನೇದಾಗಿ ಅಪೊಸ್ತಲಕತೆ 16-25-26 ಪ್ರಕಾರವಾಗಿ ದೇವರನ್ನು ಆರಾಧಿಸಬೇಕು. 4ನೇದಾಗಿ ಮಾರ್ಕ್ 11:22-23 ಪ್ರಕಾರವಾಗಿ ನಾವು ನಮ್ಮ ಮುಂದೆ ಇರುವ ಸಮಸ್ಯೆಯೊಟ್ಟಿಗೆ ಬೆಟ್ಟದೊಟ್ಟಿಗೆ ನಾವು ವಾರ್ತೆ ಮಾತಾಡಬೇಕು, ದೇವರ ವಾಕ್ಯವನ್ನು ಮಾತಾಡಬೇಕು. ಅವಾಗ ಸಂಗತಿಗಳು ಅಲ್ಲಿ ಬದಲಾಗುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಓಕೆ, ನಾವು ಕಂಟಿನ್ಯೂ. ನಾವು ವಿಮೋಚಕ 15ನೇ ಅಧ್ಯಾಯ 23ನೇ ವಾಕ್ಯದಿಂದ ಕಂಟಿನ್ಯೂ ಓದುವ. 24 ತರುವಾಯ ಮಾರ ಎಂಬ ಸ್ಥಳವನ್ನು ಸೇರಿದರು. ಆದರೆ ಆ ಸ್ಥಳದ ನೀರು ಕಹಿಯಾಗಿದ್ದರಿಂದ ಅವರಿಗೆ ಅದನ್ನು ಕುಡಿಯೋದಕ್ಕಾಗದೆ ಹೋಯಿತು. ಆದ್ದರಿಂದಲೇ ಆ ಸ್ಥಳಕ್ಕೆ ಮಾರ ಎಂದು ಹೆಸರಾಯಿತು. ಜನರು ನಾವೇನು ಕುಡಿಯಬೇಕೆಂದು ಮೋಶೆಯ ಮೇಲೆ ಗುಣಗುಟ್ಟಿದರು. ಮೋಶೆಯನ್ನು ಮಾಡಿದ ಗುಣಗುಟ್ಟುವಾಗ ಪ್ರಾರ್ಥನೆ ಮಾಡಿದ. ಓದಿ ನೋಡಿ. ಮೋಶೆ ಯೆಹೋವನನ್ನು ಪ್ರಾರ್ಥಿಸಿದ. ಆಮೆನ್, ಪ್ರೈಸ್ ಗಾಡ್. ಮೋಶೆ ಅವರಿಗೆ ವಾಗ್ವಾದ ಮಾಡ್ಲಿಕ್ಕೆ ಹೋಗಲಿಲ್ಲ. ಅವರು ಗುಣಗುಟ್ಟಿದರು, ಇವನು ಪ್ರಾರ್ಥಿಸಿದ. ಅವನು ಗುಣಗುಟ್ಟಿದರು, ಇವನು ಪ್ರಾರ್ಥಿಸಿದ. ಅಲ್ಲಲ್ಯ, ಗುಣಗುಟ್ಟಕ್ಕೆ ವಿರೋಧವಾಗಿ ಅವನೇನು ಮಾಡ್ತಾ ಇದ್ದ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವನಿಗೆ ಗೊತ್ತುಂಟು ಗುಣಗುಟ್ಟಿದ್ರೆ ಏನು ಸಿಗಲ್ಲ. ಅವನು ಪ್ರಾರ್ಥಿಸಿದ. ಅವನೇನು ಮಾಡಿದ? ಪ್ರಾರ್ಥನೆ ಮಾಡಿದ. ಪ್ರೈಸ್ ಗಾಡ್. ಹಾಗಾದರೆ ಸಮಸ್ಯೆಗಳು ಬರುವಾಗ ನೀನು ಮೊಣಕಾಲಾಗಿ ಪ್ರಾರ್ಥಿಸುವಂಥ ವ್ಯಕ್ತಿ ಆಗಿರಬೇಕು. 12 ಅದಕ್ಕಿಂತ ಮುಂಚೆ ಎಷ್ಟು ಗುಣಗುಟ್ಟಿದ್ರು ಗೊತ್ತಿಲ್ಲ. ಒಂದು ಸಂಗತಿ ಅವಳಿಗೆ ಪ್ರಕಟವಾಯಿತು. ಪ್ರಾರ್ಥಿಸಿದ್ರೆ ಸಂಗತಿ ಬದಲಾಗ್ತದೆ. ಅವಳು ಹೋಗಿ ಆಲಯದಲ್ಲಿ ಮೊಣಕಾಲಾಗಿ ಪ್ರಾರ್ಥನೆ ಮಾಡಿದಳು, ಸಂಗತಿಗಳು ಬದಲಾದವು. ಅವಳು ಒಂದು ಮಗುವನ್ನು ಕೇಳಿದ್ದು, ದೇವರು 5 ಹೆಚ್ಚು ಮಕ್ಕಳನ್ನು, 1 ಸಾಮೇಲ್ 2:21 ಓದ್ತೇವೆ, 5 ಹೆಚ್ಚಾದ ಮಕ್ಕಳನ್ನು ಕೊಟ್ಟು ಅವಳನ್ನು ಆಶೀರ್ವಾದ ಮಾಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಸಮಸ್ಯೆಗಳು, ವೇದನೆಗಳು, ಹೋರಾಟಕ್ಕೆ ಬರೋ ದೇವಜನ ಏನು ಮಾಡಿದ್ರು? ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆ ಮಾಡಿದಾಗ ಏನಾಯಿತು? ದೇವರ ಮೊರೆಯನ್ನು ಕೇಳಿ ಅವರಿಗೆ ಉತ್ತರ ಅಲ್ಲಿ ಕೊಡುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಮೋಶೆ ಏನು ಮಾಡಿದ? ಪ್ರಾರ್ಥನೆ ಮಾಡಿದ. ದೇವರೇನು ಮಾಡಿದ? ಗಿಡ ತೋರಿಸಿದ. ಹೌದಾ? ಓದಿ. ಆಗ ಯೆಹೋವನು ಅವನಿಗೆ ಒಂದು ಗಿಡವನ್ನು ತೋರಿಸಿದ. ಆಮೆನ್. ಜನರು ಗುಣಗುಟ್ಟಿದರು, ಮೋಶೆ ಪ್ರಾರ್ಥಿಸಿದ, ದೇವರು ಗಿಡ ತೋರಿಸಿದ. ಪ್ರಾರ್ಥಿಸುವಾಗ ದೇವರು ಸಮಸ್ಯೆಗೆ ಪರಿಹಾರ ತೋರಿಸ್ತಾನೆ. ಆಮೆನ್. ಪ್ರಾರ್ಥಿಸುವಾಗ ನಾವು ಪರಿಹಾರವನ್ನು ಕಾಣಲಿಕ್ಕೆ ಹೋಗುತ್ತೇವೆ. ದೇವರು ಗಿಡ ತೋರಿಸಿದ. ಗಿಡ ಏನಾಗಿದೆ? ಯೇಸುವೆ ಆ ಗಿಡ. ಓದಿ. ಯೆಶಾಯ 53:1ನೇ ವಾಕ್ಯದಿಂದ, ಐಸಾಯ ಚಾಪ್ಟರ್ 53 1 ಓದುವ. ನಾವು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದರು? ಯೆಹೋವನ ಭಾವವು ಯಾರಿಗೆ ಗೋಚರವಾಗಿತ್ತು? ಒಣನೆಲದೊಳಗೆ ಬೇರಿನಿಂದ ಹೊರಡುವ ಅಂಕುರದಂತೆಯೂ, ಒಣನೆಲದೊಳಗೆ ಬೇರಿನಿಂದ ಹೊರಡುವ ಅಂಕುರದಂತೆಯೂ, ಬುಡದಿಂದ ಹೊಡೆಯುವ ಚಿಗುರಿನ ಹಾಗೂ ಅವನು ಯೆಹೋವನ ದೃಷ್ಟಿಯಲ್ಲಿ ಬೆಳೆದನು. ಆಮೆನ್. ಯೆಹೋವನ ದೃಷ್ಟಿ ಬೆಳೆದನು. ಯೆಶಾಯ 11 1, 2, 3 ವಾಕ್ಯ ಓದಿ. 1-2 ವಾಕ್ಯ ಸಾಕು. ಐಸಾಯ 11 ಚಾಪ್ಟರ್ 1 and 2. ಇಷಯನ ಬುಡದಿಂದ ಒಂದು ಚಿಗುರು ಒಡೆಯುವುದು, ಅದರ ಬೇರಿನಿಂದ ಹೊರಟ ತಳಿರು ಫಲಿಸುವುದು. ಆಮೆನ್. ಯಾರದು? ಯೇಸು ಕ್ರಿಸ್ತನು. ಈಶಯನ ಬುಡದಿಂದ, ದಾವೀದನ ಸಂತದಿಂದ ಒಡೆದಂಥ ಚಿಗುರು. ಅಲ್ಲಲ್ಲಿಯ ಅದು ಬೇರೆ ಯಾರೂ ಅಲ್ಲ, ಕರ್ತನಾದ ಯೇಸು ಕ್ರಿಸ್ತನು. ದೇವರೊಂದು ಗಿಡ ತೋರಿಸ್ತಾನೆ. ದೇವರು ಪರಿಹಾರ ತೋರಿಸಿದ. ಅಲ್ಲಲ್ಲಿಯ ನೀನು ಪ್ರಾರ್ಥಿಸುವಾಗ ದೇವರು ನಿನಗೆ ಪರಿಹಾರವನ್ನು ಪ್ರಕಟ ಮಾಡ್ತಾನೆ. ನಿನ್ನ ಸಮಸ್ಯೆಗೆ ಹೇಗೆ ಪರಿಹಾರ, ಹೇಗೆ ಇದನ್ನು ಪರಿಹಾರ ಆಗುತ್ತದೆ? ಇವತ್ತು ನೀವು ಗುಣಗುಟ್ಟಿ ನಿಂತದ್ದು ಯಾಕೆ? ಕೊರೋನಾ ಬಂತು. ನಾವು ಪ್ರಾರ್ಥಿಸಿದ್ರೆ ಮೊಣಕಲಾಕಿ ಏನು ಪರಿಹಾರ, ಈ ಕೊರೋನಾ ಹೇಗೆ ಹೋಗುತ್ತದೆ? ದೇವರು ಅದು ಪರಿಹಾರ ತೋರಿಸ್ತಾನೆ. ಗುಣಗುಟ್ಟಿದ್ರೆ ಪರಿಹಾರ ಸಿಗುವುದಿಲ್ಲ. ಜನರು ಗುಣಗುಟ್ಟಿದರು, ಮೋಶೆ ಪ್ರಾರ್ಥಿಸಿದ, ದೇವರು ಗಿಡ ತೋರಿಸಿದ, ಪರಿಹಾರ ಸಿಕ್ಕಿತು. ಅಲ್ಲಲ್ಲಿಯ ಆ ಗಿಡವನ್ನು ಆತನು ನೀರಿಗೆ ಹಾಕುವಾಗ
ನೀರಿನ ಕಹಿ ಬಿಟ್ಟು ಹೋಗಿ ಆ ಕಹಿಯಾದ ನೀರು ಸಿಹಿಯಾಗಿ ಮಾರ್ಪಡುವಂಥದ್ದು ನೋಡ್ತೇವೆ. ಯೇಸು ನಿನ್ನ ಜೀವಿತದಲ್ಲಿ ಬರುವಾಗ, ಯೇಸು ಸ್ವಾಮಿಯನ್ನು ನಿನ್ನ ಜೀವಿತದಲ್ಲಿ ಅಂಗೀಕಾರ ಮಾಡುವಾಗ ನಿನ್ನ ಕಹಿಯಾದ ಅನುಭವದಿಂದ ಬಿಡುಗಡೆ ಮಾಡಿ ಸಿಹಿಯಾದ ಅನುಭವಕ್ಕೆ ದೇವರು ಮಾರ್ಪಡಿಸ್ಲಿಕ್ಕೆ ಆತನು ಹೋಗುತ್ತಾನೆ. ಎಲ್ಲ ಕಹಿಯಾದ ಪರಿಸ್ಥಿತಿಯಿಂದ ಕರ್ತನು ನಿನ್ನನ್ನು ಬಿಡುಗಡೆ ಮಾಡಲಿಕ್ಕೆ ಹೋಗುತ್ತಾನೆ. ದೇವರು ಏನು ಮಾಡ್ತಾನೆ ಗೊತ್ತುಂಟು? ಅಲ್ಲಿ ಒಂದು ನಿಯಮವನ್ನು ದೇವರು ಉಂಟು ಮಾಡ್ತಾ ಇದ್ದಾನೆ. ಓದಿ, ಕಂಟಿನ್ಯೂ. ಎಕ್ಸೋಡಸ್ 15 ಚಾಪ್ಟರ್. ಅದನ್ನು ನೀರಿನಲ್ಲಿ ಹಾಕಿದಾಗ ನೀರು ಸಿಹಿ ಆಯಿತು. ಅಲ್ಲಿ ಯೆಹೋವನು ಇಸ್ರಾಯೇಲಿಗಾಗಿ ಒಂದು ನಿಯಮವನ್ನು ನಿರ್ಣಯ ಮಾಡಿ ಅವರನ್ನು ಪರೀಕ್ಷಿಸಿ ಹೀಗಂದನು, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ. ನಿಮ್ಮ ದೇವರೊಂದು ನಿಯಮ ಮಾಡ್ತಾ ಇದ್ದಾನೆ ಮತ್ತು ಅವರು ಪರೀಕ್ಷೆ ಮಾಡ್ತಾ ಇದ್ದಾನೆ. ಏನು ಗೊತ್ತುಂಟಾ? ನೀವು 4 ನಿಯಮಗಳಲ್ಲಿ ಕೊಡ್ತಾ ಇದ್ದಾನೆ. ಯಾವುದು? ನಿಮ್ಮ ದೇವರ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಬೇಕು. ಶ್ರದ್ಧೆಯಿಂದ ಕೇಳಬೇಕು. ಸಭೆಗೆ ಹೋದಾಗಲೂ ಶ್ರದ್ಧೆಯಿಂದ ವಾಕ್ಯ ಕೇಳಬೇಕು. ಕೇಳಿದರೆ ಮಾತ್ರ ವಾಕ್ಯ ನಮಗೆ ಅರ್ಥ ಆಗ್ತದೆ. ವಾಕ್ಯ ಅರ್ಥ ಆದಾಗ ಪ್ರಕಟಣೆ ಸಿಗ್ತದೆ. ಅದರ ಮೂಲಕ ನಮಗೆ ಬೇಕಾದ ಬಿಡುಗಡೆ ಸಿಗುತ್ತದೆ. ಪ್ರಿಯರೇ, ನಿನ್ನ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ, ಆತನ ದೃಷ್ಟಿಗೆ ಸರಿಬೀಳುವುದನ್ನು ಮಾಡಿ, ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು, ಅಥವಾ ಕೊರೋನಾವು ಕೂಡ, ಅದರ ಕೊರೋನಾ ಕೂಡ ಸೇರಿದೆ. ಓದಿ. ನಿಮಗೆ ಬರಗೊಡಿಸುವುದಿಲ್ಲ. ಯಾರಿಗೆ ಬರಗೊಡಿಸುವುದಿಲ್ಲ? ನಿಮಗೆ ಬರಗೊಡಿಸುವುದಿಲ್ಲ. ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಬೇಕು. ಆತನ ದೃಷ್ಟಿಗೆ ಸರಿ ಬಿಡುವುದನ್ನು ಮಾಡಬೇಕು. ಆತನ ಆಜ್ಞೆಗಳನ್ನು ಅನುಸರಿಸಬೇಕು. ಆತನ ಕಟ್ಟಡಗಳನ್ನು ಪಾಲನೆ ಮಾಡಬೇಕು. ಆಗ ದೇವರೇನು ಮಾಡ್ತಾನಂತೆ? ಹಾಲೆಲೂಯಾ. ಐಗುಪ್ತರಿಗೆ ಉಂಟು ಮಾಡಿದ ಒಂದೇ ಒಂದು ವ್ಯಾಧಿ ಆತನು ಬರಗೊಡಿಸುವುದಿಲ್ಲ. ಕೊರೋನಾ ಮುಟ್ಟಲ್ಲ. ದೇವರ ಮಕ್ಕಳನ್ನು ಕೊರೋನಾ ಮುಟ್ಟಲ್ಲ. ಕೊರೋನಾದ ಬಾಧೆ ಬರಲ್ಲ. ನಾವು ಪ್ರೊಟೆಕ್ಟೆಡ್ ಆಗಿದ್ದೇವೆ. ನಾವು ಸಂರಕ್ಷಿಸಲ್ಪಟ್ಟವರು. ದೇವರ ಕಾವಲು ನನಗೆ ಮತ್ತು ನಿಮಗಿದೆ. ದೇವರ ಕಾವಲು ನನಗೂ ನಿಮ್ಮ ಕುಟುಂಬಕ್ಕಿದೆ. ಪ್ರಿಯರೇ, ಮುಂದೆ ಓದಿ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ನಾನು ನಿಮಗೆ ಆರೋಗ್ಯ ಕೊಡ್ತೇನೆ ಅಂತ ಹೇಳ್ತಾ ಇಲ್ಲ ದೇವರು. ನಾನೇ ನಿಮಗೆ ಆರೋಗ್ಯದಾಯಕನು. ಆರೋಗ್ಯದಾಯಕ ದೇವರು ಎಲ್ಲಿದ್ದಾನೆ? ನಮ್ಮ ಒಳಗಡೆ ವಾಸ ಮಾಡ್ತಾ ಇದ್ದಾನೆ. ತ್ರಿಯೇಕ ದೇವರು, ತಂದೆ, ಮಗ, ಪರಿಶುದ್ಧಾತ್ಮರು ಎಲ್ಲಿದ್ದಾರೆ? ಇವು ನನ್ನ ಮತ್ತು ನಿಮ್ಮ ಒಳಗಡೆ ವಾಸ ಮಾಡ್ತಾ ಇದ್ದಾರೆ. ಆತ್ಮನೇ ನಮಗೆ ಆರೋಗ್ಯದಾಯಕನು. ಆರೋಗ್ಯದಾಯಕ ದೇವರು ನಮ್ಮ ಒಳಗಡೆ ವಾಸ ಮಾಡ್ತಾ ಇದ್ದಾನೆ. ಮುಂದೆ ಓದಿ. 22ನೇ ವಾಕ್ಯ ಏನಿರ್ತದೆ? ತರುವಾಯ ಅವರು ಏಲಿಮಿಗೆ ಬಂದರು. ಎಲಿಮ್ ಎಂದರೆ ಸ್ವೀಟ್ನೆಸ್. ಎಲಿಮ್ ಎಂದರೆ ಏನಾಗಿದೆ? ಸ್ವೀಟ್ನೆಸ್, ಸಿಹಿಯಾದದ್ದು. ಓಕೆ, ಮುಂದೆ ಓದಿ. ಅಲ್ಲಿ 12 ನೀರಿನ ಒರತೆಗಳು 70 ಖರ್ಜೂರದ ಮರಗಳು ಇದ್ದದರಿಂದ ಆ ನೀರಿನ ಬಳಿಯಲ್ಲೇ ಇಳುಕೊಂಡರು. ನೋಡಿ, 22ನೇ ವಾಕ್ಯದಲ್ಲಿ 3 ದಿವಸ ಶೂರಿನ ಅರಣ್ಯದಲ್ಲಿ, ಆ ಮರುಭೂಮಿ, ಅರೇಬಿಯಾದ ಮರುಭೂಮಿಯಲ್ಲಿ ಅವರು ಅಲೆದಾಡಿದರು. 23ನೇ ವಾಕ್ಯದಲ್ಲಿ ಮಾರಕ್ಕೆ ಬಂದರು, ಕೈಯಾದ ಅನುಭವಕ್ಕೆ ಬಂದರು. ಈಗ 27ನೇ ವಾಕ್ಯಕ್ಕೆ ಬರುವಾಗ ಸಿಹಿಯಾದ ಅನುಭವ. 3 ದಿವಸಗಳ ನಂತರ ಏನು ಸಿಗ್ತಾ ಇದೆ ಅವರಿಗೆ? ಎಲೀಮ್ ಎಂಬ ಹೊರತೆ, 12 ಹೊರತೆ ಇದೆ, 70 ಖರ್ಜೂರದ ಮರಗಳಲ್ಲಿದೆ. ಒಂದು ಸಿಹಿಯಾದಂಥ ಅನುಭವಕ್ಕೆ ದೇವರು ನಡೆಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ನನ್ನ ಪ್ರೀತಿಯ ಸಹೋದರಿ, ಇವತ್ತು ಯಾವ ಬಾಧೆಯನ್ನು ಹೋಗ್ತಾ ಇರ್ಬೋದು, ಯಾವ ಕಷ್ಟದಲ್ಲಿ ಹಾದು ಹೋಗ್ತಾ ಇರ್ಬೋದು, ನೋವಿನಲ್ಲಿ ಹಾದು ಹೋಗ್ತಾ ಇರ್ಬೋದು. ಭಯಪಡಬೇಡ. ಈ ನಿನ್ನ ಮಾರದ ಅನುಭವವನ್ನು, ಅರಣ್ಯದ ಅನುಭವ ನೀಗಿಸಿ ಎಲೀಮ್ ಎಂಬಂಥ ಒಂದು ಸಿಹಿಯಾದ ಅನುಭವಕ್ಕೆ ದೇವರು ನಡೆಸಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ನಂಬಿಕೆ ಕಳ್ಕೋಬಾರ್ದು. ನಂಬಿಕೆಯಲ್ಲಿ ಸೋತು ಹೋಗಬಾರ್ದು. ನೀನು ದೇವರನ್ನು ದೃಷ್ಟಿಸಿಕೊಂಡು ವಾಕ್ಯದಲ್ಲಿ ಬಲ ಹೊಂದಬೇಕು. ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು. ನಂಬಿಕೆ ಹಿಂಜಾರಿ ಹೋಗಬಾರ್ದು. ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ಹೋರಾಟಗಳು ಬರಲಿ, ನಂಬಿಕೆಗೋಸ್ಕರ ನಿಲ್ಲುವವನಾಗಿರಬೇಕು. ನಾನು ಪ್ರಾರ್ಥನೆ ಮಾಡ್ತೇನೆ, ಹಾಲಲ್ಲಿ ನಿಮಗೋಸ್ಕರವಾಗಿ ಎಲ್ಲರೂ ನಿಮ್ಮ 2 ಕರಗಳ ಮುಂದಕ್ಕೆ ಚಾಚಿ ಕಣ್ಣನ್ನು ಮುಚ್ಚಿಕೊಳ್ಳ್ರಿ. ದೇವರ ಕೈಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಯೇಸು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ನಿನ್ನ ಕಷ್ಟ ದೇವರಿಗೆ ಗೊತ್ತುಂಟು. ನಿನ್ನ ಮರುಭೂಮಿನ ಅನುಭವ ದೇವರಿಗೆ ಗೊತ್ತುಂಟು. ನಿನ್ನ ಬರಗಾಲದ ಅನುಭವ ದೇವರಿಗೆ ಗೊತ್ತುಂಟು. ದೇವರು ಬಲ್ಲನು ನಿನ್ಗೆ ಯಾವ ಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದೆಯಾ. ನಿನ್ನ ಹೆಂಡತಿ ಗೊತ್ತಿರಲಿಕ್ಕಿಲ್ಲ, ಗಂಡನಿಗೆ ಗೊತ್ತಿರಲಿಕ್ಕೆ, ಮಕ್ಕಳಿಗೆ ಗೊತ್ತಿರಲಿಕ್ಕಿಲ್ಲ, ತನ್ನ ತಾಯಿಗೆ ಗೊತ್ತಿರಲಿಕ್ಕಿಲ್ಲ, ನಿನ್ನ ಸ್ನೇಹಿತರಿಗೆ ಗೊತ್ತಿರಲಿಕ್ಕಿಲ್ಲ, ನಿನ್ನ ಬಾಸ್ಗೆ ಗೊತ್ತಿರಲಿಕ್ಕಿಲ್ಲ, ನಿನ್ನ ಜೊತೆ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಗೊತ್ತಿರಲಿಕ್ಕಿಲ್ಲ, ವಿಶ್ವಾಸಿಗೆ ಗೊತ್ತಿರಲಿಕ್ಕಿಲ್ಲ. ಆದರೆ ನಿನ್ನ ಪರಿಸ್ಥಿತಿ ದೇವರಿಗೆ ಗೊತ್ತಿದೆ. ಆತ ತಿಳಿದಿದ್ದಾನೆ ಪ್ರಿಯರೇ. ಆದರೆ ನೋವಿನ ಸಂದರ್ಭದಲ್ಲಿ ದೇವರನ್ನು ಬಿಟ್ಟು ಹೋಗಬಾರದು, ಸಭೆ ಬಿಟ್ಟು ಹೋಗಬಾರದು,
ವಾಕ್ಯ ಬಿಟ್ಟು ಹೋಗಬಾರ್ದು, ಮೋವೆಂಬ ಲೋಕಕ್ಕೆ ಹೋಗಬಾರ್ದು, ಐಗುಪ್ತ ಎಂಬಂಥ ಲೋಕಕ್ಕೆ ಹೋಗಬಾರ್ದು. ಇವೆಲ್ಲ ತರಬೇತಿಯ ಅನುಭವಗಳು, ಇವೆಲ್ಲ ಪರೀಕ್ಷೆಯ ಅನುಭವಗಳಾಗಿವೆ. ಈ ಪರೀಕ್ಷೆಯಲ್ಲಿ ನಾವು ಸೋತು ಹೋಗಬಾರ್ದು ಪ್ರಿಯರೇ, ನಂಬಿಕೆ ದೃಢವಾಗಿ ನಿಲ್ಲುವವರಾಗಿರಬೇಕು. ಆಗ ಸಿಹಿಯಾದ ಅನುಭವಕ್ಕೆ ನಮ್ಮನ್ನು ದೇವರು ನಡೆಸಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ದೇವರು ನಮ್ಮನ್ನು ಸಿಹಿಯಾದ ಅನುಭವದಲ್ಲಿ ನಡೆಸಲಿಕ್ಕೆ ಎಲೀಮ್ ಎಂಬಂಥ ಸಿಹಿಯಾದ ಅನುಭವದಲ್ಲಿ ನಮ್ಮ ನಡೆಸಲಿಕ್ಕೆ ಆತನ ಇಷ್ಟಪಡ್ತಾ ಇದ್ದಾನೆ. ಆತನ ಪರಿಶುದ್ಧ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ ಪ್ರಿಯರೇ. ರೇಖಾ ಶಾಖಾಟಾರ ರೋಕೋತೋ ಲಿಬ್ರಾತ ಸೇಂಡರೆ ರೋಕೋತೋ ಲಿಬ್ರಾಂತಲ ಒಂದು ಸಹೋದರಿ ನೋಡ್ತಾ ಇದ್ದಾನೆ. ಅತಿ ಕೆಲವೇ ದಿವಸಗಳ ಹಿಂದುಗಡೆ ಗರ್ಭಸ್ರಾವ ಆಗಿ ಎಷ್ಟೋ ವರ್ಷದಿಂದ ಕಾದು ಕುಳಿತು ಪ್ರಾರ್ಥಿಸಿ ಕೊನೆಗೆ ಅದು ಪ್ರೆಗ್ನೆಂಟ್ ಆಗಿ ಕೊನೆಗೆ ಆ ಒಂದು ಮಗು ಹೋದದರಿಂದಾಗಿ ಸಾವಾದದ ನಿಮಿತ್ತವಾಗಿ ದುಃಖದಲ್ಲಿ ನೋವಿನಲ್ಲಿ ಇದ್ದೀರಿ ನೀವು. ದೇವರು ಹೇಳ್ತಾ ಇದ್ದಾನೆ, 1 ವರ್ಷದೊಳಗಡೆ ದೇವರು ನಿಮಗೆ ಮಗುವನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. 2021 ಮುಗಿದ್ರ ಒಳಗಡೆ ನನ್ನ ಕೈಯಲ್ಲಿ ಒಂದು ಮಗುವನ್ನು ಕೊಡಲಿಕ್ಕೆ ದೇವರು ಇಷ್ಟಪಡ್ತಾ ಇದ್ದಾನೆ. ಸೋತು ಹೋಗಬೇಡ. ಅವರಿಗೆ ಕೆಲವೊಂದು ವ್ಯಕ್ತಿಗಳನ್ನು ನೋಡ್ತಾ ಇದ್ದಾನೆ, ಕೆಲವು ಸಮಸ್ಯೆಗಳ ನಿಮಿತ್ತವಾಗಿ ನಂಬಿಕೆಯಲ್ಲಿ ಕುಗ್ಗಿ ಹೋಗಿದ್ದೀರಿ, ನಂಬಿಕೆಯಲ್ಲಿ ಸೋತು ಹೋಗಿದ್ದೀರಿ. ಈ ಜೀವಿತವೇ ಬೇಡ ಎಂಬಂಥ ಪರಿಸ್ಥಿತಿ, ಅಂತ ಒಂದು ಯೋಚನೆ ನಿಮ್ಮ ಒಳಗಡೆ ಇದೆ. ಅನೇಕರು ಪ್ರಾರ್ಥನೆ ಮಾಡುವುದನ್ನೇ ಬಿಟ್ಟಿದ್ದೀರಿ, ವಾಕ್ಯವನ್ನೇ ಓದ್ತಾ ಇಲ್ಲ. ನಿಮ್ಮನ್ನು ದೇವರು ಪ್ರೀತಿ ಮಾಡ್ತಾ ಇದ್ದಾನೆ. ಪುನಃ ಆತನ ಸನ್ನಿಧಾನದಲ್ಲಿ ಆತನ ಮೇಲೆ ಕರೀತಾ ಇದ್ದಾನೆ. 2 ಕೈಗಳನ್ನು ಚಾಚಿ ಆತ ನಿಂತಿದ್ದಾನೆ. ಆತನ ಪ್ರೀತಿಯ ಕಡೆಗೆ ಪುನಃ ಬನ್ನಿರಿ. ಆತ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಯೇಸುವಿಗೆ ನಿಮ್ಮನ್ನು ಒಪ್ಪಿಸಿಕೊಡ್ರಿ, ನಿಮ್ಮನ್ನು ಒಪ್ಪಿಸಿಕೊಡ್ರಿ. ಒಬ್ಬ ವ್ಯಕ್ತಿಯನ್ನು ನೋಡ್ತಾ ಇದ್ದಾನೆ, ಅಪಘಾತ ನಿಮಿತ್ತವಾಗಿ ಬಲಗಾಲಲ್ಲಿ ತುಂಬ ಪೆಟ್ಟಾಗಿ ಕಾಲು ಉಪಯೋಗ ಇಲ್ಲದ ಒಂದು ಪರಿಸ್ಥಿತಿ ಬಂದು ನೀವು ಮಲಗಿದ ಸ್ಥಳದಲ್ಲಿದ್ದೀರಿ. ನೀವು ಈ ಒಂದು ವೀಲ್ಚೇರಲ್ಲಿ ಹೋಗುವಂಥ, ವೀಲ್ಚೇರ್ ಅಲ್ಲ ಅದು ಸ್ಟ್ಯಾಂಡ್ ಏನು ಹೇಳ್ತಾರೆ, ಅದು ವಾಕಿಂಗ್, ಅದರಲ್ಲಿ ಹೋಗ್ತಾ ಇದ್ದೀರಿ. ದೇವರು ನಿಮ್ಮನ್ನು ಮುಟ್ತಾ ಇದ್ದಾನೆ, ಕಾಲಿಗೆ ಸೌಖ್ಯವನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ದೇವರು ಸೌಖ್ಯ ನಿಮ್ಮ ಕಾಲಿನ ಮೇಲೆ ಬರುವಂತ ನೋಡ್ತಾ ಇದ್ದಾನೆ. ರಕಟ ಲಮ ಸೆಕ್ಕೊತ್ತರು ರೋಕೋತು ಲೊಬೊತ್ತು. ಕೆಲವೊಬ್ಬರು ತೀರ್ಮಾನ ತಗೊಳ್ತಾ ಇದ್ದೀರಾ ತಿರುಗಿ ದೇವರ ಸಮ್ಮುಖದ ಬರುವುದಕ್ಕೋಸ್ಕರ. ಕೆಲವೊಬ್ಬರಿಗೆ ಮಾನಸಾಂತರ ಉಂಟಾಗ್ತಾ ಇದೆ, ಕೆಲವರು ಪಶ್ಚಾತ್ತಾಪ ಪಡ್ತಾ ಇದ್ದೀರಾ, ದೇವರ ಬಳಿ ಕ್ಷಮೆ ಕೇಳ್ತಾ ಇದ್ದೀರಾ. ಕೆಲವೊಬ್ಬರ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇದೆ. ಯೇಸು ನಿಮ್ಮನ್ನು ಮುಟ್ತಾ ಇದ್ದಾನೆ, ಯೇಸು ನಿಮ್ಮನ್ನು ಮುಟ್ತಾ ಇರುವುದನ್ನು ನೋಡ್ತಾ ಇದ್ದೆ ನಾನು. ಮಾಕಾ ಶೆಕೆ ಟೋರೋಕೋ ರೋಂದ ಲಮಾ ಸೆಕೆ ತುರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಆಮೆನ್, ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ದೇವರ ಕೈಗೆ ಒಪ್ಪಿಸಿಕೊಡೋಣ ಪ್ರಿಯರೇ. ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿ ಸ್ವರೂಪನಾದ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಪಾದಕ್ಕೆ ಬಂದಿದ್ದಾವೆ. ಈ ಒಳ್ಳೆಯ ಸಮಯಕ್ಕೆ ಸ್ತೋತ್ರ. ಆನ್ಲೈನ್ನಲ್ಲಿ ನೋಡುವಂಥ ಎಲ್ಲ ಸಹೋದರ ಸಹೋದರಿ ಮಕ್ಕಳಿಗೆ ಪ್ರಾರ್ಥಿಸುತ್ತಾನೆ. ಆಸಾ ಟಿವಿ ಮೂಲಕ ನೋಡುವಂಥ ಎಲ್ಲರಿಗೋಸ್ಕರ ಪ್ರಾರ್ಥಿಸುತ್ತಾನೆ. ಅವ್ರನ್ನ ಬಲಪಡಿಸು, ಅವರ ಕಣ್ಣೀರನ್ನು ಒರೆಸು. ಹಿಂಜಾರಿ ಅನುಭವದಿಂದ ತಿರುಗಿ ತರುವುದಕ್ಕಾಗಿ ವಂದನೆ. ಯಾರು ಹಿಂಜಾರಿ ಹೋಗಬಾರ್ದಪ್ಪ, ನಂಬಿಕೆ ದೃಢವಾಗಿ ನಿಲ್ಲುವ ಹಾಗೆ ಕೃಪೆ ಮಾಡಬೇಕೆಂಬುದಾಗಿ ಕರ್ತನೆ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ. ಹಾಗೆ ಮಾಡುವುದಕ್ಕೆ ಸ್ತೋತ್ರ. ತಂದೆ, ಮಗ, ಪವಿತ್ರ ಸರಲಿ ಇವರೆಲ್ಲ ಅನುಗ್ರಹಿಸುತ್ತೇನೆ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆ ದೇವರೇ, ಆಮೇನ್. ತಂದೆ ದೇವರ ಪ್ರೀತಿ, ಕರ್ತನ ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಐಕ್ಯತೆ, ಅನ್ಯತೆ, ಪರಿಪಾಲನೆ ಇಂದಿಗೂ ಎಂದಿಗೂ ಸದಾಕಾಲ ನಮ್ಮೆಲ್ಲರ ಜೊತೆಯಲ್ಲಿರಲಿ. ಯೇಸುವಿನ ರಕ್ತಕ್ಕೆ ಜಯ, ಜಯಕಟ್ಟು ದೇವರಿಗೆ ಹಲ್ಲೆಲೂಯಾ. ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ, ನನಗೆ ಯಾವಾಗಲೂ ಜಯ ಜಯವೇ, ನನಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಆನಿ ಇಲ್ಲ, 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 ನನಗೆ ಯಾವಾಗಲೂ ಜಯ ಜಯವೇ, ನನಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಯೇಸು ರಕ್ತದಲ್ಲಿ ಜಯ ನಮ್ಮದೇ, ಯೇಸು ವಾಕ್ಯದಲ್ಲಿ ಜಯ ನಮ್ಮದೇ, ಯೇಸು ನಾಮದಲ್ಲಿ ಜಯ ನಮ್ಮದೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್.